ಓಕೆ, ಸುಜಾತ ಮೇಡಮ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಓಕೆ, ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಕಾರ್ಯಕ್ರಮ. ಸೊ ಇವತ್ತಿನ ದಿವಸ ವಿಶೇಷವಾದ ಕಾರ್ಯಕ್ರಮ. ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ MDRT ಮಾಡುವಂತಹ ಒಂದು ತರಬೇತಿಯ ಸ್ಥಳ. ವರ್ಷಕ್ಕೊಂದ್ಸಲ ಮೀಟ್ ಮಾಡ್ತೀವಿ. ಆ ವರ್ಷಕ್ಕೊಂದ್ಸಲ ಮೀಟ್ ಮಾಡಿ ಆ ಇವೆಂಟ್ ಅಲ್ಲಿ ಏನಾಗುತ್ತೆ, ಆ ಇವೆಂಟಿನ ಉದ್ದೇಶ ಏನು, ಇವೆಂಟಿನ ಹಿಂದಿರುವಂತಹ ಜನರು ಯಾರು, ಅವ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ದಿವಸ ಜಯಂಗ್ ನಾಗರಾಜ್ ಅವರು ಇಲ್ಲಿ ಬಂದಿದ್ದಾರೆ. जयंग नागरेच ಅವರು मुंबई बेस्ड. सर मैं कन्नड़ में बात कर रहा हूँ, पार्टिसिपेंट्स को ध्यान रख के जो ये बता रहा हूँ. नो प्रॉब्लम. हाँ जी, नो प्रॉब्लम सर. हाँ जी, हाँ जी. ಸೊ ಇವರು ಆಂಗ್ಲ ಭಾಷೆ, ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತಾಡ್ತಾರೆ. ಅವರಿಗೆ ಕನ್ನಡದ ಬರದೇ ಇರೋದಕ್ಕೆ ತೊಂದರೆ ಏನಿಲ್ಲ. ಆ ಗ್ಯಾಪ್ ಅನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಇಬ್ಬರು ಧುರಂಧರರಿದ್ದಾರೆ, ಸುನಿಲ್ ಅವರು ಮತ್ತೆ ಮಧುಸೂದನ್ ಸರ್. ಸುನಿಲ್ ಸರ್ ಮತ್ತೆ ಮಧುಸೂದನ್ ಸರ್ ಕೆಲವು ತಿಂಗಳ ಮುಂಚೆ ನಮ್ಮಲ್ಲಿ ಬಂದ್ಬಿಟ್ಟು MDRT ಉದ್ದೇಶ ಏನು, MDRT ಯಾಕೆ ಆಗ್ಬೇಕು, ಯಾಕೆ ಇದು ಒಂಥರ ಇದು ಮೊದಲನೇ ಸಲ MDRT ಆದ್ಮೇಲೆ MDRT ಹುಚ್ಚು ಹೆಂಗ್ ಹಿಡಿಯುತ್ತೆ, ಆ ಹುಚ್ಚನ್ನ ಹೇಗೆ ಕನ್ವರ್ಟ್ ಮಾಡಿ ಬಿಸ್ನೆಸ್ ಮಾಡ್ಬೇಕು, ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ರು. ಇದು 2ನೇ ಆವೃತ್ತಿ ಅಂತ ಹೇಳ್ಬೋದು. ಮೇ 16ನೇ ತಾರೀಕು ಮುಂಬೈಯಲ್ಲಿ ಒಂದು ದೊಡ್ಡದಾದ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ. ಆ ಇವೆಂಟ್ ಸಂಬಂಧವಾಗಿ ಇವತ್ತಿನ ದಿವಸ ಮಾಹಿತಿ ಕೊಡೋರಿದ್ದಾರೆ ಸುನಿಲ್ ಮತ್ತೆ ಮಧುಸೂದನ್ ಸರ್. ಇವರಿಬ್ಬರು ಸಹಿತ ಜಾಂಗೋ ಅವರು ಏನ್ ಹೇಳ್ತಾರೆ ಹಿಂದಿಯಲ್ಲಿ ಅಥವಾ ಇಂಗ್ಲಿಷಲ್ಲಿ ಅದನ್ನ ತರ್ಜುಮೆ ಮಾಡ್ತಾರೆ. ಎಲ್ಲರೂ ವೆಲ್ಕಮ್ ಟು MDRT ಇವೆಂಟ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದಾ? ವೆಲ್ಕಮ್ ಟು MDRT इवेंट ಅಂತ, ಇದು ಸಣ್ಣ ಇವೆಂಟ್ ಅಂತ ಇಟ್ಕೊಳ್ಳೋಣ ಅಲ್ವಾ? ओवर टू यू जांगो सर. मैं ये बता रहा था, हमारे ये कर्नाटक के हर जगह से लोग जुड़े हुए हैं. yes. कर्नाटक में क्या है, अराउंड हमारा ग्रुप में अभी व्हाट्सएप ग्रुप में 1,500 लोग हैं. हर हफ्ते हम काम चला रहे हैं एक इकोसिस्टम क्रिएट करने का. इंश्योरेंस इंडस्ट्री में लोग उनका कंट्रीब्यूशन कुछ अच्छा करे, इसलिए ये उद्देश्य, ये कार्यक्रम अगस्त से चालू है. हर हफ्ता 7 बजे चालू होता है, 7 से 8 बजे. जो भी सक्सेसफुल लोग हैं उनके साथ पॉडकास्ट करते हैं और जो भी ये इकोसिस्टम को कंट्रीब्यूट करने के लिए लोगों को बुला के ले आते हैं. सो इसलिए आपका इंट्रोडक्शन कराने के लिए मैं सुनील या मधुसूदन जी से रिक्वेस्ट करूंगा, उसके बाद उनको टेक ओवर करने दीजिए. ओवर टू यू सर. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ನಮ್ ಜೊತೆ ಇದ್ದಾರೆ, ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್, ಅಂಡ್ ನಾನು ಮಧುಸೂದನ್ ಗಡ್. ಸೊ ಇವರು ನಮ್ ಜೊತೆ ಇದ್ದಾರೆ ಈಗ ಜಯಂಗ್ ನಾಗರಾಜ ಅಂತ, ಮುಂಬೈನಲ್ಲಿ ಇರ್ತಾರೆ. ಅಂಡ್ ಕರೆಂಟ್ MDRT ಅನ್ನೋದು ಏನಿದೆಯೋ ವರ್ಲ್ಡ್ ವೈಡ್ US ನಲ್ಲಿ ಸ್ಟಾರ್ಟ್ ಆಗಿದ್ದು 1927 ನಲ್ಲಿ. ಈಗ ನೆಕ್ಸ್ಟ್ ಇಯರ್ಗೆ 100 ವರ್ಷ ಆಗುತ್ತೆ. ಕೆಲವೇ ದೇಶಗಳಲ್ಲಿ ಅದು ಅವ್ರದ್ದು ಆಫೀಸಸ್ ಇದೆ MDRTದು, ಅದರಲ್ಲಿ ಇಂಡಿಯಾ ಒಂದು. ಕೆಲವೇ ಅಂದ್ರೆ 4-5 ಅಷ್ಟೇ ಇರೋದು, ತುಂಬಾ ದೇಶಗಳಲ್ಲಿ ಇಲ್ಲ. ಅದರಲ್ಲಿ ಇಂಡಿಯಾದಲ್ಲಿ ಕೂಡ ಇದೆ, ಮುಂಬೈನಲ್ಲಿದೆ. ಆ ಮುಂಬೈ ಇದಕ್ಕೆ MDRTಗೆ ಇವರು ಸದ್ಯದಲ್ಲಿ ಕರೆಂಟ್ ಕಂಟ್ರಿ ಚೇರ್, ಎಂಟೈರ್ ಇಂಡಿಯಾಗೆ ಕಂಟ್ರಿ ಚೇರ್ ಅಂತ ಸೀನಿಯರ್ ಪೊಸಿಷನ್ ಇದ್ದಾರೆ. ಚೇರ್ಪರ್ಸನ್, ಓಕೆ, ಹೆಡ್ ಆಫ್ ಇಂಡಿಯಾ ಆತರ ಆಯ್ತಾ. ಸೊ 15 ವರ್ಷದಿಂದ ಇವರು MDRT ಆಗಿದ್ದಾರೆ. ಅಂಡ್ MDRTದು ಮೇನ್ US ಅಲ್ಲಿ ನಡೆಯುತ್ತೆ, ಆಸ್ಟ್ರೇಲಿಯಾ ನಡೆಯುತ್ತೆ, ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಇವರು ಕಮಿಟಿನಲ್ಲಿದ್ದಾರೆ ಈ ವರ್ಷ. ಅಂದ್ರೆ ಈಗ ಅಮೆರಿಕಾದಲ್ಲಿ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಯಾರ್ಯಾರು ದೊಡ್ಡ ಜನಗಳು ಬಂದು ಮಾತಾಡ್ತಾರೋ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡೋ ಸದ್ಯದಲ್ಲಿರೋ ರೋಲ್ ತಗೊಂಡಿದ್ದಾರೆ. ಅಂದ್ರೆ ಕ್ಯಾಪ್ಟನ್ ಫಾರ್ ಸ್ಪೀಕರ್ ಸೆಲೆಕ್ಷನ್. ಗ್ಲೋಬಲ್ ಕಾನ್ಫರೆನ್ಸ್ ಮಕಾನಲ್ಲೂ ಅದೇ ಆಗಿತ್ತು, ಬಾಸ್ಟನ್ ಅಲ್ಲಿ ಕನೆಕ್ಷನ್ ಝೋನ್ ಅಲ್ಲೂ ಮಾತಾಡಿದ್ದಾರೆ, ಸಿಂಗಾಪುರ್ ಫೋಕಸ್ ಸೆಷನ್ ಅಲ್ಲಿ ಮಾತಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಪರ್ಸನಲಿ ಹೇಳ್ಬೇಕಂದ್ರೆ ಸೋಲೋ ಟ್ರಾವೆಲರು, ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡ್ತಿರ್ತಾರೆ, ಮ್ಯಾರಥಾನ್ ರನ್ನರು ಅಂಡ್ ಪ್ಯಾಷನೇಟ್ ಮೌಂಟೇನಿಯರು. ಸೊ ಹಿ ಇಸ್ ಪರ್ಸನಲ್ ಲೈಫ್ ಅಲ್ಲಂತೂ ಅಡ್ವೆಂಚರಸ್ ಆಗಿದ್ದೇ ಇದೆ. ಈವನ್ MDRT ಕೂಡ ಹಿ ಹ್ಯಾಸ್ ಇನ್ ಡೆಪ್ತ್ ಕನೆಕ್ಷನ್, ಟಾಪ್ ಲೆವೆಲ್ ಪ್ರೆಸಿಡೆಂಟ್ ಇಂದ ಹಿಡಿದು ಅಲ್ಲಿ ಇಂಟರ್ನಲ್ ಕಮಿಟಿನಲ್ಲಿ ಎಲ್ಲಾ ದೇಶದವರು ಸುಮಾರು ಚೆನ್ನಾಗಿ ಪರಿಚಯ ಇದ್ದಾರೆ. ಸೊ ಅಷ್ಟು ಇನ್ವಾಲ್ವ್ ಇದ್ದಾರೆ. ಅಂಡ್ 15 ವರ್ಷದಿಂದ MDRT ಆಗಿರೋದ್ರಿಂದ
MDRT ಸೇವೆನಲ್ಲಿ ಇವರು ಅಪಾರ್ಟ್ ಫ್ರಮ್ MDRT ಮಾಡೋದಲ್ಲದೆ MDRT ಸೇವೆನಲ್ಲೇ ಜೀವನ ಕಳೀತಿದ್ದಾರೆ. ಸೊ ಹಾಗಾಗಿ ಲೆಟ್ ಮಿ ಇಂಟ್ರಡ್ಯೂಸ್ ಜಯಂಗ್ ನಗರೇಜಾ ಅಂತ ಅವ್ರ ಹೆಸರು, ಬಟ್ ನಾವು ಫ್ರೆಂಡ್ಸ್ ಎಲ್ಲ ಜಾಂಗೋ ಅಂತ ಕರಿತೀವಿ, ಹಾಗಾಗಿ ಅವ್ರ ಹೆಸರು ಪಕ್ಕ ಜಾಂಗೋ ಅಂತಿದೆ. ನಾವು ಕಮಿಂಗ್ ಬ್ಯಾಕ್ ಟು ಥಿಂಗ್, ಇವತ್ತು ಅವರು ಮಾತಾಡಬೇಕು ಅಂತಿರೋದಂದ್ರೆ ಎಂಟೈರ್ ವರ್ಲ್ಡ್ ಅಲ್ಲಿ MDRT ಆಗೋದು ಐದರ್ USA ಅಥವಾ ಕೆನಡಾನಲ್ಲಿ ಆಗ್ತಿತ್ತು ಮೊದಲು. 2016-17 ನಂತರ ಎಷ್ಟೋ ಜನಕ್ಕೆ ವೀಸಾ ಸಿಗಲ್ಲ ಅಮೆರಿಕಾಗೆ ಕೆನಡಾಗೆ ಅನ್ಬಿಟ್ಟು ಏಷ್ಯಾದಲ್ಲಿ ಮಾಡಕ್ ಶುರು ಮಾಡಿದ್ದಾರೆ. ಈ ವರ್ಷ ಈಗ ನಾಳೆ ಆಗಸ್ಟ್ ಅಲ್ಲಿ ಆಸ್ಟ್ರೇಲಿಯಲ್ಲಿದೆ, ಲಾಸ್ಟ್ ಇಯರ್ ಮಕಾವ್ನಲ್ಲಿತ್ತು, ಅದ್ರ ಹಿಂದಿನ ವರ್ಷ ಸಿಂಗಾಪುರ್, ಹಂಗೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ಹೋಗಿ ಬರಕ್ಕೂ ಹತ್ರ ಅಲ್ಲಿರ್ತದೆ. ಸೊ ಇರ್ತದೆ, ಬಟ್ ಇದನ್ನು ಕೆಲವೊಂದ್ಸಲಿ ಕ್ವಾಲಿಫೈ ಆಗ್ಬೇಕಾಗುತ್ತೆ MDRTಗೆ. ಸೊ ದಿಸ್ ಇಯರ್ ಲಾಸ್ಟ್ ಇಯರ್ ಇಂದನು MDRT ಇಂಡಿಯಾ ಡೇ ಅಂತ, ಇಂಡಿಯಾ ಈವೆಂಟ್ ಅಂತ, ಅಂದ್ರೆ ಇಂಡಿಯಾದಲ್ಲಿ MDRTದು ಮಿನಿ ವರ್ಷನ್ ಮಾಡ್ತಿದ್ದಾರೆ. ದ ಬೆಸ್ಟ್ ಪಾರ್ಟ್ ಇಸ್ ಯಾರ್ಯಾರು MDRT ಇಲ್ವೋ ಅವ್ರು ಕೂಡ ಇದನ್ನ ಅಟೆಂಡ್ ಆಗಿ ಅಲ್ಲಿ ಬಂದಿರತಕ್ಕಂತ ದೇಶದಿಂದ ಪ್ರೆಸಿಡೆಂಟ್ ಬಂದಿರ್ತಾರೆ, MDRT ಪ್ರೆಸಿಡೆಂಟ್, ಪ್ಲಸ್ ಬೇರೆ ಬೇರೆ ದೇಶಗಳಿಂದ ಒಳ್ಳೊಳ್ಳೆ ಸ್ಪೀಕರ್ಸ್ ಬಂದಿರ್ತಾರೆ, ಇಂಡಿಯನ್ ಸ್ಪೀಕರ್ಸ್ ಇದ್ದಾರೆ, ಔಟ್ಸೈಡರ್ಸ್ ಇದ್ದಾರೆ. ಕೇಳಿ ನಾವು ಅವರಿಂದ ಸ್ಫೂರ್ತಿ ಪಡೆದು ಅದರಿಂದ ಮುಂದೆ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಕ್ ಬಂದಿದ್ದಾರೆ. ಸೊ ಓವರ್ ಟು ಯು ಜಾಂಗೋ, ಐ ಬ್ರೀಫ್ಡ್ ಅ ಬಿಟ್ ಅಬೌಟ್ ದಿ MDRT event about it is. You give more details about it. Over to you to Django, Jayant Nagreja. ಎಲ್ಲರಿಗೂ ನಮಸ್ಕಾರ. अरे वाह. Thank you and for an amazing opportunity, and I'm so glad बहुत सारे लोग, I'm talking Hindi English mix so that everyone can understand, and thank you Madhu for the introduction, and more importantly I heard somewhat what you were saying, Noor, so that was the 100th year of MDRT also. I understand that also. I said that's very nice. So we are in the 100th year of MDRT this year, and I'm a 15-year member, and I have never missed a US conference till date. So I have been all except COVID. मैं हर एक मीटिंग में मैं गया हूँ, and इस बार जैसे आई नो तुम्हारे पास बहुत सारा एजेंडा है, बट आई जस्ट ब्रीफ यू 2 or 3 small things about the meeting which Madhu Sudan said right away, that everybody's dream. So हम MDRT को हम कैसे गिनते हैं? हम ओलंपिक की तरह गिनते हैं. So MDRT is like an Olympic event which everybody would like to participate. But अगर आप पूरे वर्ल्ड में देखने जाए तो MDRT is not even 0.8% of the agents in the world. That also it is less than 1%, similar to an Olympic event. And plus qualify होने के बाद भी इंडिया से काफी टाइम, बहुत सारे टाइम लोगों को, people have a lot of problem with the visas and travel cost also. So on an average the cost to go to America is around 4 lakhs rupees. Flight, आना जाना रहना खाना पीना plus the meeting attending fees. So this time last year we started, Madhu was a part of it last year also. हम लोग ने सेम इवेंट, सेम काइंड ऑफ, उसका पूरा रेप्लिका डुप्लीकेट इवेंट, सेम टू सेम, दैट मच बेटर लेवल ऑफ स्पीकर वी हैव गॉट इन इंडिया. दिस टाइम वी हैव केप्ट इन मुंबई जियो कन्वेंशन सेंटर. तो जियो कन्वेंशन इज ऑल्सो अ क्लासी सेंटर विच कैन बीट एनी MDRT इवेंट ऑल्सो. कहीं भी MDRT में भी जो हॉल वगैरह होते हैं उसके जियो इज क्लास अ पार्ट ऑफ एवरीथिंग. सो इट्स अ वेरी आइकॉनिक थिंग. इनफैक्ट उसका जो लिफ्ट है, ऊपर जाने के लिए लिफ्ट है, वो भी वर्ल्ड रिकॉर्ड है. उसमें 120 लोग एक लिफ्ट में एक साथ में आ सकते हैं. सो दैट इज जस्ट अ थिंग टू टेल यू अबाउट दिस थिंग. बट मोर इम्पोर्टेंटली द आई फील दैट ये हम लोग कर रहे हैं क्यों? बिकॉज कॉस्ट इफेक्टिव बहुत होता है. पब्लिक को, जिनको MDRT जाना है, नहीं जा पा रहे, उनको भी इसमें अटेंड कर सकते हैं. प्लस बहुत सारा लेटर और ईमेल देने के बाद वी हैव टेकन परमिशन फ्रॉम MDRT दैट वी आर ऑल्सो गिविंग परमिशन टू नॉन मेंबर्स, विच इज द मोस्ट इंपॉर्टेंट थिंग. जो मेंबर नहीं है वो भी इसमें पार्ट ले सकता है और अटेंड कर सकते हैं. इस चीज का सबसे मेन खासियत वो है कि मोस्ट इंपॉर्टेंट थिंग इज पीयर टू पीयर लर्निंग. क्योंकि जो आ रहे हैं पूरे इंडिया से ऑलमोस्ट 1400-1500 लोग आने वाले, तो तुमको उसमें कितना सारा सीखना मिलेगा. देयर आर लॉट्स ऑफ टेक अवेज फ्रॉम यू देयर. प्लस द स्पीकर्स आ रहे हैं, तो स्पीकर लाइनअप इज ऑल्सो फैंटास्टिक. मधु, कैन यू पुट अप द स्पीकर लाइनअप विच वी हैव सेंट? डू यू हैव इट विथ यू? कैन यू शेयर इट? और आई कैन से इट ऑल्सो, मुझे प्रॉब्लम नहीं. कैन आई जस्ट से इट लाइक दैट अदरवाइज? No, you continue. Share it. Yeah. You can Okay. share. You have co-host sharing also. Yeah. तो स्पीकर में कैसा है, वन ऑफ द मोस्ट इंपोर्टेंट थिंग, MDRT प्रेसिडेंट. सो MDRT प्रेसिडेंट आ रहे, और ये जितने भी स्पीकर है ना, सब वर्ल्ड वाइड लेवल, जो जिन्होंने हर एक बहुत सारे कंट्री में बोल चुके हैं. सिमिलरली और क्या होता है, MDRT जब इवेंट होता है तो वहां पर दिस स्पीकर स्पीक ओनली 20 minutes इज द मैक्सिमम अलाउड. Here they are going to share for 45 minutes per speech. So that is also a very, very important thing for us. So we are going to start the event with the president's speech, who is almost a 20 times TOT, Mr. John Nichols. After that, we have someone called Gyan Vatsal Swami.
He is also going to talk on finances. He has spoken at Harvard as well as Stanford University and so many countries in the world. He is also one of a very renowned speaker for finance से लेके spirituality से लेके सब कुछ के लिए. After that, we have someone called Mr. Sandro Forte, who's coming from London. Sandro Forte is author of 6 books, and उनका और एक एडवांटेज है कि प्रोस्पेक्टिंग, सेलिंग टेक्निक्स, ऑब्जेक्शंस, सबके ऊपर उन सबके पास आइडिया का भंडार है. दे हैव लोडेड विद आइडियाज. नाउ the main thing today, I would say, because we want an advisor today facing challenges from so many things, so we want to, so the name of the event is called Rise. Rise क्यों ऐसे दिया गया? Because it is reflect, inspire and empower, उसके लिए दिया गया. तो we just want an advisor to reach from 2026 से लेके 2030 तक. तो नेक्स्ट आगे जाके क्या क्या होने वाला है. So for that we have also called someone from the economic department, someone who is an advisor to PM Modi. So because there are few things coming up which is called the Viksit Bharat, which India wants to reach by 2047, that each and everyone should be completely, the full India should be insured. तो ये सब अपने फ्यूचर में इंडिया में आने वाला है. So he is also one of the main keynote speaker. After that we have someone from AI, because today we all are facing challenges from AI. So for that purpose, we have got someone called Mr. Hitesh Motwani. He has spoken in 22 countries. 22 कंट्री में वो बोल चुका है बंदा. तो हितेश मोटवानी जी भी आने वाले हैं, and he is going to share his insights completely on AI. And he is a fabulous speaker. उसके बाद each and every insurance agent usually aim, मतलब आप सब लोग देखते रहेंगे, काफी टाइम हम लोग सोनू शर्मा को सुनते हैं. सोनू शर्मा इज अ वेरी हाई एंड मोटिवेशनल स्पीकर. बहुत सारे फोरम्स में, एंड काफी LIC एजेंट बोलो यार, कोई भी कंपनी के एजेंट बोलो, फ्यू एवरी टाइम जस्ट फॉर मोटिवेशन बिफोर गोइंग टू क्लाइंट ऑल्सो, मेनी टाइम्स लिसन टू हिम एंड गो. After that, we have someone called Mr. Rickson D'Souza, who is from Dubai, who is also more than 18 times TOT and a very, very fantastic speaker. जिसका लाइफ का एक ही एम है, वो साल में सिर्फ 4 दिन, महीने में एक वीक में 4 दिन काम करता है, एंड पूरे साल में सिर्फ 8 नए क्लाइंट लेता है. वो 9वां क्लाइंट लेता भी नहीं है, फिर भी TOT करता है. तो क्या लेवल का बिजनेस करता है. So these are all the different kinds of ideas which are going to be shared by these people. तो ये एक ही दिन में अंडर वन रूफ होने वाला है. Members, non-members, everybody is welcome. So it's, and I just forgot to add one more thing, that today, चलो ये सब स्पीकर्स है, बट अभी मधु है, मैं है, जो भी अपना, जो भी यहाँ पे जितने प्रेजेंट है, ऑल आर एडवाइजर्स. तो मार्केट में वी ऑल आर गोइंग, दिस मोटिवेशनल स्पीकर इज नॉट गोइंग टू गो. सो फॉर दैट पर्पस वी हैव गॉट अनदर सेपरेट सेशन, 15 मिनट का, 15 मिनट्स का. वी हैव 2 सेशन कॉल MDRT स्पीक्स, जिसमें इंडिया के टॉप 6 एजेंट 5-5 मिनट आएंगे स्टेज के ऊपर, एंड दे आर गोइंग टू सेल और शो अस द बेस्ट सेलिंग आइडिया. तो मेन क्या, ये मार्केट में उतरने वाले लोग हैं, उन लोग क्या कैसा बिजनेस करते हैं, दैट इज द बिगेस्ट टेक अवे फॉर ऑल ऑफ अस. 6 जन आके अपने आइडिया शेयर करने वाले हैं, विच इज कॉल्ड MDRT स्पीक्स. अनदर थिंग इज यू आर गोइंग टू मीट सो मेनी पीपल. तो पीयर टू पीयर लर्निंग होगा, कितने सारे नए लोग मिलेंगे, नए आइडिया शेयर होंगे, विच यू कैन कम बैक होम एंड अप्लाई ऑल्सो. तो ये पूरा एक दिन का पावर पैक सेमिनार है, विच आई फील everyone should try to take an advantage. If you have any kind of queries or any doubts, Madhu is there, Sunil bhai is there, even Madhu can share my number also. कभी भी कुछ डाउट है तो कॉल कर सकते हैं. You can register the event. It is on 16th of May, Saturday at the Geo World Center. Apart from that, most importantly, as I am again saying, क्योंकि बहुत लोगों को क्वेरी होता है कि MDRT मतलब मेंबर. नो बॉस, इसके लिए हम लोग ने बोला गया है कि नॉन मेंबर अलाउड है. प्लस वी हैव लॉट ऑफ आर्ग्यूमेंट, हम लोग कुछ भी करके वी हैव टोल्ड द US पीपल दैट हमको इस बार जो भी पब्लिक इसमें रजिस्टर करता है उसको हम लोग MDRT ID भी दे रहे हैं. तो आपको फर्स्ट जो मेंबर है उनके पास ID है, जो मेंबर नहीं है सॉरी जो मेंबर नहीं है उनको भी मेंबरशिप ID का मिलेगा और रजिस्टर करने मिलेगा, वरना वो $600 भरने पड़ते हैं. तो यू आर गोइंग टू गेट दैट. पूरा का पूरा वेबसाइट का 40% यूसेज आपको करने मिलेगा. कभी कोई क्लाइंट के पास जा रहे हो, उसके पहले वेबसाइट से बहुत सारे ब्लॉग्स है, वीडियोस है, वो किसी को देख के भी जाओगे, सेल्स आइडिया, टेक्निक्स, प्रोस्पेक्टिंग, देयर आर सो मेनी थिंग्स, आप वो देख के भी जा सकते हो. सो दैट्स अनदर एडवांटेज. तुमको एडवांटेज होगा कि तुमको एक मेंबरशिप ID भी मिलता है. सो यू आर एनरोलिंग विद दैट ID, एंड आफ्टर दैट यू कैन रजिस्टर फॉर द इवेंट ऑल्सो. तो इसके लिए भी कुछ क्वेरी हेल्प चाहिए तो मधु, सुनील भाई और मैं भी है, हमारा पूरा टीम भी है, विच इज रेडी टू हेल्प यू. बट आई वुड पर्सनली से
that don't miss this event क्योंकि ये पूरा अपना इंडिया का इवेंट है. And just for a glimpses, I think we have made a 30-second video which Madhu can just share it. जो last year का event था, which was in the Sahara Hotel. Madhu, can you share that video? Yeah. One second, I shared it. Yeah. Let me see. Sir, ಸತೀಶ್ ಸರ್ ನಿಮ್ಗೆ ಶೇರ್ ಮಾಡಕ್ಕಾಗತ್ತಾ? ನಾನು ನಿಮ್ಗೆ ಕಳಿಸಿದ್ದೆ ವಿಡಿಯೋ. ಇನ್ ದ ಮೀನ್ ಟೈಮ್ ಸುನಿಲ್ ಸರ್ ಇಷ್ಟೊತ್ತು ಅವ್ರು ಮಾತಾಡಿದ್ದನ್ನು ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದಾ? ಮಾಡ್ತೀನಿ ಸರ್, ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಆಗ್ಲೇ 90 ಜನ ಪಾರ್ಟಿಸಿಪೆಂಟ್ಸ್ ಇದ್ದೀರಾ ಇಲ್ಲಿ, ರೈಟ್? ಇದು ಒಂದು ಕುಂಭಮೇಳ ಯಾವ ರೀತಿ ನಮ್ಮ ದೇಶದಲ್ಲಿ ಈಗ ಪ್ರಯಾಗ್ರಾಜ್ ನಲ್ಲಿ ಹೇಗೆ ಒಂದು 60 ಕೋಟಿ ಜನ ಸೇರಿದ್ರು ಕುಂಭಮೇಳದಲ್ಲಿ, ಪ್ರಯಾಗ್ರಾಜ್ ನಲ್ಲಿ ಆದಂತ ಮೇಳ, ಅದೇ ರೀತಿಯಾಗಿ ಇನ್ಶೂರೆನ್ಸ್ ಅಡ್ವೈಸರ್ಸ್ಗೆ ಇದು ಅದೇ ರೀತಿಯಾದಂತಹ ಒಂದು ಕುಂಭಮೇಳ. ಇಲ್ಲಿ ನಾನ್ MDRT ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟ್ ಮಾಡಬಹುದು. ಆ ದೃಷ್ಟಿಯಿಂದ ನೀವು ಅಮೆರಿಕಾಗ ಹೋಗುವಷ್ಟೇ ಇಂಪಾರ್ಟೆನ್ಸ್ ಅನ್ನ ಈ ಒಂದು ಆವೃತ್ತಿಗೆ ಕೊಟ್ರೆ ಇದ್ರಲ್ಲಿ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ನೀವು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಅಂತ ಅದ್ಭುತವಾದಂತ ವ್ಯಕ್ತಿಗಳನ್ನ ನೋಡೋದ್ರ ಮೂಲಕ, ನಾವು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಹೇಳ್ತೀವಿ, ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ರಬ್ ಶೋಲ್ಡರ್ಸ್ ವಿತ್ ಸಕ್ಸಸ್ಫುಲ್ ಪೀಪಲ್ ಅಂತಾರೆ. ಇಂಥ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನೀವು ಅಂತ ಯಶಸ್ವಿ ವ್ಯಕ್ತಿಗಳನ್ನ ನೋಡೋದ್ರ ಮೂಲಕ ನೀವು ಕೂಡ ಅಂತ ವ್ಯಕ್ತಿಗಳಲ್ಲಿ ಒಬ್ರಾಗ್ತೀರಾ. ಆ ದೃಷ್ಟಿಯಿಂದ ನಾನು ಹೇಳ್ತೀನಿ, ನೀವು ಇಲ್ಲಿ ಏನ್ 90 ಜನ 100 ಜನ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜಾಂಗೋ ಹೇಳ್ದಂಗೆ ಪ್ರಪಂಚದ ಮೂಲೆ ಮೂಲೆಯಿಂದ ಬರ್ತಾರೆ. ಇಂಗ್ಲೆಂಡ್ ಇಂದ ಬರ್ತಿದ್ದಾರೆ, US ಇಂದ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ, ದುಬೈಯಿಂದ ಬರ್ತಿದ್ದಾರೆ. ಬರೀ ಎಂಟೇಜ್ ಕ್ಲೈಂಟ್ಸ್ ನೋಡಿ TOT ಮಾಡ್ತಕ್ಕಂಥ ವ್ಯಕ್ತಿ ಫ್ರಾನ್ಸಿಸ್ ಡಿಸೋಜಾ ಅಂತ ಹೇಳಿದ್ರು. ಹಾಗೆ ಇಂಡಿಯಾದ ಟಾಪ್ LIC ಅಡ್ವೈಸರ್ಸ್, ಯಾವುದೇ ಇಂಡಿಯಾದಲ್ಲಿ 26 ಇನ್ಶೂರೆನ್ಸ್ ಕಂಪ್ನೀಸ್ ಇದೆ. ಯಾವುದೇ ಭೇದ ಭಾವ ಇಲ್ದೆ, ಯಾವುದೇ ತಾರತಮ್ಯ ಇಲ್ದಿರ, ಅವ್ರು ಯಾರ್ ಬೇಕಾರಾಗಿರ್ಬೋದು, LIC ಅವರಾಗಿರ್ಬೋದು, ಆಕ್ಸೆಸ್ ಅವರಾಗಿರ್ಬೋದು, HDFC ಅವರಾಗಿರ್ಬೋದು, ಆದಿತ್ಯ ಬಿರ್ಲಾ ಅವರಾಗಿರ್ಬೋದು, ಟಾಟಾ ಅವರಾಗಿರ್ಬೋದು, ಎಲ್ಲ ಒಂದೇ ರೀತಿಯಾಗಿ ಅಣ್ಣ ತಮ್ಮಂದ ರೀತಿಯಲ್ಲಿ ಒಂದ್ ಕಡೆ ಸೇರುವಂತ ಒಂದು ಅದ್ಭುತವಾದಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಈ MDRT ಇಂಡಿಯಾ, MCC ಇಂಡಿಯಾ ನಮ್ಗೆ ಇದೊಂದು ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಾರೆ. ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಿಜವಾಗ್ಲೂ ಮೇ 16 ನೀವು ಒಂದು ಸಣ್ಣ ಮೊತ್ತವನ್ನ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರ ಮೂಲಕ ಆ ಒಂದು ಮಹಾಮೇಳ, ಆ ಕುಂಭಮೇಳವನ್ನ ನೋಡೋದ್ರ ಮೂಲಕ ಖಂಡಿತವಾಗ್ಲೂ ನಿಮ್ ಜೀವನ ಪಾವನ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವು ಯಾಕೆ MDRT ಮಾಡಬೇಕು? $1 million ರೌಂಡ್ ಟೇಬಲ್ ಅಂತ ಒಂದು ವೈಶಿಷ್ಟ್ಯತೆ ಏನಿದೆ. ಅವ್ರು ಹೇಳ್ತಾ ಇದ್ರು, 15 ವರ್ಷದಿಂದ ನಾನು USA ಹೋಗ್ತಾ ಇದ್ದೀನಿ, ಸ್ವಂತ ಜೋಬ್ರಿಂದ 4 ಲಕ್ಷ ಖರ್ಚು ಮಾಡ್ಕೊಂಡು ಜಾಂಗೋ ಅವರು ಪ್ರತಿ ವರ್ಷ, ರೈಟ್? ಯಾಕೆ ಅಂದ್ರೆ ಅವ್ರಿಗೆ ಕಾಯಕವೇ ಕೈಲಾಸ. ಆ ಒಂದು ದೃಷ್ಟಿನಲ್ಲಿ ಅವರು ಈ ಒಂದು ಪ್ರೊಫೆಷನ್ ನ ತೆಗೆದುಕೊಂಡಿದ್ದಾರೆ. ನಿಮ್ಮಲ್ಲೂ ಅದೇ ರೀತಿಯಾದಂತಹ ಒಂದು ಆ ಮನೋಭಾವ ಬರ್ಬೇಕು ಅಂದ್ರೆ, ಕಾಯಕವೇ ಕೈಲಾಸ ಆಗ್ಬೇಕು ಅಂದ್ರೆ, ನೀವು ಈ ಈವೆಂಟ್ ಅನ್ನ ನಿಜವಾಗ್ಲೂ ಸಂದರ್ಶಿಸ್ಲೇಬೇಕು. ನೀವು ಈವೆಂಟ್ ಅನ್ನ ನಿಜವಾಗ್ಲೂ ಕುಂಭಮೇಳಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ನಾವು ಪ್ರಯಾಗ್ರಾಜ್ಗೆ ಹೋಗಿದ್ವೋ ಅದೇ ರೀತಿಯಲ್ಲಿ ಈ ಇವೆಂಟ್ ಬರೋದ್ರ ಮೂಲಕ ಈ ಒಂದು ಲೈಫ್ ಇನ್ಶೂರೆನ್ಸ್ ವೃತ್ತಿನಲ್ಲಿ ನೀವು ತುಂಬಾ ಒಂದು ಮಹತ್ವಾಕಾಂಕ್ಷೆ ಉಳ್ಳ ಗುರಿಯನ್ನ ಅಚೀವ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದು ಇಂಡಿಯಾಲ್ ನಡೀತಿರೋದೇ ಒಂದು ವೈಶಿಷ್ಟ್ಯತೆ. ಅದು ನಮ್ಮ ಇಂಡಿಯಾದ ಮಹಾನಗರಿ ಮುಂಬೈ, ದಿ ಎಕನಾಮಿಕಲ್ ಹಬ್, ದಿ ಫೈನಾನ್ಷಿಯಲ್ ಹಬ್ ಆಫ್ ಇಂಡಿಯಾ, ಅಲ್ಲಿ ನಡೀತಾ ಇದೆ. ಅವ್ರು ಹೇಳಿದ್ರು ವಿಶ್ವದ ಅತಿ ದೊಡ್ಡ ಒಂದು ಲಿಫ್ಟ್ ಕೂಡ ಇದೆ, 120 ಜನ ತಗೊಂಡೋಗುತ್ತೆ, ರೈಟ್? ಜಿಯೋ ಕನ್ವೆನ್ಷನ್ ಹಾಲ್, ರೈಟ್? ಸೊ ನೀವು ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ ಮೂಲಕ ಸಾಕಷ್ಟು ಯಶಸ್ವಿ ವ್ಯಕ್ತಿಗಳನ್ನ ನೋಡೋದ್ರ ಮೂಲಕ ನಾನು ಯಾಕೆ ಯಶಸ್ವಿ ಆಗ್ಬೇಕು ಇದ್ರಲ್ಲಿ ಏನಿದೆ. ಪ್ರತಿ ವರ್ಷ ಈ MDRT ಈಗ 100 ವರ್ಷ ಬೇರೆ ಕಂಪ್ಲೀಟ್ ಆಗ್ತಾ ಇದೆ. ಮಧು ಅವ್ರು ಹೇಳ್ತಾ ಇದ್ರು 1927 ಪ್ರಾರಂಭವಾದಂತ ಈ ಒಂದು ಇತಿಹಾಸ ಸೃಷ್ಟಿಸ್ತಿರ್ತಕ್ಕಂಥ $1 million ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಈಗ 100 ವರ್ಷ ಆಗ್ತಾ ಇದೆ. ಸೊ ಇಲ್ಲಿ ಎಷ್ಟೊಂದು ದಿಗ್ಗಜರು ಇವತ್ತು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು, 4ನೇ ತಲೆಮಾರು, ಹೀಗೆ ಸಾಕಷ್ಟು ಜನಗಳು ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಯಶಸ್ವಿ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡ್ಬೋದು ನೀವು. ಅದ್ರ ಮೂಲಕ ನೀವು ನಾನು ಈ ವ್ಯಕ್ತಿಗಳ ರೀತಿಯಲ್ಲಿ ಆಗ್ಬೋದು ಅನ್ನೋದಕ್ಕೆ ನಿಮ್ ಖಂಡಿತವಾಗ್ಲೂ ಸ್ಫೂರ್ತಿ ಸಿಗುತ್ತೆ ಅಂತ ನಾನು ಪ್ರಭು ಅವರೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ರೈಟ್? ಸೊ ಇಲ್ಲಿ ಏನ್ 100 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ರೈಟ್? ನೀವು
ಒಂದು ಸ್ವಲ್ಪ ಮೊತ್ತ, ಅಲ್ಪ ಮೊತ್ತ, ನನ್ನ ಪ್ರಕಾರ ಇದು ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಯು ಕ್ಯಾನ್ ಡೂ. ದಿಸ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ 2 lakh or 3 lakh or 4 lakh or even 50,000. ರೈಟ್, ಅವ್ರು ಹೇಳ್ತಾ ಇದ್ರು 4 ಲಕ್ಷ ಖರ್ಚು ಮಾಡ್ಕೊಂಡು ನಾನು US ಹೋಗ್ತೀನಿ ಅಂತ. ಕೇವಲ ಒಂದು 10,000 to 11,000 ರೂಪಾಯಿ ಖರ್ಚು ಮಾಡೋದ್ರ ಮೂಲಕ ಮುಂಬೈಯನ್ನ ಸಂದರ್ಶನ ಮಾಡ್ತೀರಾ. ಫ್ಲೈಟ್ ಟಿಕೆಟ್ ಈಗಲೇ ಬುಕ್ ಮಾಡಿದ್ರೆ ಅದು ಸ್ವಲ್ಪ ಕಡಿಮೆ ದರದಲ್ಲಿ ಸಿಗುತ್ತೆ, ಬಹುಶಃ ಒಂದು 7-8 ಸಾವಿರದಲ್ಲಿ ಫ್ಲೈಟ್ ಸಿಗುತ್ತೆ. 20,000 ಖರ್ಚು ಮಾಡೋದ್ರ ಮೂಲಕ ಮುಂಬೈ ಮಹಾನಗರಿ ನೋಡ್ತೀರಾ. ಅದೇ ರೀತಿಯಾಗಿ ಒಂದು 20-30 ಜನ ದಿಗ್ಗಜರನ್ನು ನೋಡ್ತೀರಾ. ಮತ್ತೆ LIC ಇಂದ ಹಿಡಿದು ಎಲ್ಲಾ ಇನ್ಶೂರೆನ್ಸ್ ಕಂಪ್ನಿಯ ಉನ್ನತ ಪ್ರದರ್ಶಕರ ಸಂದರ್ಶನ ಕೂಡ ಆಗುತ್ತೆ. ಬಹುಶಃ ನನ್ಗೆ ಗೊತ್ತಿರೋ ಒಂದು 2,000-3,000 ಜನ ಈ ಹಾಲ್ ನಲ್ಲಿ ಇರ್ತಾರೆ. ಹೆಂಗೆ RCB ಮ್ಯಾಚ್ ನೋಡ್ಲಿಕ್ಕೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ತಾರೆ, ಅದೇ ರೀತಿಯಾಗಿ ನೀವು ಅದೇ ಉತ್ಸುಕತೆಯಿಂದ ಇಲ್ಲಿ ಭಾಗವಹಿಸಬೇಕು. ಆವಾಗ ನಿಮ್ಗೆ ಈ ವೃತ್ತಿಯಲ್ಲಿ ಇರೋದಕ್ಕೂ ಸಾರ್ಥಕ ಭಾವನೆ ಸಿಗುತ್ತೆ. ಪ್ರಭು ಸರ್, ದಿಸ್ ಇಸ್ ವಾಟ್ ಐ ವುಡ್ ಲವ್ ಟು ಶೇರ್. This is what even Prabhu sir was trying to share. Madhu, you want to say something? Please go ahead. Over to you, sir. Yeah. Over to you, Madhu. Yeah. Yeah. Django, you saw the video? You can unmute and give, so unmute. You are muted. Yes. Yeah. So this was the video last year where almost 1,454 were the attendees. And I think this time also we are expecting around 1,400 to 1,500 people. We have blocked the event also. And I think it will be a major learning and change of life for everyone. This is like we always say that if people are in Bangalore, local में किधर जाने का है तो we take a cycle. थोड़ा लंबा जाने का है we take auto. Then थोड़ा और लंबा जाने का है we take train. कोई दूसरे कंट्री में जाने का है तो we take aeroplane. Similarly, if you want to go, nowadays people are thinking of going in the moon. So you have to take a rocket. Similarly, that is something called going to a different orbit. So this event will definitely be like an orbit changing activity in your life. That is for sure. And the learning definitely is going to be tremendous, because when I started my career, I know what I was after being in MDRT. So for example, Madhu is there, so Sunil Bhai is there. So all we just friends connect karke mile now, and we are like complete family people. Whenever I go to Bangalore, I go to Chennai, any place I go, there is no, there is a 1 or 2 3 good meetings with all these friends also. So idhar aake you have to network, learn. There are so many things for everyone, and inspiration is definitely going to be on the peak for sure. It's going to be on the topmost level, because जैसे I think Sunil bhai just said that just shoulder up करके चलते with the more successful people, you realize what is happening. But now what happens that we feel that we are just in that well only, that the tortoise feel that this is the full world, but once you go out you realize kitna bada world hai. Same way your business will expand. There will be lots of ideas will come into you, more and more things, and you will meet the foreign people. You can click photographs with them, have a word with them, and they are very nice. वो तुमसे खड़ा रह के बात भी कर सकता है. If you have some question, some idea sharing, they do that, because whenever we go to MDRT meet, we always click pictures. वो अलग बात है, but sometimes just कभी बात करने का कोई अच्छा केस के बारे में, they will definitely find some, if they have good time they will sit and discuss and tell you also. तो ये सब चीज, बहुत सारा चीज होता है एक इवेंट में आने के बाद आपको मिल सकता है, and you will definitely make lots of amazing friends, which will be like lot of idea sharing for you in future. जैसे इस forum में मधु, otherwise I don't know anybody in Bangalore, but because of MDRT and such kind of event, we all have become very good friends. So similarly, future also will be same and equal for you also. Thank you, Madhu. Thank you so much, Django. Appreciate you coming here. So anyway, so country care karsidivi. So it's a privilege, and navella MDRT almost I have 20 years inda ನಾನು ಹೋಗ್ತಿದ್ದೀನಿ, ಮಿಸ್ ಮಾಡ್ಕೋತಿಲ್ಲ. So we get acquainted to quality friends and acquainted to learning and acclimatizing with success ಜೊತೆ
ನಾವು ಹೋಗಕ್ ಇಷ್ಟಪಡ್ತೀವಿ. ಸೊ ನಮ್ಗೆಲ್ಲರಿಗೂ ಫ್ರೆಂಡ್ಸ್ ಜೊತೆ ಎಲ್ಲ MDRT ಟಾಪ್ ಅಡ್ವೈಸರ್ಸ್ ಎಲ್ಲ ನಮ್ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರ ಜೊತೆಗೆ ಬರೋ ವರ್ಷ ನೀವು ಬರ್ತಿದ್ದೀರಾ ಅಂತ ಕೇಳ್ತಾರೆ, ನಾನು ಬರ್ತಿದ್ದೀನಿ ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿಂದ ಮುಂದೆ ಕೆಲಸ ಮಾಡಿ MDRT ಹೋಗ್ತೀವಿ. ಸೊ ಪ್ರತಿ MDRT ನಲ್ಲೂ ನಮ್ದು ಅರ್ನಿಂಗ್ ಲೆವೆಲ್ಸ್ ಡಿಫ್ರೆಂಟ್ ಇದೆ. ಸೊ ದಟ್ ಈಸ್ ದ ಸಕ್ಸಸ್ ಅವ್ರು ಹೇಳ್ತಿದ್ದು. ಸೊ ಥ್ಯಾಂಕ್ ಯು Django ಸೋ ಮಚ್. ಅಂಡ್ ಐ ನೋ ಯು ಹ್ಯಾವ್ ಎನ್ MDRT ಮೀಟಿಂಗ್ ಪೋಸ್ಟ್ ಆಲ್ಸೋ 7:30ಗೆ. ಸೊ ಥ್ಯಾಂಕ್ ಯು ಫಾರ್ thank you very much for coming. Appreciate your time. Yes, Satish thank you so much. Thank you everyone. Thank you. Appreciate your time also. Thank you so much. And Madhu, in the chat there, somebody asking, so you can send the full detail thing. I heard somebody was asking amount and everything. Just explain it to them how it is. And Yeah, just correct. anyone has any problem for registering, we are there all the time. Sure, definitely. Thank you everyone. Thank you Satish sir. Bye Sunil bhai. थैंक यू Thank you. Django जी. Thank So you sir. आपने Thank you. टाइम निकाल के इधर आ गए, ये हमारा नहीं, please. My सौभाग्य pleasure, है. सर सौभाग्य नहीं, आई एम सो ग्लैड. सी एक सिंपल सी बात है, मतलब ये सब लोग सीखने वाले. संडे को अगर 7 बजे कोई इधर बैठा है, मतलब दे आर रियली मोर एंड मोर ईगर टू लर्न, दैट इज फॉर श्योर. वरना संडे शाम को कोई आता नहीं है. सो इट इज अ वंडरफुल सुपर इवेंट एंड एफर्ट फ्रॉम यू एंड एवरीबडी दैट दे आर ज्वाइन टुगेदर एट 7 o'clock ऑल्सो. हाँ जी. सो ये हर हफ्ता चलता है. ये Wonderful, हर हफ्ता wonderful. अगस्त से हर हफ्ता Wow. कोई ना कोई स्पीकर आके उनका जो एक्सपीरियंस शेयर करते हैं, पॉडकास्ट Right. करते हैं. ये एक लर्निंग प्लेटफॉर्म है. पुट्ट है जे दिट्टा नडिगे, मतलब छोटा सा एक स्टेप तो एक राइट डायरेक्शन में, ऐसा करके Lovely. नाम रखा है. हम ये कोविड में चालू किए थे, अब ये Oh. वर्जन 2 निकाला है. थैंक यू Nice, जी, nice, nice. रियली अप्रिशिएट. Thank you so much. Thank you very much. Yeah. Thank you. Bye. ಸೊ ಒಂದೆರಡು ನಿಮಿಷ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಸುನಿಲ್ ಮತ್ತೆ ಮಧುಸೂದನ್ ಸರ್. ಸಿ ಎಲ್ಲರಿಗೂ ಸಹಿತ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಪ್ರತಿನಿತ್ಯ ಆಫೀಸ್ಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀವಿ. ಇದೊಂದು ಎನ್ವೈರ್ಮೆಂಟು. ಆದರೆ ಇದು ಒಂದು MDRT ಇವೆಂಟ್ ಏನಿದೆಯಲ್ಲ, ಇಲ್ಲಿ ತನಕ ಯಾರಾದರೂ ದೊಡ್ಡ ಇವೆಂಟ್ ಅಟೆಂಡ್ ಮಾಡಿದ್ದೀರಾ? ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ದೊಡ್ಡ ಇವೆಂಟ್ MDRT ಇವೆಂಟ್ ಯಾರಾದರೂ ಅಟೆಂಡ್ ಮಾಡಿದ್ದೀರಾ? ಮೀ ಅಥವಾ ನಾನು ಅಂತ ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ಚಾಟ್ ಬಾಕ್ಸು ಯಾರಾದರೂ ದೊಡ್ಡ, ಓಕೆ ಏನೇನು, ಓಕೆ ಹಾಂ ಜಿ ಓಕೆ. ಯಾರಾದರೂ ಮುಂಚೆ ಯಾರಾದರೂ ಯಾವ್ದಾರ, ಹಾಂ ನೋ ಸರ್ ಓಕೆ. ರಮೀಜಾ ಮೇಡಮ್ ಹೇಳ್ತಾ ಇದ್ದಾರೆ ನೋ, ಮಂಜುಳಾ ಮೇಡಮ್ ನೋ, 3 ಜನ ಓಕೆ. ಮೋಹನ್ ಅವ್ರು ಹೇಳ್ತಾ ಇದ್ದೀರಿ ನೋ. MDRT ಇಂಡಿಯಾ ಅಟೆಂಡೆಡ್, ಓಕೆ. ವೇದಾಶಂಕರ್ ಅಟೆಂಡ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬೈ ವೇದಾಶಂಕರ್ ಅವರು ತಿಪ್ಟೂರ್ನವರು, ಓಕೆ. ಸುಮಾರು ಜನ ನೋ ಅಂತ ಬರ್ತಾ ಇದ್ದಾರೆ. ಆಮೇಲೆ ವೇದಾಶಂಕರ್ ಅವರು, ಶಿ ಹ್ಯಾಸ್ ಆಲ್ರೆಡಿ ಡನ್ COT ಆಲ್ಸೋ ಇನ್ 1 year ಆ್ಯಂಡ್ ಶಿ ಹ್ಯಾಸ್ ಜಾಯಿಂಡ್ ಆಸ್ ಅ ಏಜೆಂಟ್ ವೆನ್ ಶಿ ವಾಸ್ ವೆರಿ ಯಂಗ್, ನೋ. So she is more than 20 years she is agent, and now she has got a team of people also. Pushpavati madam is Bima Saki. Recently she has joined. In the last 1 year she has done more than 100 plus policies in last just 1 year, and she comes from a small place which is that ಸಿರಾ ಹತ್ರ ಎಲ್ಲ ಒಳಗಡೆ ಅಂತ ಊರಲ್ಲಿ. ಹಾಗೆ ಎಲ್ಲ ಯಾರ್ಯಾರ್ದು ಹೆಸರು ನೆನಪಿದೆ ಏನೋ, ಕೆಲವೊಬ್ರು ಒಬ್ರು MDRT ಆಗಬೇಕು ಅಂತ ಹೇಳಿ ಚೆನ್ನಗಿರಿಯವರೊಬ್ರು ಬಂದಿದ್ದಾರೆ. ಸೊ ಎಲ್ಲರದ್ದು ಆಮೇಲೆ ನರಸಿಂಹಯ್ಯ ಅಂಥೇಳಿ ಅವರ ಟೀಮಲ್ಲಿ 9 ಜನ 100ಕ್ಕಿಂತ ಹೆಚ್ಚು ಪಾಲಿಸಿ ಮಾಡಿದವರಿದ್ದಾರೆ. ಈಸ್ ಅ CLI. ಹಾಗೆ ಈ ಗ್ರೂಪಿನಲ್ಲಿ ಇಷ್ಟೆಲ್ಲ ಜನ ಇದ್ದರೂ ಸಹಿತ ದೊಡ್ಡ ಒಂದು ಇವೆಂಟ್ ಅಟೆಂಡ್ ಮಾಡಿಲ್ಲ. ಆದರೆ ನಾನು ಹೇಳೋದೇನು ಅಂತಂದರೆ, ಇಂಥ ಇವೆಂಟಿಗೆ ಹೋದಾಗ ಆ ಇವೆಂಟ್ ಆ ಸಮಾವೇಶ ಏನಿದೆಯಲ್ಲ, ಆ ಸಮಾವೇಶದಲ್ಲಿ ನಿಮಗೆ ಗೊತ್ತಿರಲಾರ್ದೆ ಎಷ್ಟೋ ಸಲ ಮನಸ್ಸೊಳಗಡೆ ಬದಲಾವಣೆ ಬರೋದಿದೆಯಲ್ಲ, ಅಲ್ಲಿನ ಕಂಪನ, ವೈಬ್ರೇಷನ್, ಎನರ್ಜಿ, ಅದು ಏನಿದೆಯಲ್ಲ, ಅದು ನಮಗಿಲ್ಲಿ ಆನ್ಲೈನಲ್ಲಿ ತೋರಿಸ್ಕೊಡೋದು ಕಷ್ಟ, ಮನದಟ್ಟು ಮಾಡೋದು ಕಷ್ಟ. ಕರೆಕ್ಟಾ ಮಧುಸೂದನ್ ಸರ್ ಮತ್ತೆ ಸುನಿಲ್ ಸರ್? ಸೊ ಹಾಗಾಗಿ ಸೊ ಇಂಥ ಇವೆಂಟಲ್ಲಿ, ಯಾಕಂತಂದ್ರೆ ನಾನು ಕಳೆದ ಒಂದು ಈ ಕೋವಿಡ್ಕ್ಕಿಂತ ಮುಂಚೆ ನಾನು ಅಂಥ ಇವೆಂಟ್ಗಳಲ್ಲಿ ಮಾತ್ರ ಟ್ರೈನಿಂಗ್ ಮಾಡ್ತಿದ್ದವನು. ಹಾಗಾಗಿ ಯಾವತ್ತು 12,000, 15,000, 10,000 ಜನರ ಮುಂದೆ ಟ್ರೈನಿಂಗ್ ಮಾಡಿದ್ದು. ಯಾಕಂದರೆ ಅದೊಂದು ಅನುಭವ ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ನಾನು ಬಂದೆ. ಓವರ್ ಟು ಯು ಮಧುಸೂದನ್ ಸರ್ ಮತ್ತೆ ಸುನಿಲ್ ಸರ್, ಓವರ್ ಟು ಯು. ಪ್ಲೀಸ್ ಟೇಕ್ ಇಟ್. ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿ ಪ್ರಭು ಸರ್
ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಎಲ್ಲೋ ಅವನಿಗೊಂದು ತಿರುವು ಸಿಗ್ಬೇಕು. ತಿರುವು ನಾವೇನು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಥವಾ 360 ಡಿಗ್ರಿ ಚೇಂಜ್ ಅಂತ ಏನ್ ಹೇಳ್ತೀವಿ, ಅದು ಸಿಗ್ಬೇಕಂದ್ರೆ ಯಾವ್ದಾದ್ರು ಇಂಥ ಒಂದು ಅವಕಾಶ ಸೃಷ್ಟಿ ಆಗ್ಬೇಕು. ಇದು ಸೃಷ್ಟಿಯಾಗಿದೆ, ನಮ್ಮೆಲ್ಲರ ಒಂದು ಅದೃಷ್ಟ. ಈಗ ನಾನು ಒಬ್ಬ ಯಶಸ್ವಿ ಲೈಫ್ ಅಡ್ವೈಸರ್, ವೆಲ್ತ್ ಮ್ಯಾನೇಜರ್, ಮಧು ರೈಟ್ 25 ವರ್ಷಗಳ ನುರಿತ ಎಕ್ಸ್ಪರ್ಟೈಸ್ ಉಳ್ಳ ಅಡ್ವೈಸರ್. ಎಲ್ಲೋ ನಮಗೂ ಕೂಡ ಒಂದ್ ಸ್ಪಾರ್ಕ್ ಎಲ್ಲೋ ಇದೇ ತರ ಒಂದ್ ಮೀಟಿಂಗ್ ಅಲ್ಲಿ ಬಂದಿರೋ ಸ್ಪಾರ್ಕ್. ಆ ವ್ಯಕ್ತಿ ನೋಡಿದಾಗ ನಾನು ಆ ವ್ಯಕ್ತಿ ತರ ಆಗ್ಬೋದು, ನಾನು ಆ ವ್ಯಕ್ತಿ ತರ ಪ್ರಪಂಚ ಸುತ್ತಬೇಕು, ನಾನು ಆ ವ್ಯಕ್ತಿ ರೀತಿ ಮಾತಾಡ್ಬೇಕು, ಇಂಥ ಒಂದು ಪರಿಸರದಲ್ಲಿ ಇರ್ಬೇಕು, ಇಂಥ ವ್ಯಕ್ತಿಗಳ ಜೊತೆ ಒಡನಾಟ ಇರಬೇಕು, ಇಂಥ ವ್ಯಕ್ತಿಗಳ ಜೊತೆ ಬೆರಿಬೇಕು, ನಾನು ಇಂಥ ವ್ಯಕ್ತಿಗಳು ನನ್ ಸ್ನೇಹಿತರಾಗಿರ್ಬೇಕು, ಇಂಥ ನೆಟ್ವರ್ಕ್ ಇರ್ಬೇಕು ಅನ್ಸೋದು ಇಂಥ ಇವೆಂಟ್ಸ್ ಅಲ್ಲೇ. ಸೊ ನೀವು ಒಂದು ಬಂಡವಾಳ ಹೂಡಿಕೆ, ಇಟ್ಸ್ ಇನ್ ಇನ್ವೆಸ್ಟ್ಮೆಂಟ್, ಇದನ್ನ ಖರ್ಚು ಅಂತ ಭಾವಿಸ್ದೆ ರೈಟ್. ಸೊ ಧೈರ್ಯವಾಗಿ ಮುನ್ನುಗ್ಗಿ ರೈಟ್. ಏನ್ ಒಂದು 20,000 ರೂಪಾಯಿ ಬಂಡವಾಳ, ನಾನೇನ್ ಹೇಳ್ತೀನಿ ಒಬ್ಬ ಅಡ್ವೈಸರ್ ಅಂದ್ರೆ, ಎಷ್ಟು ನೀನು ನಿನ್ ದುಡ್ಡು ಮೇಲೆ ನೀನು ಏರ್ಕೊಳ್ತೀಯೋ ಎಷ್ಟು ದುಡ್ಡು ನಿನ್ಮೇಲೆ ನಿನ್ಗೆ ಹಾಕೊಳಕಾಗುತ್ತೆ ಮೈ ಮೇಲೆ, ಅಷ್ಟು ನೀನು ವಾಪಸ್ ಪಡಿತೀಯ ರೈಟ್. ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೈಫ್ ಇಸ್ ದ ಸೆಲ್ಫ್ ಡೆವಲಪ್ಮೆಂಟ್ ಆರ್ ದ ಇನ್ವೆಸ್ಟ್ಮೆಂಟ್ ಆನ್ ಸೆಲ್ಫ್ ಅಂತ ಹೇಳ್ತೀವಿ. ನಾವು ಎಷ್ಟೊಂದು ವಿಚಾರಕ್ಕೆ ದುಡ್ಡನ್ನು ಖರ್ಚು ಮಾಡ್ತೀವಿ. ಕೆಲವು ಸಲ ಮನೆ ಅಂತ ಬಂದಾಗ, ಮಕ್ಕಳು ಅಂತ ಬಂದಾಗ, ಸ್ನೇಹಿತರು ಅಂತ ಬಂದಾಗ, ಅಥವಾ ನಮ್ಮ ಒಡಹುಟ್ಟಿದವರು ಅಂತ ಬಂದಾಗ ನಾವು ಎಗ್ಗಿಲ್ದಿರೆ ಅಥವಾ ಮುಂದಾಲೋಚನೆ ಮಾಡ್ದಿರೋ ದುಡ್ಡನ್ನ ನಾವು ಖರ್ಚು ಮಾಡೋದಿದೆ. ಅದೇ ನನ್ನ ಬೆಳವಣಿಗೆ, ನನ್ನ ವೈಯಕ್ತಿಕ ಬೆಳವಣಿಗೆ, ನನ್ನ ಭವಿಷ್ಯ, ನನ್ನ ಒಂದು ಧ್ಯೇಯ ಇದು ಅಂತ ಬಂದಾಗ ನಾವು ನಮ್ಮೇಲೆ ಹಣವನ್ನ ಹೇರ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕ್ಕೊಡ್ದು ರೈಟ್. ಅಲ್ಲೇ ಬೆಳವಣಿಗೆ ಇರೋದು. ನಾವು ಇದನ್ನ ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಮಧು ಸಹ ಪ್ರತಿ ವರ್ಷ ಒಂದು 5 ದೇಶ ಸುತ್ತೋದು ಅವ್ರಿಗೆ ಸರ್ವೇ ಸಾಮಾನ್ಯ. ಇದೇ ರೀತಿಯಾದಂತ ಒಂದು 15-20 ಇವೆಂಟು ಗೊತ್ತಿಲ್ದೇನೋ ಅಟೆಂಡ್ ಮಾಡ್ತಾ ಇರ್ತಾರೆ ರೈಟ್. ಅಂತ ಒಂದು ಪರಿಸರದಲ್ಲೇ ಮತ್ತೆ ಅವರು ಸ್ಪೀಕರ್ ಆಗಿ ಹೋಗ್ತಿರ್ತಾರೆ. ಆ ರೀತಿಯಾಗಿ ಮಾರ್ಪಟ್ಬಿಟ್ಟಿದ್ದಾರೆ. ಒಬ್ಬ ನಾರ್ಮಲ್ ಅಡ್ವೈಸರ್ ಆದವರು ಮಧು ಅವರ ಹಿನ್ನೆಲೆ ಸಹ ಬಹಳ ಚೆನ್ನಾಗಿದೆ. ಬೆಳಗಾಂನಿಂದ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಇವತ್ತು ಒಂದು ಅತ್ಯಂತ ಯಶಸ್ವಿ ಅಡ್ವೈಸರ್ ಆಗಿದ್ದಾರೆ. ಅಂದ್ರೆ ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಸಂಘದೋಷ ರೈಟ್. ಯಾರ ಜೊತೆ ಸಹವಾಸ ಮಾಡ್ತೀವಿ ಅಂತ. ಸೊ ಇದು ಬಹಳ ಮುಖ್ಯ. ಸೊ ಅವ್ರಿಗೆ ಇವತ್ತು ಅದು ಹವ್ಯಾಸ ಆಗೋಗಿದೆ. ಸೊ ಇವಾಗ ಜಾಂಗೋ ಆಗ್ಬೋದು, ಆಗ್ಬೋದು, ನಾವೆಲ್ಲ ಇದೇ ರೀತಿಯಾಗಿ ಇದೊಂದು ಗೀಳಾಗೋಗಿದೆ ನಮ್ಗೆ. ಸೊ ನಾನು ಹೇಳ್ತೀನಿ ಅಂದ್ರೆ ಇಂಥ ಒಂದು ಪರಿಸರ ನಿಮ್ಗೊಂದು ಸುವರ್ಣ ಅವಕಾಶ ಇದು. ಬಂದು ಮುಜುಗರ ಇಲ್ದಿರ ರೈಟ್. ಮತ್ತೆ ನೀವು ಟ್ರೈನ್ ಅಲ್ಲಾದ್ರೂ ಬರ್ಬೋದು, ಇಲ್ಲ ಬಸ್ ನಲ್ಲಾದ್ರೂ ಬರ್ಬೋದು, ಇಲ್ಲ ನೀವು ಫ್ಲೈಟ್ ಅಲ್ಲಾದ್ರೂ ಬರ್ಬೋದು. ಫ್ಲೈಟ್ ಅಲ್ಲಾದ್ರೆ ಈಗಲೇ ಬುಕ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಟ್ರೈನ್ ಆದ್ರೆ ಒಂದು ದಿವಸ ಮುಂಚಿತವಾಗಿ ಟ್ರೈನ್ ಟಿಕೆಟ್ ನ ಮುಂಗಡವಾಗಿ ನಾನು ಖರೀದಿ ಮಾಡ್ಬೇಕಾಗತ್ತೆ ರೈಟ್. ಸೊ ಒಂದಷ್ಟು ಚೂರು ಅನಾನುಕೂಲ ಆಗ್ಬೋದು, ಅಥವಾ ಅದೊಂದು ಒಳ್ಳೆ ಬಹಳ ಅದ್ಭುತವಾದಂತ ಅನುಭವ ಆಗ್ಬೋದು ಪ್ರಭು ಸರ್ ರೈಟ್. ಇದಕ್ಕೆ ಇವಾಗ ನಿಮ್ಮ ಭವಿಷ್ಯನೇ ಇಲ್ಲಿಂದ ತಿರ್ಕೊಂಬೋದು ತಾನೇ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗವಹಿಸೋದ್ರ ಮೂಲಕ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಒಂದು ವಿಷನ್, ಒಂದು ಲಾಂಗ್ ಟರ್ಮ್ ದೂರದೃಷ್ಟಿ ಸಿಗುತ್ತೆ ಅಂತ ನನ್ನ ಭಾವನೆ. ನಮ್ಗೆಲ್ಲ ಸಿಕ್ಕಿದೆ. ಅದಕ್ಕೆ ನಾನು ಇವತ್ತು ನಿಮ್ ಮುಂದೆ ಬಂದು ಇಷ್ಟೊಂದು ಸಂಕೋಚ ಇಲ್ದಿರ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಈ ರೀತಿಯಾಗಿ ಆಗಿದೆ ನಮ್ಮ ಜೀವನದಲ್ಲಿ. ಸೊ ಮತ್ತೆ ನಮ್ಗೆ ಇದೊಂದು ಹವ್ಯಾಸ ಆಗೋಗ್ಬಿಟ್ಟಿದೆ. ಈ ತರ ಈವೆಂಟ್ಸ್ ಹೋಗೋದು ಖುಷಿಯಿಂದ ಹೋಗ್ತೀವಿ. ಎಷ್ಟು ಹಣ ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಧು 25 ವರ್ಷದಲ್ಲಿ ಸುಮಾರು 20 ವರ್ಷ US ಹೋಗಿ ಬಂದಿದ್ದಾರೆ. ಪ್ರತಿ ವರ್ಷ ತಮ್ಮ ಜೋಬಿನಿಂದಾನೇ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾ ಬರ್ತಾ ಇದ್ದಾರೆ. ಸೊ ಅವರಿಗೆ ಅಷ್ಟು ಹಣ ಸಂಪಾದನೆ ಮಾಡ್ತಾ ಇದೆ. ಮತ್ತೆ ಅವ್ರು ಅದ್ರ ಬಗ್ಗೆ ಅವರು ಯೋಚನೆ ಕೂಡ ಮಾಡಕ್ ಹೋಗಲ್ಲ. ಇಷ್ಟು ದುಡ್ಡು ನಾನು ಇಲ್ಲಿ ಖರ್ಚಾಗ್ತಿದೆ ಅನ್ನೋ ಮನಸ್ಥಿತಿನೂ ಇಲ್ಲ. ಅವರು ಅದನ್ನ ಒಂದು ಬಂಡವಾಳ, ಒಂದು ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಭಾವಿಸಿ ಅವ್ರು ಹೋಗಿ ಬಂದು ಅದನ್ನ ಸಂಪಾದನೆ ಕೂಡ ಮಾಡ್ತಾರೆ. ಅಲ್ಲೋದಾಗ ಅಲ್ಲಿ ಕೂಡ ಕ್ಲೈಂಟ್ಸ್ ನ ಮೀಟ್ ಮಾಡೋದಾಗ್ಬೋದು, ಅಥವಾ ಅಲ್ಲಿ ಸಂಪಾದನೆ ಮಾಡೋದಾಗಲ್ಲ. ಅದು ಹೆಂಗೋ ಭಗವಂತ ದಾರಿ ತೋರಿಸ್ತಾನೆ ರೈಟ್. ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಅಂತಾರಲ್ಲ, ಆ ರೀತಿಯಾಗಿ ರೈಟ್. ಎದೆಗಾರಿಕೆ ಉಳ್ಳವನು ಜೀವನದಲ್ಲಿ ಏನ್ ಬೇಕು ಯಶಸ್ವಿಯ ಸಂಪಾದನೆ ಮಾಡ್ತಾನೆ. ಸೊ ದಿಸ್ ಇಸ್ ವಾಟ್ ಮೈ ಮೆಸೇಜ್ ಪ್ರಭು. ದಟ್ ಸರ್, ಇದು ಕಾರ್ಯಕ್ರಮ ಇರೋದು 16 ಮತ್ತೆ 17 ಮೇ ಅಲ್ವಾ? ಹೌದು ಹೌದು ಹೌದು. ಇಲ್ಲ, ಬರೀ 16 ಬೆಳಗ್ಗೆ 16ನೇ ತಾರೀಕು ಮಾತ್ರ. ಬೆಳಗ್ಗೆ ಒಂದು 8:30 ಶುರು ಆಗುತ್ತೆ, 6 ಗಂಟೆ ಮುಗಿಯುತ್ತೆ. ಶನಿವಾರ ಅದು. ಹೌದು. ಓಕೆ. ಅಂದ್ರೆ ಇಲ್ಲಿಂದ ಬೆಂಗಳೂರಿಂದ ಯಾರು ಹೊರಡೋಂಗಿದ್ರೆ ಬೆಳಿಗ್ಗೆ ಹೊರಟ್ರೆ ಅಲ್ಲಿ ರಾತ್ರಿ ತನಕ ಮುಟ್ಟತ್ ಇಲ್ಲ, ನೆಕ್ಸ್ಟ್ ಡೇ ಬೆಳಿಗ್ಗೆ ಮುಟ್ಟತ್ತಲ್ಲ?
ಟ್ರೈನ್ ಟ್ರೈನ್ ಆದ್ರೆ ಹಿಂದಿನ ದಿವಸ ಪ್ಲಾನ್ ಮಾಡ್ಕೊಬೇಕು 2 days ಮುಂಚೆ. ಫ್ಲೈಟ್ ಆದ್ರೆ ಬೆಳಿಗ್ಗೆ ಒಂದು ಫ್ಲೈಟ್ ಅಂದ್ರೆ 1.25 ಗಂಟೆ ಜರ್ನಿ ಅಷ್ಟೇ. ಕರೆಕ್ಟ್. ಓಕೆ ಫೇರ್ ಇನಫ್. ಆಮೇಲೆ ಇದ್ರದ್ದು ಫೀಸ್ ಎಷ್ಟು ಸರ್ ಅಲ್ಲಿ? ಇದ್ರದ್ದು ರಿಜಿಸ್ಟ್ರೇಷನ್ ಫೀಸು ಎಲ್ಲ ಸೇರಿ ನನ್ನ ಪ್ರಕಾರ ಒಂದು 11,000 ಒಳಗೆ 11,000 ಒಳಗೆ ಆಗುತ್ತೆ ಸರ್. ಅಲ್ಲ, ರಿಜಿಸ್ಟ್ರೇಷನ್ ಫೀಸ್ 11? ಹೌದು, 11. ಫೇರ್ ಇನಫ್. ಸೊ ಈ 11,000 ಕೊಟ್ರೆ ಅವ್ರಿಗೆ MDRT ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ? ಹೌದು. ಅದ್ರ ಜೊತೆಗೆ ಅವ್ರು ಏನೇನ್ ನೋಡಬಹುದು, ಆ ರಿಜಿಸ್ಟ್ರೇಷನ್ ಸಂಖ್ಯೆ ಸಿಕ್ಕಿದ್ರೆ ಅವ್ರಿಗೆ ಏನೆಲ್ಲ ವಿಡಿಯೋ ನೋಡೋ ಅವಕಾಶ ಇದೆಯಾ, ಅಥವಾ ಸಕ್ಸಸ್ಫುಲ್ ಆದವ್ರದ್ದು ಏನಾದ್ರು ಹಂಗೇನಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ ಏನಾದ್ರು ಆಕ್ಸೆಸ್ ಇದೆಯಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ವಿವರಣೆ ಕೊಟ್ರೆ ಅದು ಇನ್ನೂ ಅನುಕೂಲ ಪಡಿಸ್ಕೊಂಡಿದ್ದಾರೆ ಪ್ರಭು ಸರ್. ಮಧು ಅವರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ ಇದ್ರ ಬಗ್ಗೆ. ಶೋರ್. ಸೊ MDRT.org ಅಂತ ಒಂದು ವೆಬ್ಸೈಟ್ ಇದೆ, MDRT ಅವ್ರದ್ದೇನೆ. ಓಕೆ, ಅದರಲ್ಲಿ ಆಲ್ಮೋಸ್ಟ್ MDRT ಆಗಿಲ್ದಿರೋರ್ಗೆ ಆಕ್ಸೆಸ್ ಇದೆ, ಆಗಿರೋರ್ಗೂ ಅಂತೂ ಇದ್ದೇ ಇದೆ. ಓಕೆ, ಸ್ವಲ್ಪ ಆಗಿರೋರಿಗೆ ಸ್ವಲ್ಪ ಜಾಸ್ತಿ, ಆಗಿಲ್ದವ್ರಿಗೆ ಸ್ವಲ್ಪ ಕಡಿಮೆ ಇರ್ತದೆ, ಒಂದು 30-40% ಕಡಿಮೆ ಇರ್ತದೆ. ಅದರಲ್ಲಿ ಎಲ್ಲಾ ತರದ ವಿಡಿಯೋಸ್, ಮೋಟಿವೇಶನಲ್ಸ್ ವಿಡಿಯೋಸ್, ರೆಫರೆನ್ಸ್ ಹೆಂಗ್ ತಗೊಳ್ಳೋದು, ರೆಫರೆನ್ಸಸ್ ಕಸ್ಟಮರ್ಸ್ಗಳಿಂದ, ಕ್ಲೋಸಿಂಗ್ ಟೆಕ್ನಿಕ್ಸ್ ಎಲ್ಲ ಅದರಲ್ಲಿ ವಿಡಿಯೋ, ಆಡಿಯೋ ಎಲ್ಲಾ ತರದ್ದು ಇದೆ. ಆಡಿಯೋ ಇದೆ, ವಿಡಿಯೋ ಇದೆ, ಆಮೇಲೆ ಸ್ಕ್ರಿಪ್ಟ್ಸ್ ಇದೆ, ಓದಬಹುದು. ಸಿಂಪಲ್ 5 ನಿಮಿಷದ ಇವೆಲ್ಲ ಒಂದಿನ ಎಲ್ಲ ಕುತ್ಕೊಳ್ಳುವಂಥದ್ದಲ್ಲ. 5 ನಿಮಿಷ ಆಪ್ ಮಾಡ್ಕೊಂಡು ಎನಿ ಟೈಮ್ ಮಾಡ್ಬೋದು. ಅದ್ರದ್ದು ಒಂದು ಸಿಗುತ್ತೆ. ಅಲ್ಲಿ ಇನ್ನೊಂದಿದೆ MDRT ಅಕಾಡೆಮಿ ಅಂತ. MDRT ಅಕಾಡೆಮಿ ಅಂತಂದ್ರೆ ನೀವೊಂದ್ ಸ್ವಲ್ಪ ದುಡ್ಡು ಮುಂದೆ ಅದ್ರೊಳಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತಿದ್ರೆ ಇಟ್ಕೊಂಡ್ರೆ ಮೆಂಟರ್ಸ್ ಸಿಗ್ತಾರೆ, ಆಮೇಲೆ ಕೆಲವು ಲರ್ನಿಂಗ್ ಸಿಗುತ್ತೆ, ಆಮೇಲೆ MDRT ಮೇನ್ ಇವೆಂಟ್ಗೂ ಹೋಗ್ಬೋದು. ಸೊ ಇವೆಲ್ಲ ಆಕ್ಸೆಸ್ ನಿಮ್ಗೆ ಬರ್ತಾ ಸಿಗಕ್ ಹೋಗುತ್ತೆ. ಬಟ್ MDRTದು ಮೇನ್ಲಿ ಕಲಿಕೆಗಿರೋದು, ಕಲ್ತಿದ್ದು ನಿಮ್ಗೆ ಆಕ್ಸೆಸ್ ಎಲ್ಲಾ ತರದ್ದು ನಿಮ್ ಮೆಂಟರ್ ಸಿಗ್ತಾರೆ. ಏನ್ ಬೇಕಾದ್ರೆ ಹೇಗ್ ಬೇಕಾದ್ರೆ ಉಪಯೋಗಿಸ್ಕೋಬಹುದು, ಅಷ್ಟು ಅಡ್ವಾಂಟೇಜಸ್ ಇದೆ ಇದರಲ್ಲಿ. ಅಂಡ್ 11,000 ರೂಪಾಯಿ ಕಟ್ಟಿ 11,100 ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ MDRT ಬಂದಾಗ ನಿಮ್ಮ ಸುತ್ತಮುತ್ತ ಜನ ಏನಿರ್ತಾರೋ ಎಲ್ಲ ಇದರ್ COT, TOT, MDRT ಆಗಿರೋರಂತೂ ಇದ್ದೇ ಇರ್ತಾರೆ. ಅವ್ರು ಹೇಗೆ ಇದ್ರ ತನಕ ಮುಂದೆ ಬಂದಿದ್ದಾರೆ ಅಂತಾನು ತಿಳಿಸ್ತಾರೆ 4 ಡೇ ಪ್ರೋಗ್ರಾಮ್ ಅಲ್ಲಿ. ಅಂಡ್ ಅವ್ರ ಜೊತೆ ನಿಂತ್ಕೊಂಡು ಅವ್ರ ಪರ್ಸನಲೈಸ್ಡ್ ಕಾರ್ಡ್ ಇಟ್ಕೊಂಡು ನೀವು ಅದಾದ್ಮೇಲೆ ಮೇಲ್ ಅಲ್ಲೋ, ಫೋನ್ ಅಲ್ಲೋ, ವಾಟ್ಸಪ್ ಅಲ್ಲೋ ಕಾನ್ವರ್ಸೇಷನ್ ಮಾಡಿ ನೀವು ಏನಾದ್ರು ಎಲ್ಲರೂ ತೊಡರ್ತಾ ಇದ್ರೆ ಕೆಲಸದಲ್ಲಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಸೊ ಇದು MDRT ಡೇ ಈವೆಂಟ್. MDRT ಡೇ ಈವೆಂಟ್ ರಿಜಿಸ್ಟರ್ ಆಗೋದ್ರ ಜೊತೆಗೆ MDRT.org ನಲ್ಲೂ ಆಕ್ಸೆಸ್ ಮಾಡಬಹುದು. ಅದ್ರದ್ದು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಡ್ತಾರೆ. ಅದರಲ್ಲಿ MDRT ಅಕಾಡೆಮಿ ಅಂತಿದೆ. ಅಕಾಡೆಮಿ ಅಂತಂದ್ರೆ ನಿಮ್ಗೆ ಈ ತಿಂಗಳು ನಾನು ಎಷ್ಟು ಪಾಲಿಸಿ ಮಾಡಬೇಕು, ಈ ತಿಂಗಳು ಎಷ್ಟು ಕಸ್ಟಮರ್ಸ್ ಮೀಟ್ ಮಾಡಬೇಕು ಅನ್ನೋದಕ್ಕೆಲ್ಲ ಒಂದು ಕ್ಯಾಲೆಂಡರ್ ಹಾಕೊಂಡು ಅದರಲ್ಲಿ ನಿಮ್ದು ಗೋಲ್ ಸೆಟ್ಟಿಂಗ್ ಎಲ್ಲ ಮ್ಯಾಪ್ ಮಾಡಿ ನಿಮ್ಗೆ ಅದು ಪರ್ಟಿಕ್ಯುಲರ್ ವೆಬ್ಸೈಟ್ ಹೇಳುತ್ತೆ. ಸರ್ ನೀವು ಲಾಸ್ಟ್ 3 months ಇಂದ ತಿಂಗಳಿಗೆ ಥ್ಯಾಂಕ್ ಯು ಸರ್ ಸೋ ಮಚ್, ತಿಂಗಳಿಗೆ 10 ಜನ ಮೀಟ್ ಮಾಡಿದ್ದೀರಾ, ಸೊ ಇಷ್ಟು ಪಾಲಿಸೀಸ್ ಕ್ಲೋಸ್ ಮಾಡಿದ್ದೀರಾ, ಇಷ್ಟು ಕಮಿಷನ್ಸ್ ದುಡ್ದಿದ್ದೀರಾ, ಇನ್ನು ಇಷ್ಟು ಹಿಂದೆ ಹಿಡಿದಿರಾ, MDRTಗೆ ಇಷ್ಟು ಮಾಡಬೇಕು ಅಂತ ಎಲ್ಲ ತೋರಿಸುತ್ತೆ. ಸೊ ಅಲ್ಲಿ ರಿಸೋರ್ಸಸ್ ಅಂತ ಇದೆಯಲ್ಲ, ಅದರಲ್ಲಿ MDRT.org ನಲ್ಲಿ ಆ ರಿಸೋರ್ಸಸ್ ಹೋದ್ರೆ ವಿತೌಟ್ ಲಾಗಿನ್ ಸೈನ್ ಇನ್ ಆಗೋದು MDRT ಆಗಿರೋರ್ಗೆ, ಆಗಿಲ್ದಿರೋರ್ಗು ಸುಮಾರು ವಿಡಿಯೋಸ್, ಆಕ್ಸೆಸ್ ಎಲ್ಲ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸೊ ವೆರಿ ಪವರ್ಫುಲ್ ಥಿಂಗ್ ಆಯ್ತಾ. ಸೊ ಏನೇನಾಗುತ್ತೋ ಬಿಡುವಿದ್ದಾಗ ಅನ್ಲಾಕ್ ಆಗಿರೋಂಥದ್ದು ಸುಮಾರಿದೆ, ಅದನ್ನ ನೀವು ನೋಡ್ಬೋದು. ನಂದು ಎಲ್ಲರದು ವಿಡಿಯೋಸ್ಗಳಿದೆ. ಸೊ ಅಮೇಝಿಂಗ್. ನೆಕ್ಸ್ಟ್ ಈ ವರ್ಷ ಆಸ್ಟ್ರೇಲಿಯಾದಲ್ಲಿ ಸುನಿಲ್ ಮಾತಾಡ್ತಿದ್ದಾರೆ ಆಯ್ತಾ. ಸೊ ಲಾಗಿನ್ ಆಯ್ತಂದ್ರೆ ಸೊ MDRT.academyಗೆ ರಿಜಿಸ್ಟರ್ ಮಾಡಿದ್ರೆ ಕೆಳಗಡೆ ಅಲ್ಲಿದೆ, ಕೆಳಗಡೆ ತೋರಿಸಿ ಸರ್, ಈಗ ತೋರಿಸಿದ್ವಿ ಜಸ್ಟ್ ನಾವು ಕೆಳಗಡೆ MDRT ಅಕಾಡೆಮಿ ಅಂತ. ಸೂಪರ್. ಇಲ್ಲಿ ಇದೇನಂದ್ರೆ ಐ ಥಿಂಕ್ ನೀವೊಂದು $300 ಕೊಟ್ಟು ರಿಜಿಸ್ಟರ್ ಆದ್ರೆ ಆಯ್ತಾ. ಸೊ MDRTದು ಸಾಧಾರಣವಾಗಿ ನಾವು $600 ಕೊಡಬೇಕು. ಇಲ್ಲಿ ನಿಮ್ ಅರ್ಧ ದುಡ್ಡು $300 ಕೊಟ್ಟರು MDRT ಅಕಾಡೆಮಿಗೆ ಸೇರ್ಕೊಂಡ್ರೆ ಗೋಲ್ ಸೆಟ್ಟಿಂಗ್ ಇಂದ ಹಿಡಿದು ಫುಲ್ 100% ಆಕ್ಸೆಸ್ ಆಫ್ MDRT.org ಇದೆಲ್ಲ ಫುಲ್ 100% ಆಕ್ಸೆಸ್ ಸಿಕ್ಕಿ ನಿಮ್ಗೂ ಮೆಂಟರ್ ಸಿಕ್ಕಿ ಗೋಲ್ ಸಿಕ್ಕಿ MDRT ಆಸ್ಟ್ರೇಲಿಯಾ ಇವೆಂಟ್ಗೂ ಅಟೆಂಡ್ ಆಗುವಂತ ಒಂದು ಆಪರ್ಚುನಿಟಿ ಕೊಡ್ತಿದ್ದಾರೆ. ಅಷ್ಟು ಎಲ್ಲ ಅಡ್ವಾಂಟೇಜಸ್ ಮಾಡಿದ್ದಾರೆ. $300 ಅಂದ್ರೆ ಸುಮಾರು ಒಂದು 36,000 ರೂಪಾಯಿ ಆಗುತ್ತೆ. ನಾವು ಎಷ್ಟೆಷ್ಟೋ ದುಡ್ಡು ಎಲ್ಲ ಖರ್ಚು ಮಾಡ್ತೀವಿ, ಇದೆಲ್ಲ ವರ್ಷದ ಪೂರ್ತಿ 365 days ನಿಮ್ಗೆ ಆಕ್ಸೆಸ್ ಇರುತ್ತೆ. ತುಂಬಾನೇ ಚೆನ್ನಾಗಿದೆ, ಯಾರು ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಸೊ ನೀವು ಕಲಿತು ಮೇಲೆ ಬರ್ತೀನಿ, ಜೀವನದಲ್ಲಿ ಮುಂದೆ ಬರ್ತೀನಿ ಅಂತಿದ್ರೆ ಅಮೇಝಿಂಗ್ ಆಪರ್ಚುನಿಟಿ ಇದು. ಅಲ್ಲ, 36,000 ರೂಪಾಯಿ ಅಂತಂದ್ರೆ 2 ಲಕ್ಷ ಪ್ರೀಮಿಯಂ ಅಷ್ಟೇ ತಾನೆ?
ಕರೆಕ್ಟ್. ಓಕೆ. ಸೊ ಎಂಡ್ ಆಫ್ ದ ಡೇ ಪ್ರಾಕ್ಟಿಕಲಿ ನೀವು ಈ ವರ್ಷ MDRT ಮಾಡಬೇಕು ಅನ್ನೋ ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿಬಿಟ್ಟು ದುಡ್ಡು ಕಟ್ಬಿಡ್ಬೇಕು 11,000 ರೂಪಾಯಿ. ಆಮೇಲೆ ಯಾವಾಗ ನೀವು ಹೆಂಗೆ ನಿಮ್ಮ ಕಸ್ಟಮರ್ ಹತ್ರ ಫಸ್ಟ್ ಪ್ರೀಮಿಯಂ ರಿಸೀಟ್ ಹಾಕೊಂಡ್ಬಿಡ್ತೀರಲ್ವಾ, ಆ ರಿಸೀಟ್ ಹಾಕಿದ್ಮೇಲೆ ಅವು ಮೆಡಿಕಲ್ ಆದರೂ ಬರಬೇಕು, ಮತ್ತೊಂದಾದರೂ ಬರಲೇಬೇಕು ತಾನೆ. ಅದೇ ಥರ ನಾವು ಸಹಿತ 11,000 ದುಡ್ಡು ಕಟ್ಬಿಟ್ಟು 16ನೇ ತಾರೀಕಲ್ಲಿ ಮೀಟಿಂಗ್ ಹೋಗ್ಬಿಟ್ಟು ವಾಪಸ್ ಬನ್ನಿ. ಅದ್ರ ನಂತರ ಅಲ್ಲಿ MDRTಯಲ್ಲಿ ಏನಾಯಿತು, ಕೆಲವರಿಗೆ ಹಿಂದಿ ಅರ್ಥ ಆಗ್ಲಿಕ್ಕಿಲ್ಲ, ಇಂಗ್ಲೀಷ್ ಅರ್ಥ ಆಗ್ಲಿಕ್ಕೆ ಏನೂ ತಲೆ ಕೆಡ್ಸ್ಕೊಬೇಡಿ. ಯಾಕಂದರೆ ಎಲ್ಲ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಆಗಿದ್ದಿಲ್ಲ ಪೂರ ಅರ್ಥ ಆಗ್ಬೇಕಂತಿಲ್ಲ. ಆ ಒಂದು ವಾತಾವರಣದಲ್ಲಿ ಉಸಿರಾಟ ಮಾಡಿಬಿಟ್ಟು ಬಂದರೆ ಸಾಕು. ಆಯ್ತಾ, ಇದು ನನಗೆ ತಿಳಿದಿರೋದು. ಹಾಗೇನೆ ಬಂದ ಮೇಲೆ ಬೇಕಾದ್ರೆ ಇನ್ನೊಂದು ಇವೆಂಟ್ ಮಾಡೋಣ, ಸ್ಪೆಷಲ್ ಇವೆಂಟ್ ಮಾಡೋಣವಂತೆ. 17ನೇ ತಾರೀಕು ನಮ್ದು ಹೆಂಗೂ ಪುಟ್ಟ ಹೆಜ್ಜೆದು ಇಟ್ಟ ನಡಿಗೆ ಇದೆ. ಬೇಕಾದ್ರೆ ಅದನ್ನು ಮಧ್ಯಾಹ್ನದ ಮೇಲೆ ಶುರು ಮಾಡ್ಕೊಳ್ಳೋಣ. ನಮ್ಮ ಯಾರು ಇಬ್ಬರು ಸುನಿಲ್ ಸರು ಮತ್ತು ಮಧುಸೂದನ್ ಸರ್ ಫ್ರೀ ಇತ್ತು ಅಂತಂದರೆ ಅವ್ರ ಹತ್ರ ಕನ್ನಡದಲ್ಲಿ ಅನುವಾದದ್ದು ಯಾರ್ಯಾರು ಏನು ಹೇಳಿದ್ರು ಜಿಸ್ಟ್ ಅನ್ನೋದನ್ನು ಅದನ್ನು ಮಾಡ್ಕೋಬೋದು ಅಂತ ಇದು ನನ್ನ ಒಂದು ಭಾವನೆ ಅಂತ ಹೇಳ್ತಾ ಓವರ್ ಟು ಯು ಸರ್. ನಮ್ಮ ಮಧ್ಯ ಮಧ್ಯ ಏನು ಗೊತ್ತಾ, ನಾವು ಪಾಡ್ಕಾಸ್ಟ್ ಮಾಡಿ ರೂಢಿ ಅಲ್ವಾ, ಬೇರೆಯವ್ರದ್ದೇ ಮಾತೆ ಕೇಳ್ತೇವೆ, ನಮ್ಮ ಮಾತು ಕೇಳಲ್ವಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ನಮ್ಗೆ ಇರ್ಬೇಕಲ್ಲ ಅಂತೇಳಿ ಬರ್ತಾ ಇದ್ವಿ ಅಷ್ಟೇ. ಅಮೇಜಿಂಗ್ ಸೂಪರ್, ಹ್ಯಾಟ್ಸ್ ಆಫ್ ಸರ್. ಕೋಚ್ ನೀವು ಪರ್ಫೆಕ್ಟ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರಿ. ಓಕೆ, ನಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಹೇಳಿದ್ದು 100% ಕರೆಕ್ಟ್. ಸೊ ನಂದು ಏನಾಗಿತ್ತು ಅಂದ್ರೆ 2006 ಅಲ್ಲಿ ಫಸ್ಟ್ ಟೈಮ್ MDRT ಆಗಿದ್ದೆ. 5 ವರ್ಷದ ತನಕ MDRT ಆಗಿರ್ಲಿಲ್ಲ, ಸೇರ್ಕೊಂಡು ಇನ್ಶೂರೆನ್ಸ್ ಇಂಡಸ್ಟ್ರಿಯಿಂದ. ಆ ಫಸ್ಟ್ ಟೈಮ್ ಆಗಿದ್ದೆ. ತುಂಬಾ ಖುಷಿ ಇತ್ತು MDRT ಆಗಿದ್ದೀನಿ ಅಂತ. ತುಂಬಾ ಕಷ್ಟಪಟ್ಟು ಮಾಡಿದ್ದೆ, ಎಲ್ಲ ಓಕೆ ಇತ್ತು. ಬಟ್ ಆವಾಗ ನಮ್ಮ ಕಂಪನಿ ಸ್ಟಾರ್ಟಿಂಗ್ ಅಲ್ಲಿ ಹೊಸದಾಗಿ ಬಂದಿತ್ತು ಅಂತ ಸ್ಪಾನ್ಸರ್ ಮಾಡ್ತಿದ್ರು, ಆಮೇಲೆ ಸ್ಪಾನ್ಸರ್ ಮಾಡೋದು ನಿಲ್ಸ್ಬಿಟ್ರು. ಓಕೆ, ಸೊ ಹಾಗಾಗಿ ನಾನು ಅಮೆರಿಕಾಗ್ ಹೋಗ್ಬೇಕು ಅಂತ ಹಠ ಹಿಡಿದಿದ್ದೆ. ಒಂದು ಅಮೆರಿಕಾಗ್ ಹೋಗ್ಬೇಕು, ಎರಡನೇದು MDRT ಇವೆಂಟ್ ಅಟೆಂಡ್ ಆಗ್ಬೇಕು, ಎರಡು ಇತ್ತು. ಆಯ್ತಾ, ಸೊ ಹೋದೆ, ಒಂದು ಒಳ್ಳೆ ಟ್ರಾವೆಲ್ ಏಜೆಂಟ್ ನ ಹಿಡಿದೆ, ಒಂದು ಟಿಕೆಟ್ ಬುಕ್ ಮಾಡಿಸ್ಕೊಂಡೆ. ಕಡಿಮೆ ರೇಟಿಗೆ ಮಾಡ್ಬೇಕಲ್ಲ, ಜೂನ್ ನಲ್ಲಿ ಇತ್ತು. ನಾನು ಜಾನ್ವರಿನಲ್ಲಿಂದಲೇ ಕೂತ್ಕೊಂಡ್ಬಿಟ್ಟಿದ್ದೆ, ಜಾನ್ವರಿಯಿಂದನೇ ಹೋಗಿ ಇಲ್ಲಿಂದ. ಸೊ ಬರೀ ಅಮೆರಿಕಾ ತಂಗ ಇಲ್ಲಿಂದ ಹೋಗಿ ಬರೀ MDRT ಇವೆಂಟ್ ಆಗೋದ್ ಬದಲು ಅಲ್ಲಿರೋ ಒಂದಷ್ಟು ನಂಗೆ ಗೊತ್ತಿರೋರು, ಬೆಳಗದವರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲಾನು ಒಂದ್ಸಲಿ ಮೀಟ್ ಮಾಡೋಣ. ನಾನು ಏನೋ ಅಮೆರಿಕಾಗೆ ಬರೋವಂತ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೆಂಗ್ ಹೋಗ್ತಾರೋ ಹಾಗೆ ನಾನು ಇಂಜಿನಿಯರಿಂಗ್ ಆಗಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಊರಲ್ಲಿ ಇದ್ರು, ಅಮೆರಿಕಾ, UK, ಯುರೋಪ್ ಅಲ್ಲಿ. ಸೊ ಅಮೆರಿಕಲ್ಲಿ ಇದ್ದವ್ರನ್ನೆಲ್ಲ ಮೀಟ್ ಮಾಡೋಣ ಅಂತ ಪೂರ್ತಿ ಒಂದು ಫುಲ್ ಲಿಸ್ಟ್ ತಗೊಂಡೆ. ದೂರದ ಕಸಿನ್, ನಿಯರ್ ಬೈ ಕಸಿನ್, ಹತ್ರದವರು, ದೂರದವರು, ಎಲ್ಲಾ ಫ್ರೆಂಡ್ಸ್ ಯಾರ್ಯಾರು ಇದಾರೋ ಅವರು. 20 ವರ್ಷದಿಂದ ಕಾಲೇಜ್, 10 ವರ್ಷ ಆಗಿತ್ತು ಕಾಲೇಜ್ ಓದಿ, ಟಚ್ ಅಲ್ಲಿ ಇಲ್ಲ, ಅವ್ರನ್ನೂ ಲಿಸ್ಟ್ ಅಲ್ಲಿ ಹಾಕೊಂಡು 1 ತಿಂಗಳು ಪ್ಲಾನ್ ಹಾಕಿದೆ. ಇನ್ಫ್ಯಾಕ್ಟ್ 1.5 ತಿಂಗಳು. ಏನಂದ್ರೆ ಇವೆಂಟ್ ಅಟೆಂಡ್ ಆದ್ಮೇಲೆ ಒಂದೊಂದು ಊರಿಗೂ ಹೋಗ್ಬಿಟ್ಟು ಎಲ್ಲಾರನು ಫ್ರೆಂಡ್ಸ್ ಮಾತಾಡ್ಕೊಂಬರೋದು ಅಂತ ಪ್ಲಾನ್ ಹಾಕೊಂಡು ಹೊರಟು ಬಿಟ್ಟು ಫ್ಲೈಟ್ಸ್ ಎಲ್ಲ, ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡೆ. ತುಂಬಾ ಮುಂಚೆ ಮಾಡಿದ್ರಿಂದ ಒಂದು ಊರಿಂದ ಇನ್ನೊಂದಿಗೆ ಕೆಲವೊಂದ್ಸಲಿ $100 ಅಂದ್ರೆ $100 ಅಲ್ಲ, ಆಕ್ಚುಲಿ $80 ಸಿಕ್ಬಿಡ್ತು. ಅವಾಗ $1ಗೆ 50 ರೂಪಾಯಿ ಇತ್ತು. ಸೊ ಹಾಗಾಗಿ ಒಂದು 4-5 ಸಾವಿರ ರೂಪಾಯಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಸ್ಕೋಪ್ ಎಲ್ಲ ಇತ್ತು. ಸೊ ಆತರ ಎಕನಾಮಿಕಲಿ ಸಿಕ್ತು, ಹೋಗಿದ್ದೆ. ಎಲ್ಲ ಫ್ರೆಂಡ್ಸ್ ಹೋದೆ. ಆಯ್ತಾ, ಇದು ಅಮೆರಿಕ ಹೋಗೋ ದಿವಸ ಆಯ್ತು. ಬಟ್ ಈಗ ವೀಸಾ ತಗೊಳೋದಕ್ಕೆ ಹೋಗ್ಬೇಕಿತ್ತು. ವೀಸಾ ತಗೊಳಕ್ ಹೋಗೋ ದಿವಸ ಯೋಚನೆ ಮಾಡಿದೆ. ಸೊ ವೀಸಾ ಹೋಗ್ತಿದ್ದೀನಿ ಅಂದ್ರೆ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಅಂತ ನಾರ್ಮಲ್ ಟ್ರೈನ್ ಅಲ್ಲಿ ಹೋಗೋ ಬದಲು ಶತಾಬ್ದಿ ಟ್ರೈನ್ ಅಲ್ಲಿ ಹೋದೆ. ನಾರ್ಮಲ್ ಟ್ರೈನ್ ಅಲ್ಲಿ $300 ಹೋಗ್ಬೋದು, ನಾನು 1,600 ಕೊಟ್ಟು ಹೋದೆ. MDRT ಅಡ್ವೈಸರ್ ಅಲ್ವಾ, ಟಾಪ್ ಲೆವೆಲ್ ಅಂತ ಒಂದು ಬಂದಿತ್ತು ಸ್ವಲ್ಪ ತಲೆಯಲ್ಲಿ. ಸೊ ಹೋದೆ, ಟ್ರೈನ್ ಅಲ್ಲಿ ಕುತ್ಕೊಂಡೆ. ಕರೆಕ್ಟ್ ಬೆಳಗ್ಗೆ 6 ಗಂಟೆಗೆ ಹೋಗಿ 11ಕ್ಕೆ ಅಲ್ಲಿ ಮುಟ್ಟೋದಿತ್ತು ಚೆನ್ನೈ. ಸೊ ನನ್ನ ಅಕ್ಕಪಕ್ಕ ಆ ತರದ ಬಂದವರೆಲ್ಲ NRIs ಇದ್ರು. ಅಂದ್ರೆ ಅಮೆರಿಕ ಬಂದು ವೀಸಾ ರಿನ್ಯೂ ಮಾಡೋರು, ಕೆಲವರು ಪಾಸ್ಪೋರ್ಟ್ ರಿನ್ಯೂ ಮಾಡೋರು. ಸೊ ಹಾಗೆ ಹೋಗ್ತಾ ಟ್ರೈನಲ್ಲಿ ಕುತ್ಕೊಂಡು ಏನ್ ಮಾಡೋದು, ಪೇಪರ್ ಓದಿದ್ವಿ, ಟೀ ಕುಡಿದ್ವಿ, ಕಾಫಿ ಕುಡಿದ್ವಿ. ಆಮೇಲೆ ಮಾತಾಡಕ್ ಶುರು ಮಾಡಿದೆ. ಸೊ ಅವ್ರದೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡೆ. ಓಕೆ, ನೀವು ವೀಸಾ ಬಂದಿದ್ದಾರೆ, ನೀವು ಬಂದಿದ್ರೆ, ಎಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಇಸ್ಕೊಂಡು ಕೆಳಗೆ ಇಳಿಯೋಷ್ಟೊಳಗೆ ಫೋನ್ ಎಕ್ಸ್ಚೇಂಜ್ ಮಾಡಿ ನಾನೇನು ಅಂತ ಹೇಳಿ ನಿಮ್ಗೆ ಆಮೇಲೆ ಯಾವಾಗಾರು ಫ್ರೀ ಇದ್ದಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ಟೆ.
ಅಲ್ಲಿಂದ ನೆಕ್ಸ್ಟ್ ವೀಸಾ ಸಿಕ್ಕಿ ವೀಸಾ ಆದ್ಮೇಲೆ ಅಮೆರಿಕ ಹೋಗ್ಬೇಕಾದ್ರೆ ಲಂಡನ್ ಬ್ರಿಟಿಷ್ ಏರ್ವೇಸ್ ಅಲ್ಲಿ ಹೋಗ್ತಿದ್ದು. ಇಲ್ಲಿಂದ ಲಂಡನ್ ಇಂದ ಅಮೆರಿಕ. ಸೊ ಇಲ್ಲಿಂದ ಲಂಡನ್ ಹೋಗ್ಬೇಕಾದ್ರೆ ನನ್ನ ಅಕ್ಕಪಕ್ಕದಲ್ಲಿ ಇದ್ದಿದ್ದ ಸೀಟ್ ಜನಗಳು ಇಂಡಿಯನ್ಸ್ ಇದ್ರು. ಅವರು ಅಲ್ಲಿಗೆ ಒಬ್ಬ ಹುಡುಗ ಇದ್ದ, ಫಸ್ಟ್ ಟೈಮ್ ಫಾರಿನ್ ಹೋಗ್ತಿದ್ದ ಕೆಲ್ಸಕ್ಕೆ, ಇನ್ನೊಬ್ಬ ಕೆಲ್ಸದಿಂದ ಬಂದ ರಜೆಗೆ ಬಂದಿದ್ದ, ಅವನು ಮತ್ತೆ ವಾಪಸ್ ಊರಿಗೆ ಹೋಗ್ತಿದ್ದ, ಹಿಂಗೆ ಈ ತರ. ಸೊ ಕಡೆ ಪಕ್ಷ ಇಮಿಡಿಯೇಟ್ ಆಗಿ ವೀಸಾ ತಗೊಂಡು ಅಮೆರಿಕ ಹೋಗೋ ಫ್ಲೈಟ್ ಅಲ್ಲೇನೆ ಒಟ್ಟು ನಂಗೆ 10 ಜನ ಪರಿಚಯ ಆದ್ರು ಇಂಡಿಯನ್ಸ್. ಅವ್ರಿಗೆ ನಾನು ಹಿಂಗೆ ಇಂಡಿಯಾದಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತದೆ, ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಹೆಂಗಿದೆ, ಅಮೆರಿಕಾದಲ್ಲಿ 1% 2% ಇದೆ, ಇಲ್ಲಿ 8% ಇದೆ ಎಲ್ಲ ಹೇಳಿದ ತಕ್ಷಣ ಲಿಟ್ರಲಿ ಅಮೇರಿಕ ಟ್ರಿಪ್ ಮುಗಿಸ್ಕೊಂಡು ನಾನು US ಹೋಗ್ತಿದ್ದೀನಿ, ತುಂಬಾ ಬಿಸಿ ಇದ್ದೀನಿ, ಐ ಆಮ್ ಅ ಬಿಗ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಸೊ ಅಲ್ಲಿ ಕ್ಲೈಂಟ್ಸ್ ಮೀಟ್ ಮಾಡಕ್ ಹೋಗ್ತಿದ್ದೀನಿ, ನಂಗೆ 35% NRI ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿ, ಈಗಲೂ ಇದ್ದಾರೆ 45% ಇದ್ದಾರೆ, ಬಟ್ ಹೇಳಿ ಹಾಗೆ ಕಾರ್ಡ್ಸ್ ಎಲ್ಲ ಇಸ್ಕೊಂಡು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಸ್ಕೊಂಡು ಮೇಲಲ್ಲಿ ಟಚ್ ಅಲ್ಲಿ ಇರ್ತೇವೆ ಅಂತ ಹೇಳಿ ಹೋಗಿ ಬಂದ ಮೇಲೆ ನಾನು ಅಮೆರಿಕ ಹೋಗಿ ಬಂದಿದ್ದ ಖರ್ಚು 1900 ಶತಾಬ್ದಿ ಕೊಟ್ಟಿದ್ದ ದುಡ್ಡು, ವೀಸಾ ಖರ್ಚು ಎಲ್ಲ 1/3 ದುಡ್ಡು ಬಂತು. ಬರೋ ವರ್ಷ ನಾನು ನಾರ್ಮಲಿ ಡಿಸೆಂಬರ್ 31 MDRT ಆಗಿದ್ದು, ಬರೋ ವರ್ಷ ಸೆಪ್ಟೆಂಬರ್ ಅಲ್ಲಿ MDRT ಆದೆ. ಸೊ ಏನಾಗುತ್ತೆ ಕೆಲವೊಂದ್ಸಲಿ, ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಒಂದ್ಸಲಿ ದುಡ್ಡು ಹಾಕಿದ ತಕ್ಷಣ ದುಡ್ಡು ತೆಗಿಬೇಕು ಅನ್ನೋ ಒಂದು ಮೈಂಡ್, ನಾವು ಇಂಡಿಯನ್ಸ್ ಅಲ್ವಾ, ಸೊ ಹೆಂಗಾರು ಮಾಡಿ ತೆಗಿಬೇಕು ಅಂತ ನಮ್ಮ ಮೈಂಡು ಬ್ರೈನು ಎಲ್ಲ ಆಟೋಮೆಟಿಕ್ಲಿ ವರ್ಕ್ ಆಗುತ್ತೆ. ಸೊ ಈ 11,000 ರೂಪಾಯಿ ಕಟ್ಟಿ ಈ MDRT ಅಟೆಂಡ್ ಆಗಿ, ಆಮೇಲೆ ನೆಕ್ಸ್ಟ್ MDRT ದಾರಿ ತೋರಿಸುತ್ತೆ, ಅಂಡ್ MDRT ಆಗಿತ್ತು ಅಂದ್ರೆ ದುಡ್ಡು ಕೊಟ್ಟು MDRT ಇವೆಂಟ್ಗೂ ಹೋಗಿ ಬನ್ನಿ ನೋಡಿ. ಅದಾದ್ಮೇಲೆ ಇದುವರೆ ತನಕ ನಾನು MDRT ಆಗಿಲ್ಲ ಅನ್ನೋ ವರ್ಷನೇ ಇಲ್ಲ, ಅಂಡ್ MDRT ಆಗಿ ಈವೆಂಟ್ಗೆ ಹೋಗದಿರೋ ವರ್ಷನೇ ಇಲ್ಲ, ಅಂಡ್ ಪ್ರತಿ ವರ್ಷನೂ ಅಲ್ಲಿಂದ ಬರ್ತಾ ಅಲ್ಲಿಗ ಅದು ದಟ್ ಈಸ್ ದ MDRT ಅಡ್ವಾಂಟೇಜ್. ಫಸ್ಟ್. ಎರಡನೇ ಪಾಯಿಂಟ್, ನಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಿದಿತ್ತು ಅಂದ್ರೆ, ಅಲ್ಲಿ ಹೋದಾಗ ನಾನು ಏನ್ ಕಲ್ತ್ಕೊಂಡ್ಬಂದೆ, ಅದ್ ನಾನು ಹೇಗೆ ಉಪಯೋಗಿಸ್ತೇನೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಅಲ್ಲಿ ರೀಸೆಂಟ್ ಆಗಿ ಅಬೌಟ್ 3 years ಬ್ಯಾಕ್ ನಾನು ಹೋಗಿದ್ದೆ ದುಬೈ. 3 years ಬ್ಯಾಕ್ ಎಲ್ಲಿತ್ತು, ನ್ಯಾಶ್ವಿಲ್ ಇತ್ತು. ಸೊ ಅಲ್ಲಿ ಒಬ್ರು ಸ್ಪೀಕರ್ ಬಂದಿದ್ರು. ಅವ್ರೇನ್ ಹೇಳ್ತಿದ್ರು, ಅವ್ರು ಏನೇನ್ ಟಾಪಿಕ್ ಹೇಳ್ತಾರಲ್ಲ, ಆ ಒಂದು ಸ್ಪೀಕರ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಬಂದು ಇಂಪ್ಲಿಮೆಂಟ್ ಮಾಡಿದೀನಿ. ನಮ್ಗೆ 100 ಐಡಿಯಾ ಬೇಡ, ನಮ್ಗೆ 1 ಅಥವಾ 2 ಅಥವಾ 3 ಐಡಿಯಾ ತಗೊಂಡು ಆ ಐಡಿಯಾ ಬಂದು ಇಂಪ್ಲಿಮೆಂಟ್ ಮಾಡೋದು ಬೇಕು. ಸೊ ಆ ಇಂಪ್ಲಿಮೆಂಟ್ ಮಾಡಿ ಆ ಐಡಿಯಾ ಹೇಳ್ತೀನಿ. ಅವ್ರೇನ್ ಹೇಳಿದ್ರು, ಸರ್ ನೀವು ನಿಮ್ಮ ಎಷ್ಟು ಜನ ಹತ್ರ ಫೇಸ್ಬುಕ್ ಇದೆ ಅಂದ್ರು. ನಾವೆಲ್ಲ ಕೈ ಎತ್ತಿದ್ವಿ. ಓಕೆ, ಫೇಸ್ಬುಕ್ ಅಲ್ಲಿ ನಾವು ಪೋಸ್ಟ್ ಮಾಡ್ತೀವಿ, ಅದು ಇದು ಎಲ್ಲ ಅರ್ಥ. ಸೊ ನಿಮ್ಗೆ ಎಷ್ಟು ಜನಕ್ಕೆ ಯಂಗ್ ಕಸ್ಟಮರ್ಸ್ ಬೇಕು ಅಂತ ಕೇಳಿದ್ರು. ಒಂದು ಸುಮಾರು ಜನ ಯಂಗ್ ಕಸ್ಟಮರ್ಸ್ ಬೇಕು ಅಂತಂದ್ವಿ. ಸೊ ನೀವು ಯಂಗ್ ಕಸ್ಟಮರ್ಸ್ ಬೇಕಾಗಿದ್ರೆ ನೀವು ಫೇಸ್ಬುಕ್ ಅಲ್ಲಿ ಇದ್ರೆ ಸಿಗಲ್ಲ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್, ಇವತ್ತಿನ ಜನರೇಷನ್ 20s ಇಂದ 34 ತನಕ ಇರೋರು ಯಾರು ಫೇಸ್ಬುಕ್ ಅಲ್ಲಿ ಇಲ್ಲ, ಅಂದ್ರೆ ಮೆಜಾರಿಟಿ. ಅವರೆಲ್ಲ ಇನ್ಸ್ಟಾದಲ್ಲಿದ್ದಾರೆ. ಸೊ ಅವ್ರದ್ದು ಹೋಗೋ ಪ್ಲಾಟ್ಫಾರ್ಮೇ ಬೇರೆ. ಇದು ಐಡಿಯಾ ನಂಗೆ ಒಂದು 4-5 ವರ್ಷದ ಹಿಂದೆ ಈವೆಂಟ್ ಅಲ್ಲಿ ಗೊತ್ತಾಯ್ತು. ಸೊ ಈ ತರ ಅವ್ರು ಸರ್ಟನ್ ಟೆಕ್ನಿಕ್ಸ್ ಕೊಡ್ತಾರೆ. ಅಲ್ಲಿಂದ ಬಂದಿದ ತಕ್ಷಣ ನಾನೇನ್ ಮಾಡಿದೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ಅಲ್ಲಿ ಮಾರ್ಕೆಟ್ ಶುರು ಮಾಡಕ್ ನೋಡಿದೆ, ಅಲ್ಲಿಂದ ಕಾಂಟ್ಯಾಕ್ಟ್ಸ್ ಬರಕ್ ಶುರು ಆಯ್ತು, ಬಿಸ್ನೆಸ್ ಬರಕ್ ಶುರು ಆಯ್ತು. ಸೊ ನಂಗೆ ಹೆಂಗ್ ಕಸ್ಟಮರ್ಸ್ ಅಲ್ಲಿ ಸಿಗಕ್ ಶುರು ಮಾಡಿದ್ರು. ಸೊ 26ನೇ ವಯಸ್ಸದ ಹುಡುಗರದ್ದು ಈಗ ಲಾಸ್ಟ್ 1 year ಅಲ್ಲಿ ನಾನು ಒಂದು 18 ಟರ್ಮ್ ಪ್ಲಾನ್ ಮಾಡಿದೆ. 26, 25, 28 ಆ ಏಜ್ ಗ್ರೂಪ್ ಅವರ ಕೆಲಸ ಸಿಕ್ಕಿದೆ. 5 ಲಕ್ಷ 10 ಲಕ್ಷ ಇನ್ಕಮ್ ಇದೆ ಅವ್ರಿಗೆ, 1 ಕೋಟಿ 2 ಕೋಟಿ 3 ಕೋಟಿ. ಸೊ ಯಂಗ್ಸ್ಟರ್ಸ್ ಹೆಲ್ತ್ ಚೆನ್ನಾಗಿದೆ, ಹ್ಯಾಸಲ್ಸ್ ಇಲ್ಲ. 2 days ಅಲ್ಲಿ ಪಾಲಿಸಿ ಪ್ರಾಸೆಸ್ ಆಗ್ತಿದೆ. 2 days ಅಥವಾ 1 ವಾರ ಡಿಪೆಂಡಿಂಗ್ ಒಂದು ಕೇಸ್ ಟು ಕೇಸ್. ಸೊ ನನಗೆ ಅಡ್ವಾಂಟೇಜ್ ಏನಾಯ್ತು, ಮಾತಾಡೋದು, ಎಜುಕೇಟ್ ಮಾಡೋದು, ಅವ್ರು ಹೂ ಅಂದ ತಕ್ಷಣ ಟರ್ಮ್ ಪ್ಲಾನ್. ಸೊ ಹಾಗೆ ನಮ್ಗೆ ಏನ್ ಬೇಕು ಅನ್ನೋದು ಇತ್ತು. ಸೊ ಇನ್ನೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಬ್ರು ಸ್ಪೀಕರ್ ಅವ್ರೇನ್ ಹೇಳ್ತಿದ್ರು, ನೀವು ಕಸ್ಟಮರ್ ಹತ್ರ ಹೋಗ್ತಿರಲ್ಲ, ಕಸ್ಟಮರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ವಾಟ್ ಈಸ್ ದಿ ಕಾಮನ್ ಮಿಸ್ಟೇಕ್ಸ್ ವಿ ಡು, ನಾರ್ಮಲ್ ಆಗಿ ನಾವು ಮಾಡೋ ತಪ್ಪುಗಳಿಲ್ಲ ಅಂತ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಾಧಾರಣವಾಗಿ ಮುಂಚೆ ಸರ್ ಇದು ತಗೊಳ್ಳಿ ಸರ್, ಒಳ್ಳೆ ಪ್ಲಾನ್ ಇದೆ, ಚೆನ್ನಾಗಿದೆ, ಇದು ತಗೊಳ್ಳಿ ಅಂತ. ಸೊ ಅದೇನಾಗ್ತಿತ್ತು, ಹೆಂಗಂದ್ರೆ ನಿಮ್ಗೆ ಯಾರೋ ಬಂದು ಇದು ಒಳ್ಳೆ ಬಟ್ಟೆ ಇದೆ, ಚೆನ್ನಾಗಿದೆ, ಶರ್ಟ್ ಇದೆ, ಪ್ಯಾಂಟ್ ಇದೆ, ಡ್ರೆಸ್ ಇದೆ, ತಗೊಳ್ಳಿ ಅಂತ ಹೇಳ್ದಂಗೆ ನೀವು ಯೋಚನೆ ಮಾಡ್ತೀರಾ. ಆಗ್ಲೇ ಮನೇಲಿ ಒಂದು 20 ಬಟ್ಟೆ ಇದೆ, ಇನ್ನೊಂದು ತಗೊಳ್ಳೋದಾ, ಇದ್ಯಾಕೋ ಬೇಡ ನಂಗೆ, ನೋಡೋಣ ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಅಂತ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ. ಸೊ ಆ ಬಟ್ಟೆ ತಗೊಳ್ಳಲ್ಲ, ಯಾಕಂದ್ರೆ ನಮ್ಗೆ ಆಗ್ಲೇ ಎಷ್ಟೊಂದು ಬಟ್ಟೆ ಇದೆ, ಅಂಥದ್ದೇನು ಎಕ್ಸ್ಟ್ರಾ ಯಾಕೆ, ಸುಮ್ಮನೆ ದುಡ್ಡು ವೃಥಾ ಖರ್ಚು, ಅದೆಲ್ಲ ಹಳೇದಾಗ್ಲಿ ಆಮೇಲೆ ಹೊಸದು ತಗೊಳ್ಳೋಣ ಅಂತ. ಅಲ್ಲೇನ್ ಹೇಳಿದ್ರು ಅಂದ್ರೆ, ಆ ಟ್ರೈನಿಂಗ್ ಅಲ್ಲಿ ನೀವು ಏನು ತಗೊಳ್ಳಿ ಇದು ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ, ಅದ್ರ ಜೊತೆಗೆ ಈಗ ಹಾಕೊಂಡಿರೋ ಬಟ್ಟೆ, ನೀವು ಹಾಕೊಂಡಿರೋದು ನಿಮ್ಮ ಹತ್ರ ಇರೋ ವಾರ್ಡ್ರೋಬ್ ಇಲ್ಲರೋ ಬಟ್ಟೆ,
ಅದನ್ನ ಹಂಗೆ ಇಟ್ಕೊಂಡಿದ್ರೆ, ಅದೇ ಬಟ್ಟೆ ಹಾಕೋತಿದ್ರೆ ಏನು ಅನಾನುಕೂಲ, ಏನ್ ತೊಂದರೆ ಆಗುತ್ತೆ ಅನ್ನೋದು ಹೇಳ್ತಾ ಇದ್ರು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ಗಾಡಿ ಸರ್ವಿಸಿಗೆ ಕೊಡ್ತೀರ ರಿಪೇರಿಗೆ, ಆಯ್ತಾ, ಅವ್ನು ಹೇಳ್ತಾರೆ ಸರ್ ಇದು ಹೊಸ ಬ್ರೇಕ್ ಪ್ಯಾಡ್ ಹಾಕಿದ್ರೆ ಒಳ್ಳೇದು ಅಂತ. ಹೌದಪ್ಪ ನೋಡೋಣ ಆಯ್ತು, ಸಮಯ ಬಂದಾಗ ಹಾಕ್ಸ್ತೀನಿ, ಈಗ ಸ್ವಲ್ಪ ದುಡ್ಡು ಬೇರೆ ಟೈಟ್ ಇದೆ ಹಾಕ್ಸ್ತೀನಿ ಅಂತ ನೀವು ಗಾಡಿ ತಗೊಂಡು ಹೊರಡ್ತೀರ. ಸಾಧಾರಣ ನಾವೆಲ್ಲ ಮಾಡೋದು ಅದೇನೆ. ಅದೇ ಅವ್ನು ಹೇಳಿದ್ರೆ, ಸರ್ ಮುಂದೆ ಎಲ್ಲಾರು ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ, ನಿಮ್ಗೆ ನನ್ನ ಕೆಲಸ ಹೇಳಾಗೋಗಿದೆ, ಬ್ರೇಕ್ ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ? ನಾವೆಲ್ಲ ಏನ್ ಮಾಡ್ತೀವಿ, ಅಯ್ಯೋ ಎಂತದ್ದು ರಿಸ್ಕ್ ಬೇಡಪ್ಪ, ಫಸ್ಟ್ ಈಗಲೇ ಹಾಕು, ಫ್ಯಾಮಿಲಿ ಜೊತೆ ಬೇರೆ ಹೋಗ್ತಿರ್ತೀರಾ, ಸರ್ ಗೊತ್ತಿಲ್ಲ ನಿಮ್ ರಿಸ್ಕ್ ಮೇಲೆ ನೀವು ನೋಡ್ತಿದ್ದೀರಾ ಅಂತಾರ ಟಕ್ ಅಂತ ಹಾಕ್ತೀರಾ. ಹಾಗೆ ನಿಮ್ಮ ಹತ್ರ ಹಳೆ ಬಟ್ಟೆ ಹರಿದು ಹೋಗಿದೆ ಸರ್, ಅಥವಾ ಹಳೆ ಅದು ಕಾಲದ್ದು, ಅದು ನೋಡಿದ್ರೆ ನಿಮ್ನ ಯಾರೋ ಅಷ್ಟು ಬೆಲೆ ಕೊಟ್ಟು ಮಾತಾಡ್ಸಲ್ಲ ಅಂತ ಹೇಳಿದ್ರೆ, ಸೊ ಸಮ್ಟೈಮ್ಸ್ MDRT ನಾನು ಏನ್ ಕಲ್ತೆ ಅಂದ್ರೆ, ಈ ಪ್ಲಾನ್ ಚೆನ್ನಾಗಿದೆ, ಈ ಬೆನಿಫಿಟ್ಸ್ ನಿಮ್ಗೆ ಅನುಕೂಲವಾಗಿದೆ ಅಂತ ಹೇಳೋದ್ ಜೊತೆಗೆ ಅಕಸ್ಮಾತ್ ನೀವು ಇದು ತಗೊಳ್ಳಿಲ್ಲ ಅಂತಂದ್ರೆ, ನೀವು ಅದೇ ಬ್ಯಾಂಕ್ FD ನಲ್ಲಿ ದುಡ್ಡು ಇಡ್ತಿರೋ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ, ಅದರಿಂದ ಏನ್ ತೊಂದರೆ ಆಗುತ್ತೆ ಅಂತಾನು ಹೇಳಲಿಲ್ಲ ಅಂತಂದ್ರೆ ಆ ಇನ್ಸ್ಟಂಟ್ ಬೈಯಿಂಗ್ ಡಿಸಿಷನ್ ಜನಗಳಿಂದ ಬರಲ್ಲ. ಈ ಒಂದು ಐಡಿಯಾ ಬಂತು. ಅದಾದ್ಮೇಲೆ ನಾನು ಹೇಳಕ್ ಶುರು ಮಾಡಿದಾಗಿಂದ ಇದುವರ ತನಕ ಕನ್ವರ್ಷನ್ ರೇಷಿಯೋ ಇಸ್ 100%. ಸೊ ಈ ಒಂದು ಐಡಿಯಾ, ಈಗ ನಾನು 50-60 ಕಾಲ್ ಮಾಡಿ 10-20 ಬಿಸ್ನೆಸ್ ಮಾಡ್ತಿಲ್ಲ, ನಾನು 10-20 ಮಾಡೇನಿ, 10-20 ಕ್ಲೋಸ್ ಮಾಡ್ತಿದ್ದೀನಿ. ಸೊ ಈ ಅಡ್ವಾಂಟೇಜ್ ನಿಮ್ಗೆ ಸಿಗುತ್ತೆ. ಇದು ಏಜು ವಯಸ್ಸಾದಂಗೆ ಅಷ್ಟೊಂದು ಓಡಾಡಕ್ಕಾಗಲ್ಲ. ಸೊ ಒಂದು ಕಡಿಮೆ ಕ್ಲೋಜರ್ ಕನ್ವರ್ಷನ್ ರೇಷಿಯೋ ಸ್ಟ್ರಾಂಗ್ ಆಗ್ಬೇಕು ನಮ್ದು. ಎರಡನೇದು ದೊಡ್ಡ ದೊಡ್ಡ ಪ್ಲೇಸಸ್ ಕಳಿಸ್ಬೇಕು. ಈಗ ನಾನು ಶುರು ಮಾಡಿದ ಕರಿಯರ್ ಅಲ್ಲಿ ಅವಾಗ 100-120 ಪಾಲಿಸೀಸ್ ಎಲ್ಲ ಮಾಡ್ತಿದ್ದೆ. ಈಗ ಅಷ್ಟು 120 ಮಾಡ್ಬೇಕಂದ್ರೆ ಅವಾಗ 300-400 ಜನ ಮೀಟ್ ಮಾಡ್ಬೇಕಾಗಿತ್ತು. ಬಟ್ ಈಗ ಹಂಗಲ್ಲ. ಈಗ ನಾನು ಮಾಡ್ತಾ ಇರೋದು 50-60 ಮಾಡ್ತಿದ್ದೀನಿ, ಬಟ್ ಪ್ರೀಮಿಯಮ್ಸ್ 1 ಕೋಟಿ ಈಕ್ವಲೆಂಟ್ ವಾಲ್ಯೂಮ್ ಬರ್ತಾ ಇದೆ. ಸೊ ಪ್ರೀಮಿಯಮ್ಸ್ ಆರ್ ಹ್ಯೂಜ್, ಹೆವಿ. ಅಂದ್ರೆ ಪರ್ ಕಸ್ಟಮರ್ ಇಂದ ನಾನು 5-6 ಲಕ್ಷ ರೆವಿನ್ಯೂ ಎತ್ಕೊಳ್ಳೋ ಅಂತ ಕಸ್ಟಮರ್ನ ಎತ್ಕೊಂಡಿದ್ದೀನಿ. ಅಂದ್ರೆ ಎಲ್ಲಾದ್ರಿಂದ ಲೈಫ್ ಇನ್ಶೂರೆನ್ಸ್, ಹೆಲ್ತ್, ಮ್ಯೂಚುವಲ್ ಫಂಡ್ಸ್, ಓವರ್ ಆಲ್ ಅವ್ರದ್ದು ಶೇರ್ ಆಫ್ ವ್ಯಾಲೆಟ್ ಅಂತಾರೆ. ಅಂದ್ರೆ ಅವ್ರು ₹100 ಕೂಡಿಡ್ತಾ ಇದ್ರೆ ಅದ್ರಲ್ಲಿ ನನಗೆ ಎಷ್ಟು ಕೊಡ್ತಿದ್ದಾನೆ. ಕೆಲವೊಂದು ಬ್ಯಾಂಕಲ್ಲಿ ಇಡ್ತಾರೆ, ಕೆಲವೊಂದು ರಿಯಲ್ ಎಸ್ಟೇಟ್ ಹೋಗುತ್ತೆ, ಕೆಲವೊಂದು ಗೋಲ್ಡ್ ಹೋಗುತ್ತೆ. ನನಗೆ ಎಷ್ಟು ಕೊಡ್ತಾರೆ, ದಟ್ ಶೇರ್ ಆಫ್ ವ್ಯಾಲೆಟ್ ನಂಗೆ ಮ್ಯಾಕ್ಸಿಮಮ್ ಬೇಕಾಗಿತ್ತು. ಅವರಿಂದ ನಾನು 50% ನಾನೇ ತಗೋತಿದ್ದೀನಿ. ಸೊ ದಟ್ ಈಸ್ ದ ಲರ್ನಿಂಗ್ I got to know, and that is my advantage. And so ನಾನು ವಾಲ್ಯೂಮ್ ಆಫ್ ಬಿಸ್ನೆಸ್ ಅಂಡ್ ಶೇರ್ ಆಫ್ ವ್ಯಾಲೆಟ್ ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ. ದಟ್ ಈಸ್ ದ MDRT ಲಿ ಈ ಪಾಯಿಂಟ್ಸ್ಗೆ ನಿಮ್ಗೆ ಸಿಗುತ್ತಲ್ಲ ಟಿಪ್ಸ್, ಇದ್ರ ಮುಂದೆ ಮತ್ತೊಂದಿಲ್ಲ. ಅಂಡ್ ಇನ್ನೊಂದು, MDRT ಸೇರ್ದು 2006 ಆಯ್ತಲ್ಲ, ಅದೊಂದು ವರ್ಷ 2 ವರ್ಷ ರೆಫರಲ್ ಹೇಗೆ ತೊಗೊಳೋದು ಅಂತ ಕೇಳ್ಕೊಂಡೆ. 2008 ಇದುವರೆ ತನಕ ನಾನು ರೆಫರೆನ್ಸ್ ಕೇಳೋದನ್ನೇ ನಿಲ್ಸ್ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ದು ಪ್ರೆಸೆಂಟೇಷನ್ ಹೆಂಗೆ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು. ಎಫೆಕ್ಟಿವ್ ಇದ್ದಾಗ ಅವರೇ, ಸರ್ ನನ್ನ ಫ್ರೆಂಡ್ ಇದನ್ನು ಪರಿಚಯ ಮಾಡಿಸ್ಕೊಡ್ಲಾ, ಸರ್ ನೀವು ಫ್ರೀ ಇದ್ರೆ ನಿಮ್ಗೆ ಓಕೆ ಇದ್ರೆ ನನ್ನ ಫ್ರೆಂಡ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಾ ಅಂತ ಕೇಳ್ತಿದ್ದಾರೆ. ಈಗ 20 ವರ್ಷದಿಂದ ಅದೇ ಆಗಿದೆ, ಆಲ್ಮೋಸ್ಟ್ 18 years ಇಂದ. ಸೊ ಇದು ಅಡ್ವಾಂಟೇಜ್ ಸರ್. ಸೊ ಹೇಳಿ ಸರ್ ಸತೀಶ್ ಅವ್ರು ನಿಮ್ ಕಡೆ. ಅಲ್ಲಲ್ಲ, ನೀವು ಹೇಳಿದ್ದು ದೇಹ ಓಡಾಡಕ್ಕಾಗಲ್ಲ, ಮನಸ್ಸು ಮತ್ತೆ ಮೆದುಳು ಚೆನ್ನಾಗಿ ಓಡುತ್ತೆ, ಹಾಗಾಗಿ ಲಿವರೇಜ್ ಮಾಡ್ಕೋಬಹುದು ಅಂತ ಹೇಳಿದ್ರಿ. ಎರಡನೇದು, ಈಗ ನೀವು ಹೇಳಿದ್ರಿ ವಿಮಾನದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಇಷ್ಟು ಜನ ಮೀಟ್ ಮಾಡಿದ್ರು ಅಂತ. ಇದನ್ನೇ ನಿಮ್ಮ ಮಂಗಳೂರಿನಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್ ದ ನೇಮ್ ಆಫ್ ದಿಸ್ ಡಾಕ್ಟರ್. ಇವರು ಒಂದ್ ದಿವಸ ಬ್ರಿಟನ್ನಿಗೆ ಹೋಗ್ಬೇಕಾರೆ, UK ಹೋಗ್ಬೇಕಾರೆ ಫ್ಲೈಟ್ ಅಲ್ಲಿ ನರೇಂದ್ರ ಮೋದಿ ಅವ್ರು ಬಂದು ಇವ್ರ ಪಕ್ಕದಲ್ಲಿ ಕೂತ್ರಂತೆ. ಅವರಿಬ್ರು ಪರಸ್ಪರ ಮಾತಾಡ್ಕೊಂಡು, ನರೇಂದ್ರ ಮೋದಿ ಅವರು ಅವಾಗ ಚೀಫ್ ಮಿನಿಸ್ಟ್ರು, ಆಮೇಲೆ ಇವರಿಗೆ ಮಾತಾಡಿದಾಗ ಇವರಲ್ಲಿ ಇರುವಂತ ಗುಣವನ್ನ ಅರ್ಥ ಮಾಡ್ಕೊಂಡು ಅವ್ರು ಹೇಳಿದಂತೆ, ನಾನು ಗುಜರಾತಿಗೆ ಹೋದ ಕೂಡಲೇ ನಿಮ್ಮನ್ನು ಕರೆಸ್ತೀನಿ, ದಯವಿಟ್ಟು ಅಲ್ಲ ದೇವಿ ಶೆಟ್ಟಿ ಅಲ್ಲ, ಇನ್ನೊಬ್ರು ಹೇಳ್ತೀನಿ. ದೇವಿ ಶೆಟ್ಟಿ ಅಲ್ಲ, ಅವರಲ್ಲ, ನಾನು ಇನ್ನೊಬ್ರ ಹೆಸರು ಮತ್ತೆ ನೆನಪಾದ್ಕೊಳ್ಳಿ ಹೇಳ್ತೀನಿ. ಅವ್ರನ್ನ ಕರೆದುಬಿಟ್ಟು ಎಂಟೈರ್ ಗುಜರಾತಿನ ಯಾರ್ಯಾರು ಲೀಡಿಂಗ್ MPs ಎಲ್ಲ ಇದ್ದಾರೆ ಅವರಿಗೆ ವರ್ಕ್ಶಾಪ್ ಅಲ್ಲಿ ಕರೆದ್ರಂತೆ. ವರ್ಕ್ಶಾಪ್ ಅಲ್ಲಿ ಕರೆದುಬಿಟ್ಟು ಹಿ ಹ್ಯಾಸ್ ಮೇಡ್ ಇಟ್ ಟು ಇಂಪ್ಲಿಮೆಂಟ್. ಇದು ನಾನು ಕೇಳಿ ಅಥವಾ ವಾಟ್ಸಪ್ ಅಥವಾ ವಿಡಿಯೋದಲ್ಲಿ ನೋಡೋದಂಥ ಘಟನೆ. ಅವರು ನಾವು ಹಿ ಈಸ್ ವರ್ಕಿಂಗ್ ವಿತ್, ಈ ಯಾರು ಡಾಕ್ಟರ್ ಹೆಸರು ಹೇಳಿದೆ, ಅವರು ನೋಬೆಲ್ ಲಾರಿಯಟ್ ಅವ್ರ ಜೊತೆ ಕೆಲಸ ಮಾಡ್ತಾರೆ, ಎನರ್ಜಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತಿಗೂ ಮಂಗಳೂರಲ್ಲಿ ಇದ್ದಾರೆ ಅವರು. ಆಯ್ತಾ, ಇದು ಆ ಘಟನೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ.
ಮಂಗಳೂರು ಅಂದ್ರೆ ಸುರತ್ಕಲ್ಲಿಂದ ಉಷಾ ಅನ್ನುವಂಥವ್ರು again LIC ಏಜೆಂಟು, ಅವ್ರೇನೋ ಹೈದ್ರಾಬಾದಿಗೆ ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಕೂತು ಅವ್ರ ಜೊತೆ ಮಾತಾಡ್ತಾ ಅಲ್ಲಿ ಇಳಿದು ವಾಪಸ್ ಬರೋದ್ರೊಳಗಡೆ ಆ ವಿಮಾನದ ಖರ್ಚನ್ನ ಈ ಪಾಲಿಸಿಯಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಹಾಗೇನೆ ಯಾವತ್ತೂ ಇನ್ಶೂರೆನ್ಸ್ ಏಜೆಂಟಿಗೆ ಜನ ಅವಾಯ್ಡ್ ಮಾಡೋದಿದ್ರೆ ಆ ಪ್ಲೇನಲ್ಲಿ ನೀವು 24 ಗಂಟೆ ಎಲ್ಲೂ ಓಡಾಡಂಗಿಲ್ವಲ್ಲ, ಅಲ್ಲೇ ಇರ್ಬೇಕು ತಾನೆ. ಹಾಗಾಗಿ ಅಲ್ಲೂ ಸಹಿತ ಪ್ರಾಸ್ಪೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಹೋಗಿ ಬರೋ ಖರ್ಚು ಏನಿದೆ ಅದು ಅದರಿಂದ ತೆಗಿಬಹುದು ಅಂತ ನನಗನ್ಸುತ್ತೆ. ಓವರ್ ಟು ಯು ಸುನಿಲ್ ಸರ್. ಸೊ ಈಗ ನೋಡಿ, ಇವಾಗ ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಇನ್ನೂ 106 ಜನ ಇದ್ದಾರೆ, ಬಹಳ ಸಂತೋಷ. ಒಂದೇ ನಿಮಿಷ ಸುನಿಲ್ ಸರ್, ಈ ಕಾರ್ಯಕ್ರಮದಲ್ಲಿ ಇವತ್ತು ನೋಡ್ತಾ ಇದ್ದ ಹೆಸರು ಬಸವರಾಜ್ ಅಂತ ಹೇಳಿ ಒಬ್ರು ಆಲ್ರೆಡಿ MDRT ಕ್ವಾಲಿಫೈ ಆದವರಿದ್ದಾರೆ, ಹೋದ ವರ್ಷ ನರಸಿಂಹಯ್ಯನ ಅವರು ಕ್ವಾಲಿಫೈ ಆದವರಿದ್ದಾರೆ, ಇನ್ನೊಂದಿಷ್ಟು ಕ್ವಾಲಿಫೈ ಆಗಬೇಕು ಅಂತಿರೋರಿದ್ದಾರೆ. ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣ ಚಾಟ್ ಬಾಕ್ಸಲ್ಲಿ. ಎಷ್ಟು ಜನ MDRT ಹೋದ ವರ್ಷ ಆಗಿದೆ, ನಾನು ಅಥವಾ ಮೀ ಅಂತ ಹೇಳಿ ಚಾಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಯಾರ್ಯಾರ್ದು ಹೋದ ವರ್ಷ MDRT ಆಗಿದೆ. 2025 BM ಹೆಗ್ಡೆ ಕರೆಕ್ಟ್ JC ರವಿಕುಮಾರ್, ಹೌದು, ಮೂಡಿಗೆರೆಯ ರವಿಕುಮಾರ್ ಅವರು ಹೇಳಿದ್ರು. ಡಾಕ್ಟರ್ BM ಹೆಗ್ಡೆ ಅವ್ರ ಕತೆ ಹೇಳ್ತಾ ಇದ್ದು ನಾನು. 21 ವರ್ಷ ಇನ್ನರು ರಾಘವೇಂದ್ರ ರಾವ್ ಅವರು, ಹಿ ಈಸ್ MDRT in 21 years ಕಂಟಿನ್ಯೂಸ್ಲಿ. ಓಕೆ ರಾಘವೇಂದ್ರ ರಾವ್, ವೆಲ್ಕಮ್ ಸರ್. ಓಕೆ, ದಯವಿಟ್ಟು ನೀವು ಸೀಟ್ ರಿಸರ್ವ್ ಮಾಡ್ಕೊಳ್ಳಿ, ಆಮೇಲೆ ಮಧುಸೂದನ್ ಸರಿಗೆ ಭೇಟಿಯಾಗಿ. ಎಸ್, ರಾಘವೇಂದ್ರ ರಾವ್ ಅವ್ರದ್ದು ಊರು ಯಾವುದು? ಬೆಂಗಳೂರಾ? ನರಸಿಂಹಯ್ಯ ಸರ್ದು MDRT ಆಗಿದೆಯಾ? ಬೆಂಗಳೂರು. ಓಕೆ ಸರ್, ಸರಿ ಸರ್, ನಾವು ಆಫ್ಲೈನ್ ಮಾತಾಡೋಣಂತೆ, ನೀವು ಆಮೇಲೆ ಮತ್ತೆ ಫೋನ್ ಮಾಡಿ ಮಾತಾಡೋಣ. ಓಕೆ, ಓಕೆ, MDRT ಆಗಬೇಕು 2026 ಓಕೆ, ಫೇರ್ ಎನಫ್. 2026 ಆಗಬೇಕು ಅಂತ ಅನ್ಕೊಂಡವ್ರು ಯಾರಿದ್ದಾರೆ? ಮೀ ಅಂತ ಟೈಪ್ ಮಾಡಿ, ನಾನು ಅಥವಾ ನಾನು ತಯಾರಿದ್ದೇನೆ, ಐ ಆಮ್ ರೆಡಿ ಹಾಕಿ ನೋಡೋಣ. ಓಕೆ, ಅಚ್ಚಾ, ಪರವಾಗಿಲ್ವೇ? ಗುರುರಾಜ್ ಕಾಮತ್ರು, ವಿನಾಯಕ್, ಓಕೆ, ಶಂಕರ್, ಫೈನ್. ಸೊ ನೀವೆಲ್ಲ ರೆಡಿ ಇದ್ದೀರಿ ಅಂತ ಹೇಳಿದ್ರಿ. ರೆಡಿ ಇದ್ದ ಮೇಲೆ ಮೊದಲನೇ ಹೆಜ್ಜೆ ಏನು ತಗೋಬೇಕು ಅದನ್ನು ಚಾಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಡೈನಮಿಕ್ ಪ್ರಸನ್ನ ಕುಮಾರ್, ಓಕೆ, ಗೌಡ್ರು, ಓಕೆ, ಐ ಆಮ್ ರೆಡಿ. ಓಕೆ, ಹೌದು, ರೆಡಿ ಇದ್ದೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ಆಯ್ತಾ? ಅದಕ್ಕೊಂದು ಸಂಕಲ್ಪ ಮಾಡ್ಬೇಕು ತಾನೆ. ಆ ಸಂಕಲ್ಪ ಮಾಡೋದು ಹೇಗೆ? ಅದು ಸರ್ ನಿಮ್ದು ಇದು ಏನದು ಲಿಂಕ್ ಶೇರ್ ಮಾಡ್ತೀನಿ, ಅಥವಾ ನೀವು ಅದು ಆ ಕೋಡ್ ಎಂಥದ್ದು ಬಾರ್ ಕೋಡ್ ಎಂಥದ್ದು ಕೋಡ್ ನೀವು ಶೇರ್ ಮಾಡಂಗಿದ್ರೆ ಅದನ್ನು ಮಾಡ್ಬೋದು. ಅದನ್ನು ಮಾಡಿದಾಗ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿಬಿಡಿ. ವೆರಿ ಗುಡ್. ಅಕ್ಕ ಮಹಾದೇವಿ ಮೇಡಮ್ ಅವರು 100 ಪಾಲಿಸಿ ಮಾಡಿದ್ದಾರೆ. ಅವರು ಮೊದಲು IT ಇದ್ರು, ಈಗ ಬಿಟ್ಬಿಟ್ಟು ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ರಮೀಜಾ ಮೇಡಮ್ ಇಸ್ ಫ್ರಮ್ ಬಳ್ಳಾರಿ. ವೆರಿ ಗುಡ್. ಶಿ ಈಸ್ ಆಲ್ಸೋ ವೆರಿ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಇನ್ಶೂರೆನ್ಸ್ ಬಿಸ್ನೆಸ್. ವಂಡರ್ಫುಲ್. ನೀವೆಲ್ಲ ತಯಾರಿ ಇದ್ದೀರಿ ಅಂತಂದ್ರೆ ದಯವಿಟ್ಟು ನಾನು ಒಂದು ಲಿಂಕ್ ಏನು ಕಳಿಸ್ತೀನಿ, ಆ ಲಿಂಕಲ್ಲಿ ನಿಮ್ಮನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಏನಾದ್ರು ಕಾಸು ಕೊಡ್ಬೇಕಾ ಸುನಿಲ್ ಸರ್ ಅಥವಾ ಮಧುಸೂದನ್ ಸರ್? ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ? ಓವರ್ ಟು ಯು ಸರ್. ಇನ್ ದ ಮೀನ್ ಟೈಮ್ ಐ ಫೈಂಡ್ ದ ಲಿಂಕ್ ಅಂಡ್ ಶೇರ್ ಇನ್ ದ ಚಾಟ್ ಬಾಕ್ಸ್. ಓವರ್ ಟು ಯು. ಸೊ ಆ ರಿಜಿಸ್ಟ್ರೇಷನ್ ಅಲ್ಲಿ ನಿಮ್ಮ ಹೆಸರು, MDRT ನಂಬರ್ ಇರಲಿಲ್ಲ ಅಂದ್ರೆ MDRT ನಂಬರ್ ಕ್ರಿಯೇಟ್ ಮಾಡೋದು, ಹೆಸರು, ಯಾವ ಊರು ಎಲ್ಲನೂ ಹಾಕಿ ಅದಾಗಿದ ತಕ್ಷಣ ಕ್ಲಿಕ್ ಮಾಡಿದ್ಮೇಲೆ ಪೇಮೆಂಟಿಗೆ ಹೋಗುತ್ತೆ. ಪೇಮೆಂಟಿಗೆ 11,300 ಬರುತ್ತೆ, ಕಟ್ಟಿದ್ರೆ ಸಾಕು. ಸೊ ದಟ್ ಇಸ್ ದ ಪ್ರಾಸೆಸ್. ಓಕೆ ಸರ್, ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಕಾನ್ವರ್ಸೇಷನ್ ಇನ್ ದ ಮೀನ್ ಟೈಮ್ ಸರ್. ಎಸ್, ಓವರ್ ಟು ಸುನಿಲ್. ಥ್ಯಾಂಕ್ ಯು. ಸೊ ಮಧು ಹೇಳ್ದಾಗೆ ನಾವು ಈಗ ಇನ್ನೊಂದು ನೀವು ಏನ್ ಮಾಡ್ಕೊಬಹುದು ಅಂತ ಹೇಳಿದ್ರೆ, ಸಂಘಟಿತ ಅಂದ್ರೆ ಎಲ್ಲ ಸೇರ್ಕೊಂಡು ನೀವು ಯಾರು ಮುಂಬೈಗೆ ಬರ್ಲಿಕ್ಕೆ ರೆಡಿ ಆಗ್ತೀರಾ, ಈಗ ಸಾಕಷ್ಟು ಜನ ನಾನು ಬರ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿದೀರಾ, ನೀವೊಂದು ಗ್ರೂಪ್ ಮಾಡ್ಕೊಳ್ಳಿ, ರೈಟ್? ಬಿಕಾಸ್ ಒಂದು ಗ್ರೂಪ್ ಆಗಿ ಬಂದು ಕಲಿಯೋದ್ರಲ್ಲೂ ಒಂದು ಮಜಾ ಇದೆ, ರೈಟ್? ಸೊ ಅದ್ರಲ್ಲಿ ನೀವೆಲ್ಲ ಒಂದು ಏನು ಲೈಕ್ ಮೈಂಡೆಡ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಬೇರೆಯವರು ಅನ್ಲೈಕ್ ಮೈಂಡೆಡ್ ಅಂತಲ್ಲ, ಬರೋಕ್ ಇಚ್ಛೆ ಉಳ್ಳವರು ನೀವೊಂದು ಗ್ರೂಪ್ ಮಾಡ್ಕೊಂಡು ನೀವೇ ಒಂದು ಇನಿಷಿಯೇಟಿವ್ ತಗೊಂಡು ನಿಮ್ಮಲ್ಲೇ ಒಬ್ಬರು ಮುಖಂಡರನ್ನ ಮಾಡ್ಕೊಂಡು ನೀವು ಟ್ರಾವೆಲ್ ಏಜೆಂಟ್ ಇಟ್ಕೊಂಡು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ ಈಗ್ಲೇ. ಯಾಕಂದ್ರೆ ಇನ್ನ ಕೇವಲ 13 ದಿವಸ ಮಾತ್ರ. ಈಗಾಗಲೇ ಇವತ್ತು May 3, ರೈಟ್? ಈಗ ಮಧು ಅವ್ರು ಹೇಗೆ
ಅದು ಹೋಗ್ತಾ 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 ಏನೋ ಅವ್ರಿಗೆ ಹವ್ಯಾಸ ಆಗೋಗಿದೆ, ಅಭ್ಯಾಸನೂ ಆಗೋಗಿದೆ. ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಮುಂದೆ ಬರ್ತೀರಾ. ಮತ್ತೆ ನಿಮ್ಮ ಲಾ ಆಫ್ ಆವರೇಜ್ ಬೆಟರ್ ಆಗುತ್ತೆ ಲೈಫ್ ಅಲ್ಲಿ. ಅವ್ರು ಹೇಳ್ತಾ ಇದ್ರು, ಮೊದ್ಲೊಂದು ತುಂಬಾ ಜನ ನೋಡ್ತಾ ಇದ್ದೆ, 100 ಜನ ಭೇಟಿ ಮಾಡಿದ್ರೆ ಬಹುಶಃ 20-30 ಜನ ತೆಗೆದುಕೊಳ್ತಾ ಇದ್ರು. ಇವತ್ತು ನಾನು ಎಷ್ಟು ಜನ ನೋಡ್ತೀನಿ ಅಷ್ಟು ಜನ ತಗೊಳ್ತಾರೆ. ನನಗಿವತ್ತು ನೆಗೆಟಿವ್ನೇ ಇಲ್ಲ, ನಕಾರಾತ್ಮಕವಾದಂತ ಅಂಶಗಳೇ ಇಲ್ಲ, ಇವತ್ತು ಎಲ್ಲಾ ಸಕಾರಾತ್ಮಕ. ಸೊ ನಿಮ್ಮ ಜೀವನದಲ್ಲೂ ಅದೇ ರೀತಿ ಆಗ್ಬೇಕಂತ ಹೇಳಿದ್ರೆ ನೀವು ಸಹ ಇಂಥ ಕಾರ್ಯಾಗಾರವನ್ನ ಸಂದರ್ಶನ ಮಾಡೋದ್ರ ಮೂಲಕ ಅದೇ ರೀತಿಯಾದಂತ ಮಧುಸೂದನ್ ಏನ್ ಅಚೀವ್ ಮಾಡಿದ್ದಾರೆ ಅದೇ ರೀತಿ ನೀವು ಕೂಡ ಅಚೀವ್ ಮಾಡ್ಬೋದು. ಇದರಲ್ಲಿ ಏನೋ ಎಳ್ಳಷ್ಟು ಅಸತ್ಯ ಇಲ್ಲ, ಸತ್ಯವಾದ ಮಾತು ಅವ್ರು ಹೇಳಿದ್ದು, ರೈಟ್. ಸೊ ನೀವು ಈ ಮಾತನ್ನ ನಂಬಿ ಮುಂದೆ ಬಂದು ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಖಂಡಿತವಾಗ್ಲು ನಿಮ್ ಭವಿಷ್ಯ ಖಂಡಿತವಾಗ್ಲು 360 ಡಿಗ್ರಿ ಚೇಂಜ್ ಆಗುತ್ತೆ, ರೈಟ್. ಬಿಕಾಸ್ ಇದರ ಅನುಭವ ಆಗಿರೋದಕ್ಕೆ ನಾವು ಈ ರೀತಿ ಹೇಳ್ತಾ ಇರೋದು, ರೈಟ್. ಈ ತರ ನಾವು ಸಾಕಷ್ಟು ಬಂಡವಾಳ ಹೂಡಿಕೆ ಮಾಡಿ ಅದರಿಂದ ಲಾಭ ಪಡ್ಕೊಂಡು ಅದರಿಂದ ಪ್ರಯೋಜನ ಪಡ್ಕೊಂಡು ನಾವು ಮುಂದೆ ಹೋಗ್ತಾನೆ ಇದೀವಿ, ರೈಟ್. ನಿಮ್ಗೆ ಅವಾಗ ನಾಳೆ ಎಲ್ಲ ಇಂಥ ಕಾರ್ಯಕ್ರಮ ಅಟೆಂಡ್ ಮಾಡೋದೆಲ್ಲ ಒಂದು ಚಿಟಿಕೆ ಹೊಡೆದಂಗ ಆಗ್ಬಿಡುತ್ತೆ. ಸೊ ಅವ್ರು ಎಷ್ಟೊಂದು ಬೆನಿಫಿಟ್ಸ್ ಹೇಳಿದ್ರು. ನಾನು ಹಿಂಗೆ ಹೋಗ್ ಬರೋದ್ರಲ್ಲಿ ನಾನು ವಾಪಸ್ ಜನಗಳ ಒಂದು ನೆಟ್ವರ್ಕ್ ಮಾಡ್ಕೊಂಡು, ರೈಟ್, ನನ್ನ ಏನು ಇನ್ವೆಸ್ಟ್ ಮಾಡಿದೀನಿ ಆ ದುಡ್ಡೆಲ್ಲ ವಾಪಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ಇಂಗ್ಲಿಷ್ ನಲ್ಲಿ ಒಂದು ತುಂಬಾ ಒಳ್ಳೆ ಗಾದೆ ಇದೆ, ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ವರ್ತ್ ಅಂತ. ಅಂದ್ರೆ ನಿನ್ನ ಬಳಿ ಎಷ್ಟು ಆಸ್ತಿ ಇದೆಯೋ ದಟ್ ಈಸ್ ಈಕ್ವಲ್ ಟು ದ ಕ್ವಾಲಿಟಿ ಆಫ್ ಯುವರ್ ನೆಟ್ವರ್ಕ್. ಯುವರ್ ಸಕ್ಸಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಪೀಪಲ್ ಯು ನೋ ಇನ್ ಲೈಫ್. ನಾನು ತುಂಬಾ ಯಶಸ್ವಿ ಆಗ್ಬೇಕಂದ್ರೆ ನನ್ಗೆ ಎಷ್ಟು ಜನ ಗೊತ್ತಿದ್ದಾರೆ ಜೀವನದಲ್ಲಿ, ರೈಟ್. ಬಹಳ ಇಂಪಾರ್ಟೆಂಟ್ ನೆಟ್ವರ್ಕ್ ಆ ದೃಷ್ಟಿಯಿಂದ. ಸೊ ಅದಕ್ಕೆ ಇಂಗ್ಲಿಷ್ ನಲ್ಲಿ ನೆಟ್ವರ್ಕ್ ಇಸ್ ಈಕ್ವಲ್ ಟು ನೆಟ್ ವರ್ತ್ ಅಂತೀವಿ. ಒಬ್ಬ ವ್ಯಕ್ತಿ ಹತ್ರ 100 ಕೋಟಿ ಆಸ್ತಿ ಇದೆ ಅಂತ ಹೇಳಿದ್ರೆ ಅವ್ನ ನೆಟ್ವರ್ಕ್ ಅದೇ ರೀತಿ ಇರುತ್ತೆ, ರೈಟ್. ಸೊ 100 ಕೋಟಿ ಆಸ್ತಿ ಇದೆ ಅವನ ಹತ್ರ ಅಂದ್ರೆ ಬಹುಶಃ ಅವನ ಹತ್ರ 1,000-2,000 ಜನ ಅವನ ಪರಿಚಯ ಇರ್ತಾರೆ. ಆ ಪವರ್ಫುಲ್ ವ್ಯಕ್ತಿಗಳು ಪರಿಚಯ ಇರ್ತಾರೆ. ಆ 1,000-2,000 ವ್ಯಕ್ತಿಗಳಲ್ಲಿ ಬಹುಶಃ ಒಂದು 10% ಜನ ಅಗರ್ಭ ಶ್ರೀಮಂತರು ಇರ್ತಾರೆ, ರೈಟ್. ಪೊಲಿಟಿಷಿಯನ್ಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇರ್ಬೋದು, ಏನೋ ವ್ಯವಸ್ಥಾಪಕರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, IT ಉದ್ದಿಮೆದಾರರು ಇರ್ಬೋದು, ರೈಟ್. ಸೊ ಎಲ್ಲ ಏನೋ ಫೀಲ್ಡ್ ಅಲ್ಲೂ ಅವ್ರು ಬಹಳ ಯಶಸ್ವಿ ಆಗಿರತಕ್ಕಂಥ ವ್ಯಕ್ತಿಗಳು ಅವ್ರ ತೆಕ್ಕೆಯಲ್ಲಿ ಇರ್ತಾರೆ. ಸೊ ನಿಮಗೂ ಸಹ ಅಂತ ಒಂದು ಯಶಸ್ವಿ ವ್ಯಕ್ತಿಗಳ ಸಂಪರ್ಕ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಂಥ ಕಾರ್ಯಾಗಾರಗಳು ಹೆಲ್ಪ್ ಆಗುತ್ತೆ. ಇದನ್ನೇ ಮಧುಸೂದನ್ ಲೈವ್ ಆಗಿ ನಿಮ್ಗೆ ಬಂದು ಅವ್ರು 25 ವರ್ಷದ ಅನುಭವನ ನಿಮ್ಮ ಹತ್ರ ಬರೀ 10 ನಿಮಿಷದಲ್ಲಿ ಹಂಚ್ಕೊಂಡ್ಬಿಟ್ರು, ಹೇಗೆ ನನ್ಗೆ ಯಶಸ್ಸು ಸಿಗ್ತಾ ಇದೆ ಅಂತ. ಸೊ ನೀವು ಸಹ ಆತರ ವ್ಯಕ್ತಿ ಆಗ್ಬೇಕು ಅಂತ ಮಹತ್ವಾಕಾಂಕ್ಷೆ ಇದ್ರೆ, ನಾನು ಈ ವೃತ್ತಿನಲ್ಲಿ ತುಂಬಾ ಒಬ್ಬ ಒಳ್ಳೆ ಟಾಪ್ ಅಡ್ವೈಸರ್ ನಮ್ಮ ಊರಿನಲ್ಲಿ, ನೀವು ತಿಪ್ಟೂರಲ್ಲಿ ಇರ್ಬೋದು, ಶಿರಾಲಿ ಇರ್ಬೋದು, ಅಥವಾ ಹಾಸನದಲ್ಲಿ ಇರ್ಬೋದು, ಅಥವಾ ಚಿಕ್ಕಮಂಗ್ಳೂರಿಂದ ನೋಡ್ತಾ ಇರ್ಬೋದು ಈ ಕಾರ್ಯಕ್ರಮದಲ್ಲಿ. ಡು ಯು ವಾಂಟ್ ಟು ಬಿ ಒನ್ ಆಫ್ ದ ಟಾಪ್ ಅಡ್ವೈಸರ್ಸ್ ಆಫ್ ಚಿಕ್ಕಮಂಗ್ಳೂರ್ ಆರ್ ಹಾಸನ್ ಆರ್ ಬೇಲೂರ್ ಇರ್ಬೋದು, ಆರ್ ಎನಿ ಒಂದು ಕುಗ್ರಾಮ ಇರ್ಬೋದು, ಒಂದು ಹಳ್ಳಿ ಇರ್ಬೋದು. ನೀವು ಇಡೀ ನಿಮ್ಮ ಹಳ್ಳಿಗೆ ಒಂದು ಒಳ್ಳೆ ಹೆಸರು ಇಂಪ್ಯಾಕ್ಟ್ ಮಾಡಕ್ ಇಷ್ಟಪಡ್ತೀರಾ, ಆ ಊರಿಗೆ ಏನಾದ್ರೂ ಒಂದು ಒಳ್ಳೇದನ್ನ ಬಯಸ್ತೀರಾ, ಇಡೀ ಊರಲ್ಲಿ ಇರ್ತಕ್ಕಂಥ ಜನರನ್ನೆಲ್ಲ ನೀವು ಸೇವ್ ಮಾಡಿ ಅವ್ರನ್ನೂ ಶ್ರೀಮಂತರು ಮಾಡ್ಬೋದು, ಬಟ್ 101 ಐಡಿಯಾಸ್ ಸಿಗುತ್ತೆ. ಸೊ ನಿಮ್ಮ ಏನ್ ನೀವು ನೆಟ್ವರ್ಕ್ ಇದ್ದೀರಾ, ನಿಮ್ಮ ಏನ್ ಪರಿಸರಕ್ಕೆ ನೀವು ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ತೀರಾ, ಇಂಥ ಕಾರ್ಯಾಗಾರಗಳು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ರೈಟ್. ಇಮಿಡಿಯೇಟ್ ಆಗಿ ನಿಮ್ ಸಮಾಜ ಇಂಪ್ಯಾಕ್ಟ್ ಮಾಡ್ತೀರಾ. ನೋಡಿ, ಒಂದು ನಾರಾಯಣ ಮೂರ್ತಿ, ರೈಟ್, ಇನ್ಫೋಸಿಸ್ ಕಟ್ಟೋದ್ರ ಮೂಲಕ ನೇರವಾಗಿ 1 ಲಕ್ಷ ಜನ ಕೆಲಸ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ಲಿ ಆಟೋವಾಲಾ, ಬ್ಯಾಂಕ್ ವಾಲಾ, ಕ್ಯಾಟ್ರರ್ ಆಗ್ಬೋದು, ಅಥವಾ ಮನೆ ಕಟ್ಟೋರ್ ಆಗ್ಬೋದು, ಸಣ್ಣ ಉದ್ದಿಮೆದಾರರು, ರೈಟ್, ಇವಾಗ ಬಟ್ಟೆ ಅಂಗಡಿ ಆಗ್ಬೋದು. ಸೊ ಅಲ್ಲಿ 101 ಜನ ಬೆನಿಫಿಟ್ ಮಾಡ್ತಾ ಇರ್ತಾರೆ. ಮೆಟ್ರೋ ಆಗ್ಬೋದು, ಮೆಟ್ರೋ ಕೆಳಗೆ ಯಾರೋ ಏನೋ ಮಾಡ್ತಾ ಇರ್ತಾನೆ, ರೈಟ್. ಆಟೋ ಡ್ರೈವರ್ ಆಗ್ಬೋದು, ಕ್ಯಾಬ್ ಆಗ್ಬೋದು, 2 ವೀಲರ್ಸ್ ಆಗ್ಬೋದು, 4 ವೀಲರ್ ಆಗ್ಬೋದು. ಒಬ್ಬ ಮನೆಯಲ್ಲಿ ದುಡಿಯೋಕ್ ಶುರು ಮಾಡಿದ್ರೆ ಅವ್ನ 5-6 ಜನಕ್ಕೆ ಅವ್ರ ಪರಿಸರದಲ್ಲೇ ಮನೆಯಲ್ಲೇ ಹೆಲ್ಪ್ ಆಗ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಎಷ್ಟು ಜನಕ್ಕೆ ಹಣವನ್ನ ವರ್ಗಾವಣೆ ಮಾಡ್ತಾನೆ. ಸೊ ನೇರವಾಗಿ 1 ಲಕ್ಷ ಜನ ಉದ್ಧಾರ ಆದ್ರೆ ಇಂಡೈರೆಕ್ಟ್ಲಿ 10-15 ಲಕ್ಷ ಜನ ಉದ್ಧಾರ ಆಗ್ತಾರೆ. ಒಬ್ಬ ಉದ್ದಿಮೆದಾರ, ಒಂದು ಉದ್ದಿಮೆ. ಅದೇ ರೀತಿ ನೀವು ಯಶಸ್ವಿ ಆಗೋದ್ರಿಂದ ನಿಮ್ಮ ಸುತ್ತಲಿನ ಪರಿಸರ, ನಿಮ್ಮ ಹಳ್ಳಿ ಆಗ್ಬೋದು, ನಿಮ್ ಸಿಟಿ ಆಗ್ಬೋದು, ನಿಮ್ ತಿಪ್ಟೂರ್ ಆಗ್ಬೋದು, ರೈಟ್, ನಿಮ್ಮ ಇಡೀ ಊರಿನ ಚರಿತ್ರೆಯನ್ನೇ ಬದಲಾಯಿಸಬಹುದು ನೀವು. ಒನ್ ಸಕ್ಸಸ್ಫುಲ್ ಪರ್ಸನ್ ಕ್ಯಾನ್ ಇಂಪ್ಯಾಕ್ಟ್ ದಿ ಎಂಟೈರ್ ಸೊಸೈಟಿ. ನಿಮ್ಮ ಇಡೀ ಕುಟುಂಬದಲ್ಲಿ ನಿಮ್ಮಂತ ಯಶಸ್ವಿ ವ್ಯಕ್ತಿ ಯಾರು ಆಗದಿರ್ಬೋದು. ಸೊ ಈ ರೀತಿಯಾದಂತ ಬದಲಾವಣೆಗಳು ತರೋದಕ್ಕೆ ಈ ಒಂದು ವೃತ್ತಿ, ನಮ್ಮ ಏನ್ ಪ್ರೊಫೆಷನ್ ಇದೆ ಇದಕ್ಕೆ ಸಾಧ್ಯ ಇದೆ. ಸೊ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
because I know how Madhu is impacting the society, how Madhu is impacting the our family ಆಗ್ಬೋದು, ಅವರ ಸೊಸೈಟಿ ಆಗ್ಬೋದು, ಅಥವಾ ಈ ನಮ್ಮ ಫೀಲ್ಡ್ ಅಲ್ಲಿ ಇವತ್ತು ಎಷ್ಟೋ ಜನ ಮಧು ಅವರ ಹೆಸರನ್ನ ಹೇಳ್ತಾರೆ, ರೈಟ್? ಎಲ್ರು ಮಧು ಗೊತ್ತಿಲ್ದಿರೋರೇ ಇಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ, ನಮ್ಮ ಕಂಪ್ನಿನಲ್ಲಿ. ಯಾಕಂದ್ರೆ ಅಷ್ಟು ಫೇಮಸ್ ಆಗಿದ್ದಾರೆ, ಅಷ್ಟು ಜನಕ್ಕೆ ಅವರು ಪ್ರಭಾವ ಬೀರ್ತಾರೆ. ಸೊ ಈ ದೃಷ್ಟಿಯಿಂದ ನಾನು ಹೇಳ್ತೀನಿ, ನೀವು ಕೂಡ ಆ ರೀತಿ ಅಂತ ವ್ಯಕ್ತಿ ಆಗ್ಬೋದು, ರೈಟ್? ಸೊ ಸಮಾಜದಲ್ಲಿ ಬಹಳ ಒಂದು ಉನ್ನತ ಸ್ಥಾನವನ್ನ, ಒಳ್ಳೆ ರೀತಿ, ಒಳ್ಳೆ ಹೆಸರನ್ನು ಪಡ್ಕೊಬಹುದು, ರೈಟ್? So this is what I would love to pray, sir. This event can really change their life forever. 16th India MDRT Day is as big a day as US ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ನನ್ನ ದೃಷ್ಟಿನಲ್ಲಿ. ಅಲ್ಲಿ 3 ದಿವಸ ಕಾರ್ಯಾಗಾರ ಇರುತ್ತೆ, ಇಲ್ಲಿ 1 ದಿವಸ ಮಾಡ್ತಾ ಇದ್ದಾರೆ. ಬಟ್ ಆ 3 ದಿವಸ ಅಲ್ಲಿ ಏನ್ ಮಾಡ್ತಾರೆ, ಅಷ್ಟೇ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಖಂಡಿತವಾಗ್ಲೂ ದೇ ವಿಲ್ ಗೋ ಆಲ್ ಔಟ್. 3 ದಿವಸದಲ್ಲಿ ಆಗೋದನ್ನ ಒಂದೇ ದಿವಸದಲ್ಲಿ ಪ್ಯಾಕೇಜ್ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬೇಕಂದ್ರೆ 4-5 ಲಕ್ಷ ಖರ್ಚಾಗುತ್ತೆ, ರೈಟ್? MDRT ಆಗಿರ್ಬೇಕು, ಇಲ್ಲಿ ನಾನ್ MDRT ಮೆಂಬರ್ ಕೂಡ ಬರ್ಬೋದು. ಸೊ ಇನ್ವೆಸ್ಟ್ 20,000 or 15,000 rupees and come and witness this program. Change your life. Change your life. ವೆರಿ ಗುಡ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದಂಗೆ ಈಗ LIC ಯಲ್ಲಿ ಭೀಮಾ ಸಖಿ ಅನ್ನುವಂಥದ್ದು ಕಾನ್ಸೆಪ್ಟ್ ಏನಿದೆ, ಅದು ಕಳೆದ ವರ್ಷ ಮಾತ್ರ ಶುರುವಾಗಿದ್ದು. ಅಂಥದ್ರಲ್ಲಿ ಆ ಭೀಮಾ ಸಖಿಯಲ್ಲಿ 100ಕ್ಕಿಂತ ಹೆಚ್ಚು ಪಾಲಿಸಿ ಮಾಡೋದವರು 7 ಜನಕ್ಕಿಂತ ಹೆಚ್ಚು, 200 ಪಾಲಿಸಿ ಮಾಡಿದಂಥವ್ರು 5-6 ಜನ ಇದ್ದಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಅದರಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು 3-4 ಜನ ಬಂದಿದ್ದಾರೆ, ಆಯ್ತಾ? ನಾನು ಅವರೆಲ್ಲ ಭೀಮಾ ಸಖಿಯರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಶುಕ್ರವಾರ ಹೋಗ್ಲಿಕ್ಕೆ ಇಟ್ಕೊಳ್ಳಿ, ಶನಿವಾರ ಕಾರ್ಯಕ್ರಮ ಇಟ್ಕೊಳ್ಳಿ, ಸಂಡೇ ಮಂಡೇ ಏನು 2 ದಿವಸ ನೀವು ಮುಂಬೈಯನ್ನು ಸುತ್ತ ಬನ್ನಿ ಅಂತ ಒಂದು ರಿಕ್ವೆಸ್ಟ್. ಆಮೇಲೆ ಇನ್ನು ಕೆಲವರು CLIS ಇದೀರಾ, ನೀವು ನಿಮ್ಮ ಟೀಮ್ CLIS ಅಂದ್ರೆ ದೇ ಆರ್ ಆಲ್ರೆಡಿ ಪರ್ಫಾರ್ಮಿಂಗ್ ಏಜೆಂಟ್ಸ್, ದೋಸ್ ಹೂ ಆರ್ ಎಲಿಜಿಬಲ್ ಟು ರಿಕ್ರೂಟ್ ಅದರ್ ಏಜೆಂಟ್ಸ್. ನಾನು ಕೆಲವೊಬ್ಬರು CLIಗಳು ನೋಡ್ತಾ ಇದ್ದೀನಿ. ನೀವು ಸಹಿತ ನಿಮಗೆ ಕ್ವಾಲಿಫೈಯಿಂಗ್ ಆಗದೆ ಇರ್ಬೋದು, ಬೇಜಾರಿಲ್ಲ. ಈ ಸಲ ಕ್ವಾಲಿಫೈ ಆಗದೆ ಇರೋರು ಸಹಿತ MDRTಗೆ ಹೋಗ್ಲಿಕ್ಕೆ ಅವಕಾಶ ಇರೋದ್ರಿಂದ ನೀವು ನಿಮ್ಮ ಟೀಮ್ನಲ್ಲಿ ಯಾರಿಗೆ ಸಾಧ್ಯ ಆಗುತ್ತೆ ಅನಿಸುತ್ತೆ ಒಂದು ಟೀಮ್ ಕೊಟ್ಕೊಂಡು 5, 6, 10 ಜನ ಟೀಮ್ ಕೊಟ್ಕೊಂಡು ಹೋಗೋದು ಉಚಿತ ಅಂತ ಅನಿಸುತ್ತೆ. ಹಾಗೆಯೇ ಕೆಲವೊಬ್ರು ಡೆವಲಪ್ಮೆಂಟ್ ಆಫೀಸರ್ ನೋಡಿದೆ, JC ರವಿಕುಮಾರ್ ಅವರು ಇರ್ಬೋದು ನಮ್ಮ ಮೂಡಿಗೆರೆಯಿಂದ, ಅಥವಾ ನಟೇಶ್ ಸರ್ ಪುತ್ತೂರಿಂದ ಇರ್ಬೋದು. ಒಂದು 2-3 ಜನ ಹೆಸರಷ್ಟೇ ನೋಡೋಕ್ಕಾಯ್ತು, ಬೇರೆಯವ್ರ ಹೆಸರು ಹೇಳಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ನೀವು ಸಹಿತ ನಿಮ್ಮಲ್ಲಿ ಐಡೆಂಟಿಫೈ ಮಾಡಿರುವಂತಹ MDRT ಇದ್ದವ್ರಿಗೆ ಒಂದು 2-3 ಜನರ ಹತ್ರ ಮಾತಾಡಿ. ಹಾಗೇನೆ ಅವ್ರಿಗೆ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನೀವು ಮಧುಸೂದನ್ ಸರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ಸುನಿಲ್ ಸರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಅವ್ರದ್ದು ಸಹಿತ ಫೋನ್ ನಂಬರ್ ಶೇರ್ ಮಾಡೋಣಂತೆ. ಇನ್ನೊಂದು ಈ ಒಂದು ವಾರದಿಂದ 10 ದಿವಸದಲ್ಲಿ ನೀವು ನಿರ್ಧಾರ ಮಾಡಿಬಿಟ್ಟು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬನ್ನಿ. ತದನಂತರ MDRT ಹೋಗಿ ಬಂದವರ ಏನಂತೀರಿ ನಿಮ್ಮ ಒಂದು ಅನುಭವ ಹಂಚಿಕೆಯನ್ನ 1-2-3 ಜನ 1-2 ಪ್ರೋಗ್ರಾಮ್ ಮಾಡೋಣ ಅಂತೆ. ಓವರ್ ಟು ಯು ಮಧುಸೂದನ್ ಸರ್. ಸೊ ಥ್ಯಾಂಕ್ ಯು, ತುಂಬಾ ಸಂತೋಷ, ಚೆನ್ನಾಗಿ ಮಾತಾಡಿದ್ರಿ. ಸೊ ಒಂದು 2-3 ಟಿಪ್ಸ್ ಕೊಡೋದಿತ್ತು ಇವರಿಗೆ. ಅದಕ್ಕೆ ಆ ಟಿಪ್ಸ್ ಕೊಡಕ್ ಮುಂಚೆ ಒಂದು ಪ್ರಶ್ನೆ ಬಂದಿದೆ ಚಾಟ್ ಬಾಕ್ಸ್ ಅಲ್ಲಿ. ಈಗನೇ ಯುವ ಪೀಳಿಗೆಯವರು ಹೆಚ್ಚಾಗಿ ಟರ್ಮ್ ಮತ್ತು ಸಿಪ್ ಅನ್ನು ಆಯ್ಕೆ ಮಾಡುತ್ತಾರೆ, ವೊಲಟೈಲ್ ಮಾರ್ಕೆಟ್ ನಲ್ಲಿ ಸಿಪ್ ರಿಟರ್ನ್ಸ್ ಗ್ಯಾರಂಟಿ ಇರಲ್ಲ ಅಂತ. ಕರೆಕ್ಟ್. ಓಕೆ, ಸೊ ಅವ್ರು ಹೇಳ್ತಿರೋದು 100% ಕರೆಕ್ಟ್, ಬಟ್ ಪಾರ್ಷಿಯಲಿ ಕರೆಕ್ಟ್. ಏನಂದ್ರೆ ಇವತ್ತಿನ ದಿವಸ ಮಾರ್ಕೆಟ್ ಅಲ್ಲಿಯೋ ನಾನು ಎರಡು ಓಕೆ ಅದ್ರ ಜೊತೆ 2 ಪಾಯಿಂಟ್ ತಗೋತೀನಿ. 1 ಪಾಯಿಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತೀನಿ, ನಂಗೆ ಹೈ ರಿಟರ್ನ್ ಬೇಕು, ನಾನು ರಿಸ್ಕ್ ತೊಗೊಳ್ತಾ ಇದ್ದೀನಿ ಅಂತ ಹೇಳೋ ಒಂದು ಕ್ಯಾಟಗರಿ ಆಫ್ ಜನ. 2ನೇದು ನಾನು ಆನ್ಲೈನ್ ಅಲ್ಲಿ ತಗೋತೀನಿ ಅಂತ ಹೇಳೋರು ಇದ್ದಾರೆ. ಆನ್ಲೈನ್ ಅಂದ್ರೆ ನಾನು ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇರೋದು. ಓಕೆ, ಸೊ 2 ಆನ್ಲೈನ್ ಅಲ್ಲಿ ಟರ್ಮ್ ಪ್ಲಾನ್ ತಗೋತೀನಿ ಅಂತ. ಎರಡು ಸೇರ್ಸಿ ಉತ್ತರ ಕೊಡ್ತೀನಿ 2ನೇ ಪ್ರಶ್ನೆಗೆ. ಸೊ ಫಸ್ಟ್ ಇಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಮ್ಯೂಚುವಲ್ ಫಂಡ್ ಪೆನೆಟ್ರೇಷನ್ ಇಸ್ ಓನ್ಲಿ 4%. ಅಂದ್ರೆ 4% ಜನ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ದಟ್ ಇಸ್ ಒನ್ ಡೇಟಾ. ಓಕೆ, 2ನೇ ಡೇಟಾ ಆನ್ಲೈನ್ ತಗೊಳ್ತಾ ಇರೋರು ಲೆಸ್ ದನ್ 1%. ಅಂದ್ರೆ 100 ಜನ ಮಾತಾಡ್ತಿದ್ದಾರೆ, ಆದ್ರೆ ಆನ್ಲೈನ್ಗೆ ಹೋಗಿ ಅವರೇ ಎಲ್ಲ ಕೀನ್ ಮಾಡಿ ತಗೊಳ್ಳೋದಕ್ಕೆ ಅವ್ರಿಗೆ ಭಯ.
ಅಂದ್ರೆ ಯಾಳೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಮನೆಯವರಿಗೆ ಕ್ಲೇಮ್ ಸಿಗ್ಲಿಲ್ಲ ಅಂದ್ರೆ ಏನಾಗೋದು ಅನ್ನೋ ಭಯ ಇರ್ತದೆ. ನಾನು ಏನ್ ಹೇಳಬೇಕು ಏನ್ ಹೇಳಬಾರ್ದು, ಡಾಕ್ಟರ್ ಫೋನ್ ಕಾಲ್ ಮೆಡಿಕಲ್ಗೆ ಗೊತ್ತಿಲ್ಲ. ಸೊ ಎವ್ರಿ ಸ್ಟೆಪ್ ಅಲ್ಲೂ ಅವ್ರಿಗೆ ಗೈಡೆನ್ಸ್ ಬೇಕು. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಅಷ್ಟೇ, ಇದ್ರಲ್ಲೂ ಅಷ್ಟೇ. ಅಂಡ್ ಮಾತಾಡೋದಕ್ಕೂ ಅಂದ್ರೆ ಜನಗಳು ಏನ್ ಹೇಳ್ತಾರೆ, ಜನಗಳು ಏನ್ ಮಾಡ್ತಾರೆ, ಎರಡಕ್ಕೂ ಆಡಿಯೋ ವಿಡಿಯೋ ವ್ಯತ್ಯಾಸ ಇದೆ ಅಂತ ನಾನು ತುಂಬಾ ಜನಕ್ಕೆ ಹೇಳ್ತೀನಿ. ಅಂದ್ರೆ ನಾನ್ ಬರಲ್ಲಪ್ಪ, ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರೇ ಹೊರಟಿರ್ತಾರೆ. ಸೊ ಈ ತರ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ನೋಡಿ ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ನಾನು ಬಾಯ್ ಪಾಲಿಸೀಸ್ ನೆಕ್ಸ್ಟ್ ವೀಕ್ ಮಾರ್ಚ್ ಮುಗಿದ ತಕ್ಷಣ ಏಪ್ರಿಲ್ ಅಲ್ಲಿ ತಗೊಂಡ್ಬಿಡ್ತೀನಿ ಅಂತ. ಆ ಏಪ್ರಿಲ್ ಅಲ್ಲಿ ಅವ್ರು ಕಾಣಿಸೋದಿಲ್ಲ, ಸಿಗೋದು ಇಲ್ಲ. ಸೊ ಅವ್ರು ಹೇಳೋದಕ್ಕೂ ಕೇಳೋದಕ್ಕೂ ಇರ್ತದೆ. ಸೊ ಇದಕ್ಕೆ ಏನಪ್ಪ ಸೊಲ್ಯೂಷನ್ ಅಂದ್ರೆ, ಯಂಗರ್ ಜನರೇಷನ್ ಅವ್ರಿಗೆ ಟರ್ಮ್ ಪ್ಲಾನ್ ತಗೊಂಬಿಡಿ. ಓಕೆ, ಟರ್ಮ್ ಪ್ಲಾನ್ ಕೊಡ್ತಾರೆ, ತಗೊಳ್ಳಿ. ಅದು ಒಳ್ಳೆ ಪಾಲಿಸಿನೇ. 20,000, 40,000, 60,000 ಏನಾರು ಬರ್ಲಿ, ಆನ್ ಬೋರ್ಡ್ ಮಾಡ್ಕೊಳ್ಳಿ ಕಸ್ಟಮರ್ ಆಗಿ. ಫಸ್ಟ್ ಪಾಯಿಂಟ್. ನಿಮ್ಗೆ ಒಂದೊಂದು 5,000 ಕಮಿಷನ್, 15,000 ಕಮಿಷನ್ ಬರುತ್ತಾ, ಬರ್ಲಿ, ತಗೊಂಬಿಡಿ. ಆಯ್ತಾ? ಹೋಗಿ ಬಂದಿದ್ದಕ್ಕೆ ದಾರಿ ವೇಸ್ಟ್ ಇಲ್ಲ. ನಿಮಗೆ ಕಾಸಿನ ಖರ್ಚು, ನಿಮ್ ಟೈಮಿಗೆ ಕಾಪಿ ಕಾಸು. ನಿಮ್ಮ ಕೊಟ್ಟಿರೋ ಸಮಯಕ್ಕಿಂತ ದುಡ್ಡು ಬಂತ ಎತ್ಕೊಂಬಿಡಿ. ಆಯ್ತಾ? ಫಸ್ಟ್ ಥಿಂಗ್. ಶುರು ಮಾಡ್ತಾರ, ಮಾಡ್ಲಿ. 1 ವರ್ಷ 2 ವರ್ಷ ಎಲ್ಲ ಕಡೆಯಿಂದ ಗಾಳಿ ಹೋಗುತ್ತೆ, ಮಾರ್ಕೆಟ್ ಅಪ್ ಅಂಡ್ ಡೌನ್ ಆದಾಗ. ಆವಾಗ ನೀವು ಹೋಗಿ ಇನ್ನೊಂದು ಲೆಕ್ಚರ್ ಕೊಡಿ. ಏನಪ್ಪ ನೀನು ಯಂಗ್ಸ್ಟರ್ಸಿಗೆ ಹೇಳಬಹುದು, ಬಟ್ ಅವ್ರಿಗೆ ಅಪ್ ಅಂಡ್ ಡೌನ್ ಆದಾಗ ಅವ್ರಿಗೆ ಭಯ ಇರ್ತದೆ, ಇದೆಲ್ಲ ಇಷ್ಟೆಲ್ಲ ಯಾಕೆ ರಿಸ್ಕ್ ತಗೋತ್ತೆ, ಸ್ವಲ್ಪ ಗ್ಯಾರಂಟಿಡ್ ಇಟ್ಕೋ ಅಂತ ಹೇಳು. ವಿತ್ ಟೈಮ್, ವಿತ್ ಏಜ್ 30 ಆದ್ಮೇಲೆ ಅವ್ರಿಗೇನೆ ಚುರುಕಾಗ್ತಾರೆ. ದಟ್ ಈಸ್ ಒನ್ ಪಾರ್ಟ್. ಎರಡನೇದು, ಕೆಲವೊಂದ್ಸಲಿ ನಮ್ಮ ಕಮ್ಯುನಿಕೇಶನ್ ನಾವು ಇಂಪ್ರೂವ್ ಮಾಡ್ಕೋಬೇಕು. ಈಗ ನಾನು ಎಲ್ಲರೂ ನಾನು ಅಂತಲ್ಲ, ಎಲ್ಲರೂ 20ರಲ್ಲಿ ನೀವು ಬೈಕ್ ಹೇಗೆ ಓಡಿಸ್ತಾ ಇದ್ರಿ, ಅರ್ಥ ಆಯ್ತಾ? ನನ್ನ ಫ್ರೆಂಡ್ ಒಬ್ಬ ಇದ್ದ ಬೆಂಗಳೂರಲ್ಲಿ, ನಿಮ್ಗೆ ಇದ್ರೆ ವಿಜಯನಗರದಿಂದ MG ರೋಡ್ಗೆ 20 ನಿಮಿಷಕ್ಕೆ ಹೋಗೋನು. ಅದು ಇವತ್ತು 1 ಅವರ್ ತಗೊಳುತ್ತೆ. ಅವಾಗ್ಲೂ 25-30 ನಿಮಿಷದ ಕಡಿಮೆ ಆಗ್ತಿರ್ಲಿಲ್ಲ. ಅವ್ನು 20 ನಿಮಿಷಕ್ಕೆ ಹೋಗೋನು. ಅವ್ನ ಹಿಂದೆ ಕೂತ್ಕೊಳಕ್ ಯಾರಿಗೂ ಧೈರ್ಯ ಇರ್ತಿರ್ಲಿಲ್ಲ. ನಾವು ಅವನಷ್ಟಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಸೀದಾ ಹೋಗ್ತಿದ್ವಿ. ಬಟ್ 45 ಆಯ್ತು, 55 ಆಯ್ತು, ನೀವೇ ಹೇಗೆ ಓಡಿಸ್ತೀರಾ ಗಾಡಿನ? ಹೆಂಗೆ ಓಡಿಸ್ತೀರಾ? ಇಲ್ಲ ತಾನೆ? ಆಟೋಮೆಟಿಕ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ 20ರಲ್ಲಿ 30ರಲ್ಲಿ ಏನ್ ಮ್ಯೂಚುವಲ್ ಫಂಡ್ ಹಾಕ್ತಾರೆ ಹಾಕೊಳ್ಳಿ, ಪರವಾಗಿಲ್ಲ. ನಾನೇ ನಿಮ್ಗೆ ಹೇಳ್ತೀನಿ, ಹಾಕಿ ಅಂತಾನೆ ಹೇಳ್ಬಿಡ್ತೀನಿ ಕಸ್ಟಮರ್ಸ್ಗಳಿಗೆ. ಆದ್ರೆ 50-60 ಆದಾಗ ನೀವು ಸೇಫ್ಟಿ ನೋಡ್ಬೇಕಾಗತ್ತೆ. ಸೊ ಈಗ್ಲಿಂದಲೇ ಆ ಸೇಫ್ಟಿ ಮಾಡ್ಕೊಂಡು ಹೋದ್ರೆ ಗ್ಯಾರಂಟಿಡು ಟ್ಯಾಕ್ಸ್ ಫ್ರೀ ಎರಡೂ ಸಿಗುತ್ತೆ. ಸೊ ಅಂತ ಹೇಳಿ ನಮ್ಮ ಕಮ್ಯುನಿಕೇಶನ್ ನಾವು ಇಂಪ್ರೂವ್ ಮಾಡ್ಕೋಬೇಕು, ನಾವು ಹೇಳಬೇಕಾದ್ರೆ. ಬಟ್ ಇನ್ನೊಂದು, ಬರೀ 4% ಮ್ಯೂಚುವಲ್ ಫಂಡ್ ಪೆನಿಟ್ರೇಷನ್ ಜನಗಳು ಇನ್ವೆಸ್ಟ್ ಮಾಡ್ತಿರೋದು. ಆಮೇಲೆ 78% ಆಫ್ ಯಂಗ್ಸ್ಟರ್ಸ್ ಆರ್ ಇನ್ವೆಸ್ಟಿಂಗ್ ಇನ್ ಆಪ್ಸ್ ಲೈಕ್ ಗ್ರೋ. ಆಯ್ತಾ? ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ತಗೊಂಡ್ರು ನಿಮ್ಮ ಹತ್ರ ಮಾಡದೇ ಇರ್ಬೋದು, ಆನ್ ಮಾಡ್ತಿದ್ದಾರೆ. ಅಲ್ಲಿ ಎವ್ರಿ ಡೇ ನಿಮ್ಗೆ ಗೂಗಲ್ ಮ್ಯಾಪ್ ಇಲ್ದೇನೆ ಹೋಗ್ತಿದ್ರೆ ನಿಮ್ಗೆ ಹೋಗ್ತಿರೋ ದಾರಿ ಕರೆಕ್ಟ್ ಇದೆಯಾ ಅಂತ ಹೆಂಗ್ ಕನ್ಫ್ಯೂಸ್ ಇರ್ತದೆ, ಅವ್ರಿಗೂ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಇರ್ತದೆ. ಸೊ ಇವತ್ತೆಲ್ಲ ನಾಳೆ ನೀವೇನಾದ್ರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ರೆ 30 ಆದ್ಮೇಲೆ ನಿಮ್ಮ ಹತ್ರ ಬರ್ತಾರೆ, ಫಸ್ಟ್ ಪಾಯಿಂಟ್. ಇಲ್ಲ ಅಂದ್ರೂ ಮಾರ್ಕೆಟ್ ಮೇಲೆ ಅವ್ರಿಗೆ ನಂಬಿಕೆ ಜಾಸ್ತಿ ಇರಲ್ಲ. ಸೊ ನಿಮ್ಮ ಹತ್ರನೇ ಬರೋದು. ಸೊ ಈ ಪಾಯಿಂಟ್ಸ್ ನೀವು ಗಮನದಲ್ಲಿ ತಿಳ್ಕೊಂಡು ಇಟ್ಕೊಳ್ಳಿ. ಸೊ ಹೋಪ್ ನಾನು ಆ 2 ಪಾಯಿಂಟ್ ಕ್ಲಾರಿಫೈ ಮಾಡಿದ್ದೀನಿ ಅಂತ. ನನಗೆ ಇನ್ನೊಂದು 2 ಬ್ಯೂಟಿಫುಲ್ ಪಾಯಿಂಟ್ಸ್ ಇತ್ತು, ಟಿಪ್ಸ್ ಇತ್ತು MDRT ಕಲ್ತಿದ್ದು, ಅದು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ದಟ್ ನೀವು ಇಷ್ಟು ವರ್ಷ MDRT ಹೋದ್ರೋ ಇಲ್ವೋ, ನಾನು ಹೋಗಿದ್ದ ನಿಮ್ಗೆ ಶೇರ್ ಮಾಡ್ತೀನಿ. ನೀವು ಅದನ್ನ ಹೇಗೆ ಉಪಯೋಗಿಸ್ಕೊಳ್ಳಿ. ಈ ಜನಗಳಿಗೆ ಅಂತ ಏನೋಕ್ಕಿಂತ ನಮ್ಗೆಲ್ಲರಿಗೂ ಒಂದು ಕಪಲ್ ಆಫ್ ಒಪಿನಿಯನ್ಸ್ ಇರುತ್ತೆ. ಓಕೆ, ಈಗ BMW ಕಾರು, ಮರ್ಸಿಡೀಸ್ ಬೆನ್ಸು, ಆಡಿ, ಇವೆಲ್ಲ ನಾವು ಕೊಂಡ್ಕೊಳ್ಳೋದಕ್ಕೆ ಶೋರೂಮ್ಗೆ ಕೊಂಡ್ಕೊಳ್ಳೋದಕ್ಕೆ ಯೋಚನೆನೂ ಮಾಡಲ್ಲ. ಏನಕ್ಕಂದ್ರೆ ತುಂಬಾ ಕಾಸ್ಟ್ಲಿ. ಶೋರೂಮ್ಗೆ ಹೋಗಿ ಅದ್ರ ರೇಟು ತಿಳ್ಕೊಳ್ಳಲ್ಲ. ಅಯ್ಯೋ BMW ಅದು ಬಿಡಪ್ಪ, ನಮ್ ಕೈಲೆಲ್ಲ ಆಗಲ್ಲ. ಸೊ ನಮ್ ಮೈಂಡಲ್ಲೇ. ಬಟ್ ನಿಮ್ಗೆ ಗೊತ್ತಾ, 30 ಲಕ್ಷಕ್ಕೆಲ್ಲ ಮರ್ಸಿಡೀಸ್ ಬೆನ್ಸ್ ಸಿಗುತ್ತೆ. ಇನ್ನೋವಾ 39 ಇದೆ, ಲೇಟೆಸ್ಟ್ ಹೈಬ್ರಿಡ್. ಅರ್ಥ ಆಯ್ತಾ? ನೀವು ಇನ್ನೋವಾ ಬೇಕಾದ್ರೆ ತೊಗೊಳಕ್ಕೆ ಮರ್ಸಿಡೀಸ್ ಬೆನ್ಸ್ ಗಮನ ಕೊಟ್ಟಿರಲ್ಲ. ಸೊ ಈಗ ಮರ್ಸಿಡೀಸ್ ಬೆನ್ಸ್ ಮಿತ್ತು ಕ್ರಿಯೇಟ್ ಆಗೋಗಿದೆ ನಮ್ಗೆ ತಲೆಯಲ್ಲಿ, ಅದು ತುಂಬಾ ಕಾಸ್ಟ್ಲಿ, ನಮ್ಗೆ ಸಿಗಲ್ಲ ಅಂತ. ಹಾಗೇನೆ ನನ್ನ ಮಗನ ಸ್ಕೂಲಿಗೆ ಹೋಗಿದ್ದೆ, 10th ಸ್ಟ್ಯಾಂಡರ್ಡ್, ಸುಮಾರು ವರ್ಷದ ಹಿಂದೆ. ಯಾವ ಸ್ಕೂಲ್, ಕಾಲೇಜ್ ಸೇರ್ತೀಯಪ್ಪ ಅಂತಂದ್ರೆ ಅವರು ಜನರಲ್ ಆಗಿ ಆಸ್ ಅಕಾಡೆಮಿಕ್ ಫೈನಲ್ ಡೇ ನಲ್ಲಿ ಕೇಳ್ತಾ ಇದ್ರು, ಸರ್ ಅಲ್ಲಿ ಕಾಲೇಜ್ ಯಾವ ಸ್ಕೂಲ್ ಇದೆಯೋ ಆ ಸ್ಕೂಲಿಂದ ಒಂದು 5ರಿಂದ 8 ಕಿಲೋಮೀಟರ್ ದೂರದಲ್ಲಿರೋ ಕಾಲೇಜ್ ಹೆಸರು ಹೇಳಿದ್ರು. ನಾನು ಈ ಕಾಲೇಜ್ ಸೇರ್ತೀನಿ, ನಾನು ಆ ಕಾಲೇಜ್ ಸೇರ್ತೀನಿ, ಅದು ಹೇಳ್ತೀನಿ ಅಂತ. ಆ ಪ್ರಿನ್ಸಿಪಲ್ ಒಂದೇ ಪ್ರಶ್ನೆ ಕೇಳಿದ್ರು, ನಿಮ್ ಒಬ್ರು ಬಾಯಲ್ಲು, ಆಯ್ತಾ,
ಜನರು ಹೇಳಿ ನೋಡೋಣ, ನನ್ಗೆ ನಿಮ್ಮ ವಾಟ್ಸಪ್ ಅಲ್ಲಿ ಹೇಳಿ. ನಾನು ಇದು ಪ್ರಶ್ನೆ ಕೇಳ್ತೀನಿ, ನೋಡೋಣ ನಿಮ್ನ ಎಂಗೇಜ್ ಮಾಡ್ತೀನಿ. ಬೆಸ್ಟ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಜಗತ್ತಲ್ಲಿ ಯಾವ್ದಿದೆ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಎಸ್, ಚಾಟ್ ಬಾಕ್ಸ್ ಅಲ್ಲೇ ಬೇಕು. ನಿಮ್ಮ Best- ಲೆಕ್ಕದಲ್ಲಿ ಬೆಸ್ಟ್ ಹಾ. ಕಾಲೇಜ್ ಅಂದ್ರೆ ಯಾವ್ದು? ವರ್ಲ್ಡ್ ಅಲ್ಲಿ, ಜಗತ್ತಲ್ಲಿ. ಯಾರು ಬರಿತಾನೆ ಇಲ್ಲ. ಹೇಳ್ಬಿಟ್ರೆ ಕಚ್ಕೊಂಡ್ಬಿಟ್ರೆ ಅಂತ ಕಷ್ಟ ಅಂತ ಕಾಣಿಸುತ್ತೆ. ಬರಿತಾ ಇದ್ದೀನಿ. ಬಂತು ಆಕ್ಸ್ಫರ್ಡ್, Oxford, ವೆರಿ ಗುಡ್. okay, ಪ್ರಸಾದ್, ಕೇಂಬ್ರಿಡ್ಜ್, ಆಮೇಲೆ Cambridge, Oxford. ಇನ್ನೂ ಒಂದು, ನಾನು ಆಕ್ಚುಲಿ ಒಂದು ಕಾಯ್ತಿದ್ದೀನಿ ಒಂದ್ ಹೆಸರು, ಪರ್ಟಿಕ್ಯುಲರ್ ಹೆಸರು. ಓಕೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಮಗ ಅದು ಏರೋನಾಟಿಕಲ್ ಇಂಜಿನಿಯರಿಂಗ್ ಯಾವುದೋ ಒಂದು ಫೇಮಸ್ ಕಾಲೇಜಲ್ಲಿ ಹೋಗಿ ಕಲಿತಾ ಇದ್ದಾನೆ ಈಗ. ಸೊ ಕೇಂಬ್ರಿಡ್ಜ್, ಆಕ್ಸ್ಫರ್ಡ್ ಎರಡು ಕರೆಕ್ಟ್. ಅದು ಬಿಟ್ಟು ಬೇರೆ ಹಾರ್ವರ್ಡ್, ಫೆಂಟಾಸ್ಟಿಕ್, ವೆರಿ ವೆರಿ ನೈಸ್, ಫೆಂಟಾಸ್ಟಿಕ್. ಓಕೆ, ಸೊ ಎಲ್ಲ ಬಂತು, ಫೆಂಟಾಸ್ಟಿಕ್, ಸೂಪರ್. ಸೊ ಈ ಯೂನಿವರ್ಸಿಟಿ, ಈ ಕಾಲೇಜ್ನ ಒಂದು ಹುಡುಗರು ಹೇಳಲಿಲ್ಲ. ಆಯ್ತಾ, ನಾವು 5 ನಿಮಿಷ ತಗೋತೀವಿ ಆ ತರದ ಯೂನಿವರ್ಸಿಟಿ. ಅವು ಅದ್ರ ಗ್ರೇಟ್ನೆಸ್ ಫಾರ್ ಡಿಫ್ರೆಂಟ್ ರೀಸನ್. ಓಕೆ, ಅಲ್ಲೇನು ಎಕ್ಸ್ಟ್ರಾರ್ಡಿನರಿ ಪಾಠ ಹೇಳ್ಕೊಡಲ್ಲ, ಅಲ್ಲೇನು ಸಪ್ರೇಟ್ ಇಲ್ಲ. ಬಟ್ ಅವ್ರೇನ್ ಮಾಡ್ತಾರೆ, ಆ ಯೂನಿವರ್ಸಿಟಿನಲ್ಲಿ ಒಂದು ಎಕೋ ಸಿಸ್ಟಮ್ ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲಿ ಸ್ಮಾಲ್ ಸ್ಮಾಲ್ ಪ್ರಾಜೆಕ್ಟ್ಸ್ ಇರ್ತದೆ. ಕಾಲೇಜ್ ಆದ್ಮೇಲೆ ಯು ಕ್ಯಾನ್ ಜಾಯಿನ್ ಅ ಪರ್ಟಿಕ್ಯುಲರ್ ಗ್ರೂಪ್ ಅಂಡ್ ನಾನೊಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತಿದ್ರೆ ಅಲ್ಲಿ ಸ್ಟಾರ್ಟ್ಅಪ್ದು ಒಂದು ಇಕೋ ಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ. ಇಕೋ ಸಿಸ್ಟಮ್ ಅಂದ್ರೆ ಒಂದು 50 ಜನ ಹುಡುಗರು ಸೇರಿಬಿಟ್ಟು ಒಂದು ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಕೂತ್ಕೊಂಡು ಸ್ಟಾರ್ಟ್ಅಪ್ ಏನೇನ್ ಮಾಡ್ಬೋದು ಅಂತ ಸ್ಟಾರ್ಟ್ಅಪ್ ಮಾಡಿರೋರ್ನ ಕರ್ಸಿ ಸ್ಪೀಕರ್ ಹೇಳ್ಕೊಡೋದು. ಆತರ ಇದು ಸ್ಟಾರ್ಟ್ಅಪ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಅವ್ರು ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಿರ್ತಾರೋ ಆ ಫೀಲ್ಡ್ಕ್ಕೆ ಬೇಕಾಗಿರೋ ಎಲ್ಲ ಇನ್ವಾಲ್ವ್ಮೆಂಟ್ ಕಾಲೇಜ್ ಟೈಮಲ್ಲೇ ಡಿಸ್ಕಷನ್ ಬರುತ್ತೆ. ಸೊ ಆತರ ಒಂದು ಏನ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಮೈಂಡ್ ಅಲ್ಲಿ ಅದು ಹೋಗೋದಕ್ಕೆ ದುಡ್ಡು ಎಷ್ಟಾಗುತ್ತೋ, ಸಿಗುತ್ತೋ ಇಲ್ವೋ, ಸ್ಕಾಲರ್ಶಿಪ್ ಅಲ್ಲೆಲ್ಲ ಸಿಗುತ್ತೆ. ಬಟ್ ಆ ದಿಕ್ಕಿನಲ್ಲಿ ಆ ಥಿಂಕಿಂಗೇ ನಮ್ಮಲ್ಲಿ ಇರಲ್ಲ. ಹಾಗೇನೆ ಜನಗಳಿಗೂ ಅಷ್ಟೇ ಕೆಲವು ಮೈಂಡ್ ಸೆಟ್ ಇರ್ತದೆ ಅಬೌಟ್ ಇನ್ಶೂರೆನ್ಸ್. ಓಕೆ, ಕಮಿಂಗ್ ಬ್ಯಾಕ್ ಟು ಮೈ ಮೇನ್ ಪಾಯಿಂಟ್. ಇನ್ಶೂರೆನ್ಸ್ ಅಂದ್ರೆ ಇಷ್ಟು ಒಂದು ತಲೆಯಲ್ಲಿ ಇರ್ತದೆ. ಸೊ ಹೇಳಿ ನೋಡೋಣ, ಜನಗಳ ತಲೆಯಲ್ಲಿ. ಥ್ಯಾಂಕ್ ಯು ಸರ್, ಲಂಡನ್ ಯೂನಿವರ್ಸಿಟಿ, ಗುಡ್. ಸೊ ನವೋದಯ ಎಲ್ಲ ಬರ್ತಾ ಇದೆ. ಸೊ ಈ ಇಂಡಿಯನ್ ಇನ್ಶೂರೆನ್ಸ್ಗೆ ಏನ್ ಮೈಂಡ್ ಬ್ಲಾಕ್ ಇರ್ಬೋದು ಜನಗಳಿಗೆ? ಈಗ ನಮ್ಮ ಪಾಯಿಂಟ್ಗೆ ಬರೋಣ. ಅವ್ರ ತಲೆಯಲ್ಲಿ ಏನೇನ್ ಮೈಂಡ್ ಬ್ಲಾಕ್ ಇರುತ್ತೆ ಹೇಳಿ ನೋಡೋಣ. ನಿಮ್ಗೆ ಎಷ್ಟು ಮಟ್ಟಿಗೆ ಇನ್ಶೂರೆನ್ಸ್ ಮಾಡಿಸಲ್ಲ ಅಂತಾನ? ಇನ್ಶೂರೆನ್ಸ್ ಮಾಡಿಸದೇ ಇರೋದಕ್ಕೆ ಈಗ ನಮ್ಗೆ ಕಾರಣ ಏನಿರ್ಬೋದು? ಎಕ್ಸ್ಪೆನ್ಸಿವ್ ಅವ್ರ ಎಕ್ಸ್ಪೆನ್ಸಿವ್ ಅಂತ. customer. ಕಸ್ಟಮರ್ ತರ. ಈಗ ನಾ ಶೋರೂಮ್ಗೆ ಹೋಗಲ್ಲ, ನೋಡಕ್ಕೆ ಹೋಗಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿ ಫೀಸ್ ಎಷ್ಟೊಂದು ತಿಳ್ಕೊಂಡೇ ಹೋಗಿಲ್ಲ, ಕಾಸ್ಟ್ಲಿ ಅದು. ನಮ್ದು ಲೆವೆಲ್ ಹೋಯ್ತು ಅಂತ. ಹಂಗೆ ಇನ್ಶೂರೆನ್ಸ್ ಬಗ್ಗೆನೂ ಅವ್ರಿಗೆ ಒಂದು ಏನಿದೆ ಲಾಂಗ್ ಟರ್ಮ್. ಯಾಕೆ ಎರಡನೇದು Long ಲಾಂಗ್ ಟರ್ಮ್ time. ಆಯ್ತು. ರಿಟರ್ನ್ಸ್ ಕಡಿಮೆ. ವಾ, ಫೆಂಟಾಸ್ಟಿಕ್, ವೆರಿ ನೈಸ್, ಗುಡ್. ನೆಕ್ಸ್ಟ್, ಓನ್ಲಿ After ಆಫ್ಟರ್ ದಟ್ ಸತ್ರ ಮಾತ್ರ ಬರುತ್ತೆ, ಸರಿಯಾಗಿ ದುಡ್ಡು ಬರಲ್ಲ. ದುಡ್ಡು ಬರಲ್ಲ. ಓಕೆ, ಇನ್ನೊಂದೆರಡು ಮೂರು ಬ್ಯಾಂಕ್ ಆನ್ ಮ್ಯೂಚುವಲ್ ಫಂಡ್ಸ್. ಓಕೆ, ಬಟ್ ನಾನು ಇನ್ಶೂರೆನ್ಸ್ ಬಗ್ಗೆ ಓನ್ಲಿ ಆಫ್ಟರ್ ಡೆತ್ ಗೊತ್ತಾಯ್ತು. 5 years ಆದ್ಮೇಲೆ ಯಾರು ಎಲ್ಲ ಆಯ್ತು, ಗೊತ್ತಾಯ್ತು. ಬೇರೆ ಬೇರೆ ಉತ್ತರ ಕೊಡಿ. ಅವ್ರು ಯಾರು ಕೊಟ್ಟಿದ್ದಾರೆ ಅದು ಬಿಟ್ಟು ಕೊಟ್ರೆ ವೆರೈಟಿ ಇರುತ್ತೆ. ಓಕೆ, ಸೊ ಸೂಪರ್, ನಿಮ್ದು ಆನ್ಸರ್ಗಳು ಸಾಕಷ್ಟು ಮಟ್ಟಿಗೆ ಬಂತು. ಸೊ ಎಸ್, ಓಕೆ, ಜನಗಳಿಗೆ ಈಗ ಮರ್ಸಿಡೀಸ್ ಅವ್ರಿಗೆ ಗೊತ್ತಾಗ್ತಿಲ್ಲ ದಟ್ ಮರ್ಸಿಡೀಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಮೈಂಡ್ ಬ್ಲಾಕ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ಅವ್ರು ಏನೋ ಆಕ್ಟಿವಿಟಿ ಮಾಡ್ತಾರೆ. ಈಗ ನಿಮ್ಗೆ ಗೊತ್ತು, ಜನಗಳದ್ದು ಲಾಂಗ್ ಟರ್ಮ್ ಕಮಿಟ್ಮೆಂಟು, ಲೋ ರಿಟರ್ನ್ಸು, ನೋ ರಿಟರ್ನ್ ಇನ್ ಟರ್ಮ್ ಪ್ಲಾನ್ ಓನ್ಲಿ ಹತ್ರ ಬರುತ್ತೆ. ಆಯ್ತಾ, ಅದ್ರದ್ದು ಈಗ ಹಂಗಿದೆಯಾ? ಲೋ ರಿಟರ್ನ್ ಅನ್ನೋದಕ್ಕೆ ನೀವು ತಲೆ ಕೆಡ್ಸ್ಕೋಬೇಕಾ ಅನ್ನೋದು ನೆಕ್ಸ್ಟ್ ಫ್ಯಾಕ್ಟರ್. ಓಕೆ, ಲೋ ರಿಟರ್ನ್ FD ಇದೆ. ನಿಮ್ಗೆ ಡೇಟಾ ಕೊಡ್ತೀನಿ. ಇಂಡಿಯಾದಲ್ಲಿ 125 ಲಕ್ಷ ಕೋಟಿ 125 ಲಕ್ಷ ಕೋಟಿ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿದೆ. ಓಕೆ, ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಪರ್ಸೆಂಟೇಜ್ ರಿಟರ್ನ್ ಎಷ್ಟು ಗೊತ್ತಾ? 2.5% 3%. ಕೆಲವೊಂದು ಬ್ಯಾಂಕ್ 3 ಕೊಡುತ್ತೆ, ಕೆಲವೊಂದು 2.5 ಕೊಡುತ್ತೆ. ಅಲ್ಲಿ 1.25 ಲಕ್ಷ ಕೋಟಿ ಇದೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ 80 ಲಕ್ಷ ಕೋಟಿ, 80,000 ಕೋಟಿ ಇದೆ. ಸೊ ಅದಕ್ಕಿಂತ ಅದು 1.25 ಲಕ್ಷ ಕೋಟಿ ಜಾಸ್ತಿನೇ ಇದೆ. ಯಾಕೆ? ಸೇವಿಂಗ್ಸ್ ಅದರಲ್ಲಿ 2.5%. ಯಾರು ಹೋಗಿ ಕನ್ವಿನ್ಸ್ ಮಾಡ್ತಿದ್ದಾರೆ ಅವ್ರಿಗೆ? ಯಾರು ಇಲ್ಲ. ಆಯ್ತು, FDನೇ ತಗೊಳ್ಳಪ್ಪ, 6% ಕೊಡೋ FD 250 ಲಕ್ಷ ಕೋಟಿ 250 ಲಕ್ಷ ಕೋಟಿ FD ನಲ್ಲಿದೆ. FD 6% ಅಂಡ್ ಟ್ಯಾಕ್ಸೇಬಲ್. ಅಂಡ್ ರಿನ್ಯೂ ಮಾಡಕ್ ಹೋದಾಗ ಅದೇ ಪರ್ಸೆಂಟೇಜ್ ಸಿಗಲ್ಲ. ಇಲ್ಲ ಅಟ್ಲೀಸ್ಟ್ ನಾನು LIC ಎನಿ ಇನ್ಶೂರೆನ್ಸ್ ಕಂಪ್ನಿ ನಾನು ಕೊಟ್ರೆ 6% ಇದ್ರೆ ನೆಕ್ಸ್ಟ್ 40 ವರ್ಷ 6% ಗ್ಯಾರಂಟಿಡು.
ಅರ್ಥ ಆಯ್ತಾ? ಜೀವನ ಉಮಂಗು ಲಾಭ ಎಲ್ಲ ಬದುಕಿರೋ ತನಕ ಅದೇ ಇನ್ಕಮ್ ಬರುತ್ತೆ, ನಮ್ದು ಅದಕ್ಕಿಂತ ಸುಪೀರಿಯರ್ ಆಗಿದೆ. ಈಗ ಇಷ್ಟು ಪಾಯಿಂಟ್ ನಿಮ್ಗೆ ಗೊತ್ತು. ಒಂದು ಟ್ಯಾಕ್ಸ್ ಫ್ರೀ, ಎರಡನೇದು ಗ್ಯಾರಂಟೀಡ್ ಪರ್ಸೆಂಟೇಜ್ ಫಾರ್ ದ ರೆಸ್ಟ್ ಆಫ್ ದ ಲೈಫ್, ರೈಟ್? ಸೇಮ್ ಇನ್ಕಮ್ ಬರ್ತಾ ಇರ್ತದೆ ಜೀವನ ಉಮಂಗಲ್ಲಿ, ರೈಟ್? ಸೊ ಹಾಗೆ LIC ಸುಮಾರು ಕಂಪ್ನಿಗಳಲ್ಲಿ ಎಲ್ಲಾದ್ರಲ್ಲೂ ಅದೇ ತರ ಒಂದು ಗ್ಯಾರಂಟೀಡ್ ಪ್ರಾಡಕ್ಟ್ ಇದ್ದೇ ಇದೆ. ಈಗ ಇದ್ರ ಬಗ್ಗೆ ಕಸ್ಟಮರ್ಸ್ಗಳಿಗೆ ಗೊತ್ತಿಲ್ಲ. ನಾವುಗಳು ಆಸ್ ಅಡ್ವೈಸರ್ಸ್ ನಾವ್ ಏನ್ ಮಾಡಬೇಕು, ವಾಟ್ ಡು ವಿ ಡೂ? ಸೊ ಇದು MDRT ಹೇಳ್ಕೊಟ್ರು. ನಾವು ಒಂದು ವಿಡಿಯೋ ತೆಗೆದು ಫೇಸ್ಬುಕ್ ಇನ್ಸ್ಟಾದಲ್ಲ ಹಾಕೋದು, ನಮ್ಮ ಸ್ಟೇಟಸ್ ಅಲ್ಲಿ ಹಾಕೋದು, ಕಸ್ಟಮರ್ ಮುಂದೆ ಅವಕಾಶ ಸಿಕ್ಕರೆ ಕಸ್ಟಮರ್ಗೆ ವಾಟ್ಸಪ್ ಅಲ್ಲಿ ಕಳಿಸೋದು, ಇದ್ರ ಬಗ್ಗೆ ಒಂದು ವಿಡಿಯೋ, ಒಂದು ಸೋಷಿಯಲ್ ಮೀಡಿಯಾ ಅವೇರ್ನೆಸ್, ಒಂದು ಆರ್ಟಿಕಲ್ ಬರೆದು ಏನಾದ್ರು ಮಾಡಿ ಜನಗಳಿಗೆ ಇದ್ರ ಬಗ್ಗೆ ತಿಳಿಸಿದ್ರೆ ಆ ಮಿತ್ ಅನ್ನೋದೇನಿದೆಯಲ್ಲ, ಸತ್ರೆ ಮಾತ್ರ ಅಂತಿದ್ಯಾ ಓನ್ಲಿ ಟರ್ಮ್ ಪ್ಲಾನ್. ಆ ಟರ್ಮ್ ಪ್ಲಾನ್ ಅಲ್ಲೂ ಎಷ್ಟೊಂದು ಕಂಪ್ನಿಗಳಲ್ಲಿ ಈಗ ರಿಟರ್ನ್ ಆಫ್ ಪ್ರೀಮಿಯಂ ಇದೆ, ಟರ್ಮ್ ವಿತ್ ಯೂಲಿಪ್ ಇದೆ, ಆಯ್ತಾ? ಎಲ್ಲಾ ತರದ್ದು ಸುಮಾರು ಪ್ಲಾನ್ಗಳಿದೆ. ಸೊ ನೀವು ಅದನ್ನ ಜನಗಳಿಗೆ ಕಮ್ಯುನಿಕೇಟ್, ಅವ್ರಿಗೆ 10-20 ಪ್ರಶ್ನೆ ತಲೆಯಲ್ಲಿ ಹಿಂಗ ಉಳ್ಕೊಂಡಿದೆ. ಕ್ಲೇಮ್ ಆದ್ರೆ ಕೊಡಲ್ಲ, ತುಂಬಾ ಓಡಾಡ್ತಾರೆ ದುಡ್ಡಿಗೆ, ಆಯ್ತಾ? ಆಮೇಲೆ ಅಂತ. ಸೊ ರಿಟರ್ನ್ ಕಡಿಮೆ ಇದೆಯಾ? FD ಗಿಂತ ಸುಪೀರಿಯರ್ ಇದೀವಿ. ಎಲ್ಲಿ ಕಡಿಮೆ ಇದೆ ನಮ್ದು? ಸೊ ವಿ ಆರ್ ಮಚ್ ಸುಪೀರಿಯರ್ ದನ್ ದ ಮೋಸ್ಟ್ ಪಾಪ್ಯುಲರ್ ಪ್ರಾಡಕ್ಟ್ ಇನ್ ದ ವರ್ಲ್ಡ್, ಇನ್ ಇಂಡಿಯಾ, ಆಯ್ತಾ? ಸೊ ಹಾಗೆ ಈ ತರ ಒಂದು 50 ಪ್ರಶ್ನೆಗಳಿದೆ, ಅದನ್ನೆಲ್ಲ ಲಿಸ್ಟ್ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಒಂದು 50 ಇದೆ, ಲೈಫ್ ಇನ್ಶೂರೆನ್ಸ್ ಅಲ್ಲಿ 50 ಇದೆ, ಎಲ್ಲಾದ್ರೂ ಇದೆ. ಸೊ ಅದೆಲ್ಲದಕ್ಕೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬನ್ನಿ. ಕ್ರಿಟಿಕಲ್ ಇಲ್ನೆಸ್ ಅಂದ್ರೆ ಏನು, ಲೈಫ್ ಇನ್ಶೂರೆನ್ಸ್ ಅಲ್ಲಿ ಟರ್ಮಿನಲ್ ಇಲ್ನೆಸ್ ಅಂದ್ರೆ ಏನು, ಫೈನಲ್ ಅಡಿಷನಲ್ ಬೋನಸ್ ಅಂದ್ರೆ ಏನು, ಆಯ್ತಾ? ನಾನ್ ಫಾರ್ ಫ್ಯೂಚರ್ ಆಪ್ಷನ್ಸ್. ಓಕೆ, ನಾನು ಪಾಲಿಸಿ ಕಟ್ಟೋದು 8 ವರ್ಷ ಆಯ್ತು, ಕಟ್ಟಕ್ ಆಗ್ತಾ ಇಲ್ಲ, ಬಿಟ್ಬಿಟ್ಟಿದೀನಿ, ಆಮೇಲೆ ಏನಾಗುತ್ತೆ ದುಡ್ಡು? ಇವೆಲ್ಲದಕ್ಕೂ ನೀವೊಂದು ವಿಡಿಯೋ ಮಾಡಿ, ಏನಾದ್ರು ಮಾಡಿ, ನೀವು ಎಲ್ಲಾರು ಒಂದ್ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಬನ್ನಿ. ಯು ವಿಲ್ ಸರ್ಪ್ರೈಸ್ ಆಗುತ್ತೆ ನಿಮ್ಗೇನೆ ಎಷ್ಟು ಅದರಿಂದ ಕನ್ವರ್ಷನ್ಸ್ ಆಗುತ್ತೆ ಅಂದ್ರೆ ಅಷ್ಟು ಕನ್ವರ್ಷನ್ಸ್ ಆಗುತ್ತೆ. ಸೊ ದಟ್ ಈಸ್ ದ ಓನ್ಲಿ ಮಿತ್ ನ ತೆಗಿತಾ ಬನ್ನಿ, ಒಂದೊಂದೇ ಕನ್ವರ್ಷನ್ಸ್ ನಿಮ್ಗೆ ಆಗ್ತಾ ಬರುತ್ತೆ. ಇದನ್ನ ನಾವುಗಳು ಮಾಡ್ತಾ ಇದೀವಿ. ಇದನ್ನ MDRT ಎಷ್ಟೋ ಟಾಪ್ ಅಡ್ವೈಸರ್ಸ್ ಮಾಡ್ತಿದ್ದಾರೆ ಅಂಡ್ ಸಾಕಷ್ಟು ಸಕ್ಸಸ್ ತಗೊಂಡಿದ್ದಾರೆ. ಸೊ ಅದು ಪಾಯಿಂಟ್. ಈ ತರ ಒಂದು ಲಿಸ್ಟ್ ಆಫ್ ಕ್ವಶನ್ಸ್ ಇಲ್ಲೇ ಕೊಟ್ಟರೆ ನೀವು ಆನ್ಸರ್ಸ್ ಅದರದ ಲಿಸ್ಟ್ ಹಾಕೊಂಡು ಅದಕ್ಕೊಂದು ಉತ್ತರ ಕೊಡಿ. 6% ಇದೆಯಾ? ಇರ್ಲಿ, ಏನೀಗ ತಪ್ಪೇನು? FD 6% ಇದೆ, ಆದ್ರೆ FD ನಲ್ಲಿ ಜನ ಇಡ್ತಿದ್ದಾರೆ, ನಮ್ಮಲ್ಲಿ ಇಡ್ತಿಲ್ಲ. ಥಿಂಕ್ ಮಾಡಿ. ಸೊ ಅದು ಏನಾಗಿದೆ, ಮೊದ್ಲಿಂದನು ನಾನ್ ಪ್ರಶ್ನೆ ಕೇಳೋ ಜನಗಳಿಗೆ ಹೇಳ್ಬಿಡ್ತೀನಿ. ನಂದು ಪ್ರಶ್ನೆ ಜನಗಳಿಗೆ, ಅಲ್ಲಪ್ಪ ನಾನು ಹೇಳೋ ಪ್ಲಾನ್ ನ ತಗೋ ಅಂತಂದ್ರೆ ನೀವು ತಗೊಳಲ್ಲ. ಓಕೆ, ಸೊ ಇವೆಲ್ಲ ಏನಂತಾರೆ ಅದಕ್ಕೆ, ಇಲ್ಲ ನಮ್ಮ ಅಪ್ಪ ಹೆಂಗ್ ಹೇಳ್ತಾರೋ ಹಂಗ್ ಮಾಡ್ತೀನಿ, ನಮ್ಮಮ್ಮ ಹೆಂಗ್ ಹೇಳ್ತಾರ ಮಾಡ್ತೀನಿ, ನಮ್ ಚಾರ್ಟ್ ಅಕೌಂಟ್ ಹೆಂಗ್ ಹೇಳ್ತಾರೋ ಹಂಗ್ ಮಾಡ್ತೀನಿ ಅಂತ. ಅದೇ ಕಾರ್ ತಗೋಬೇಕಾರೆ, ಮೊಬೈಲ್ ತಗೋಬೇಕಾರೆ ನೀವು ಅಪ್ಪ ಅಮ್ಮೇಲಿಂದ ಬಂದ್ರು. ಸೊ 88 ಅಲ್ಲಿ FD ಇಂಟ್ರೆಸ್ಟ್ 18% ಇತ್ತು. ಅವಾಗ ಮೋಸ್ಟ್ ಪಾಪ್ಯುಲರ್ ಕಾರು ಅಂಬಾಸಡರ್ ಇತ್ತು. ಈಗ FD ಇಂಟ್ರೆಸ್ಟ್ 6% ಇದೆ. ಈ ಅಂಬಾಸಡರ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅರ್ಥ ಆಯ್ತಾ? ಅಂಬಾಸಡರ್ ಕಾರಿಂದ ನಾವು ಲೇಟೆಸ್ಟ್ ಕಾರಿಗೆ ಮೂವ್ ಆಗಿದ್ದೀವಿ. ಫೈನಾನ್ಸ್ ಅಲ್ಲಿ ಇನ್ನು 1947 ಮಾಡಲ್ ಅಲ್ಲಿ ಇದ್ದೀವಿ. ಅರ್ಥ ಆಯ್ತು? ಈಗ ನಿಮ್ಗೆ ಹೊಸ ಲ್ಯಾಪ್ಟಾಪ್ ಬಂತು, ಹೊಸ ಮೊಬೈಲ್ ಬಂದಿದೆ, ಸ್ಮಾರ್ಟ್ ಐಫೋನ್ ಹೈಟೆಕ್ ಫೋನ್ಗಳು ತೊಗೊಂಡಿದ್ರ, ಲೇಟೆಸ್ಟ್ ಇದೆ ಎಲ್ಲ. ಎಷ್ಟೊಂದು ಡಿಸಿಷನ್ಸ್ ಫೋನ್ ತಗೋಬೇಕಾದ್ರೆ ನೀವು ಅಪ್ಪ ಅಮ್ಮ ವಯಸ್ಸಾಗಿರೋರು, LIC ಪಾಲಿಸಿ ಮಾಡ್ಬೇಕಾದ್ರೆ ನೀವು ಅಪ್ಪ ಅಮ್ಮನೇ ಬೇಕು. ಇದ್ಯಾ ನ್ಯಾಯ? ಸೊ ಇವು ಜಾನ ಕಿವಿಡು ಅಂತಲ್ಲ, ಹಂಗೆ ಜಾಣತನವಾಗಿ ನಿಂಗೆ ಬೇಕು ಅಂದ್ರೆ ಮಾಡ್ತೆ. ಸೊ ನಿನ್ ಫೈನಾನ್ಷಿಯಲ್ ಡಿಸಿಷನ್ ನೀವು ಕಲ್ತ್ಕೊಳಕ್ ನೀನ್ ಮುಂದೆ ಬರ್ಲಿಲ್ಲ ಅಂದ್ರೆ ನೀನ್ ನಾಳೆ ಮದುವೆ ಆಗಿ ಮಕ್ಳಿಗೆ ನೀ ಏನ್ ಹೇಳ್ಕೊಡ್ತೆ? ನೀವು ಅಪ್ಪ ಬರ್ತಾರ ಅವಾಗ ಹೇಳ್ಕೊಡಕ್ 20 ವರ್ಷ ಬಿಟ್ಟು. ಸೊ ಯು ಶುಡ್ ಲರ್ನ್, ಯು ಶುಡ್ ನೋ ಅಂತ ಹೇಳಿ ಎಜುಕೇಟ್ ಮಾಡಿ ಮಾಡೋದು ಈಸ್ ವಾಟ್ ನಾನು ಅವ್ರಿಗೆ ಔಟ್ರೇಟ್ ಆಗಿ ಹೇಳ್ತೀನಿ. ಆಮೇಲೆ ಕೆಲಸ ಹೋಗುತ್ತೆ, 10-20 ವರ್ಷ ಲಾಂಗ್ ಟರ್ಮ್ ಕಟ್ಟಕ್ಕಾಗಲ್ಲ. ಅರೆ 15 ವರ್ಷದ ಪಾಲಿಸಿ ತಗೊಂಡ್ರೆ 20 ಮಾತಾಡ್ತೀಯ, ಅದು ಎಷ್ಟು ನಾವು ಕೇಳೋದು? 2 ಲಕ್ಷ, 1 ಲಕ್ಷ, 3 ಲಕ್ಷ ಅಷ್ಟೇ ತಾನೆ. 80,000 ರೂಪಾಯಿ ತಿಂಗಳ 20 ವರ್ಷದ EMI ಕಟ್ತೀಯ, ಅವಾಗ ಕೆಲಸ ಪ್ರಾಬ್ಲಮ್ ಇಲ್ವಾ? ಸೊ ಬಾಂಧವ್ಯ ಬೆಳೆಸಿ ಆಮೇಲೆ ಇಂತರ ಮಾತು ಹಾಕಿ, ಅವ್ರೇನು ಮಾತ್ರ ಪಾಯಿಂಟೇ ಇರಲ್ಲ ಅವ್ರ ಹತ್ರ. 80,000 EMI ಕಟ್ತಿದಾರ, 20 ವರ್ಷ ಕಟ್ತಿದಾರ ಜನಗಳು. ಸೊ ಅಷ್ಟೇ. ಒಳ್ಳೆ ಅಂದ್ರೆ ಈ ತರ ಹೇಳಕ್ ಮುಂಚೆ ಅವ್ರ ಜೊತೆ ಬಾಂಧವ್ಯ ಬೆಳೆಸಿ. ಕನೆಕ್ಟ್ ಬಿಫೋರ್ ಯು ಕರೆಕ್ಟ್ ಸಮ್ಮನ್. ಸೊ ಇದು ಹೇಳ್ತಾ ನನ್ನ ಪಾಯಿಂಟ್ಸ್ ಮುಗಿಸ್ತಿದ್ದೀನಿ. ಬಟ್ ಫೀಲ್ ಫ್ರೀ, ಯಾರು ಕ್ವಶನ್ಸ್ ಕೇಳೋಂಗಿದ್ರೆ ಕೇಳಿ. CA ಕೇಳಬೇಕು. ಒಂದ್ ಪ್ರಶ್ನೆ ಇದೆ, ನಮ್ಮ CA ನವರನ್ನ ಕೇಳಬೇಕು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕೇಳಬೇಕು ಅನ್ಸ್ತಾರೆ. ಓಕೆ,
ಸಿ ಎ ನಿಮ್ಮ ಬಿಸ್ನೆಸ್ ನೋಡ್ಕೊಳ್ಳೋದು, ಅವರು ಪ್ರಾಫಿಟ್ ಅಂಡ್ ಲಾಸ್ ನೋಡ್ಕೊತಾರೆ, ನಿಮ್ ಜೀವನ ನೋಡ್ಕೊಳಲ್ಲ. ನಿಮ್ ಜೀವನ ನಿಮ್ದು. ನೀವು ಬಟ್ಟೆ ತಗೋಬೇಕಾದ್ರು ಸಿ ಎ ಕೇಳ್ತೀರಾ? ಇಲ್ಲ. ಸೊ ಅವ್ರು ಬರೀ ನಿಮ್ ಬಿಸ್ನೆಸ್ ನೋಡ್ಕೋತಾರೆ, ನಿಮ್ಮನ್ನ ನೀವೇ ನೋಡ್ಕೋಬೇಕು. ತಿಳಿ ಹೇಳಿ ಅವ್ರಿಗೆ. ಸಿ ಎ ಟೇಕ್ಸ್ ಕೇರ್ ಆಫ್ ಬಿಸ್ನೆಸ್, ಯು ಟೇಕ್ ಕೇರ್ ಆಫ್ ದರ್ ಲೈಫ್. ಸೊ ನಿಮ್ಮ ಹತ್ರ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇಟ್ಕೊಂಡಿದ್ರೆ ರೆಡಿಯಾಗಿ ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡಕ್ ತಿರ್ಗಬಾರ್ದು. ಸೊ ಅಲ್ಲ. ಇಷ್ಟ. ಆ ಉತ್ತರನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಪ್ರಾಬ್ಲಮ್ ಏನು ಅಂತಂದ್ರೆ ಆ ಪ್ರಶ್ನೆ ನಮ್ಮ ತಲೆಯಲ್ಲಿ ನಮಗೆ ಕಾಡೋದ್ರಿಂದ ನಾವು ಉತ್ತರ ಹೇಳಕ್ ಆಗ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಈಗ ಹೇಳ್ತೀನಿ. 50 ನಾವು 10 ಜನ ಕಸ್ಟಮರ್ ಹತ್ರ ಹೋದಾಗ 10 ಜನ ಸೇಮ್ ಪ್ರಶ್ನೆ ಕೇಳಿದಾಗ ಹೌದಲ್ವಾ ಅಂತ ನಮ್ಗೆ ಅನ್ಸಕ್ ಶುರು ಆಗತ್ತಲ್ಲ. ಪ್ರಾಬ್ಲಮ್ ಇರೋದು ಅಲ್ಲಿ. ಅರ್ಥ ಆಯ್ತು. ನಮ್ಮನ್ನ ನಾವು ಈಗ ಕನ್ವಿನ್ಸ್ ಹಾಗೆ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂತ. ಓವರ್ ಟು ಯು ಮಧುಸೂದನ್ ಸರ್. ಸೂಪರ್. 50 ಪ್ರಶ್ನೆ ಶಂಕರ್ ಸರ್ ಕೇಳಿದ್ದಾರೆ, 50 ಪ್ರಶ್ನೆ ಉತ್ತರ ಕೊಡಿ ಅಂತ. ಈಗ 50 ಪ್ರಶ್ನೆ ನಾನು ಕೊಡಲ್ಲ, ಅದು ನಿಮ್ಮ ಹೋಮ್ವರ್ಕ್. ಆಯ್ತಾ? ದಿನ ಬೆಳಗಾರೆ ನಿಮ್ ಕಸ್ಟಮರ್ ಕೇಳೋ ಪ್ರಶ್ನೆನೇ ಪ್ರಶ್ನೆ, ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಿರೋದು. ನಂತರ ದುಡ್ಡಿಲ್ಲ, ಟೈಮ್ ಇಲ್ಲ, ಲೋ ಇಂಟ್ರೆಸ್ಟ್, ಅರ್ಥ ಆಯ್ತಾ, ನಾನು ತುಂಬಾ ಕಮಿಟ್ಮೆಂಟ್ ಇದೆ, ಇವೇ ಆ ಪ್ರಶ್ನೆಗಳ್ಗ ಅದಕ್ಕೆ ಉತ್ತರ. ಫಸ್ಟ್ ಪ್ರಶ್ನೆ ರೆಡಿ ಮಾಡಿ, ಆಯ್ತಾ? ಅದಕ್ಕೆ ನೀವು ಉತ್ತರಗಳು ಹಾಕ್ತಾ ಬನ್ನಿ. ಆಮೇಲೆ ಇಂಥದೇ ಸೆಷನ್ಗಳಲ್ಲಿ ವಾರ ಸಾಹೇಬ್ರು ನಡೆಸ್ತಿದಾರಲ್ಲ ಎಲ್ಲಾ MDRT ಇವೆಂಟ್ ಅಲ್ಲಿ, ಈ ಪ್ರಶ್ನೆಗಳಿಗೂ ಅಲ್ಲೂ ಉತ್ತರ ಕೊಡಿ. 5 ಜನ 5 ತರದ ಆನ್ಸರ್ ಕೊಡ್ತಾರೆ. ನಿಮ್ಮ ಮನಸ್ಸಿಗೆ ಯಾವ್ದು ಸೂಟ್ ಆಗುತ್ತೋ, ನೀವು ಹೇಳೋ ಸ್ಟೈಲಿಗೆ ಯಾವ್ದು ಸೂಟ್ ಆಗುತ್ತೋ ಆ ತರ ಹೇಳಿ. ನಾನೀಗ ಹೇಳಿದಲ್ಲ ಅವಾಗಲೇ, ಅಲ್ಲಪ್ಪ 85,000 ರೂಪಾಯಿ ತಿಂಗಳ EMI ಕಟ್ತೀಯ, ನಾನ್ ಕೇಳ್ತಾರ ಬರೀ 25,000 ರೂಪಾಯಿ ಸೇವಿಂಗ್ ಮಾಡೋದ್ರ ಆಗಲ್ಲ ಅಂತ. ಆತರ ನೀವು ಮಾತಾಡಕ್ ಆಗ್ತಿರ್ಬೋದು. ಅಲ್ಲ, ಅರ್ಥ ಆಯ್ತಾ? ಮತ್ತೊಂದು ವಿಷಯ ಇದೆ. ಹ್ಮ್. ಈಗಲೇ ನಿಂಗೆ 25,000 ಕಟ್ಟಕ್ ಆಗಲ್ಲ ಅಂತಂದ್ಮೇಲೆ ಇನ್ನು 10 ವರ್ಷದ ಮೇಲೆ ಹೆಂಗ ಕಟ್ತೀಯ? So, ಅದಕ್ಕೆ ಪರ್ಫೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್, ವೆರಿ ಟ್ರೂ. ಸೊ ಹಾಗಾಗಿ ನಾನು ಹೇಳೋದು, ಈ ಪ್ರಶ್ನೆಗಳ ಲಿಸ್ಟ್ ಮಾಡ್ಕೊಳ್ಳಿ. ಪ್ರಶ್ನೆ ನೀವೇ ಮಾಡಬೇಕು, ಇನ್ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ನಿಮ್ಮ ಆ ಪ್ರಶ್ನೆ ಬಂದಿರೋದು ನಿಮ್ಮ ಕಸ್ಟಮರ್ ಇಂದ. ಪ್ರಶ್ನೆ ಕಸ್ಟಮರ್ ಇಂದ ಬರುತ್ತೆ, ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಷ್ಟೇ, ಒಂದೇ ಕಡೆ ಬರೆದಿಟ್ಕೊಳ್ಳಿ. ಆಯ್ತಾ? ಬರೆದಿಟ್ಕೊಂಡ್ಮೇಲೆ ಉತ್ತರನ ನೀವು ಒಂಥರ ಕೊಡಿ. ನೀವು ಆ ಥರ ಉತ್ತರ ಚೆನ್ನಾಗಿದ್ರೆ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾರೆ, ಗುಡ್. ಇಲ್ಲ ಅಂತಾನೆ ಇಂಥ ಇವೆಂಟ್ಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಇಲ್ಲಾಂದ್ರೆ ಅಂತ ಕಡೆ ಬಂದು ಪ್ರಶ್ನೆಗಳು ಕೇಳಿ, ಸಾವಿರಾರು ಜನರ ಹತ್ರ ಪ್ರಶ್ನೆ ಕೇಳಿ, ಅಂಡ್ ನಿಮ್ಗೆ ಉತ್ತರ ಸಿಗುತ್ತೆ. ನಿಮ್ಗೆ ಅದಕ್ಕೆ ಅದ್ ರೆಡಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಉತ್ತರ ಕೊಡ್ತಾ ಬನ್ನಿ. ನಿಮ್ ಸ್ಟೈಲಿಗೆ ಸೂಟ್ ಆಗುವಂತ ಉತ್ತರ ಬೇಕು. ಇಟ್ ಈಸ್ ನಾಟ್ ಒನ್ ಆನ್ಸರ್, ಇಟ್ ಈಸ್ ನಿಮ್ ನೇಚರ್ಗೆ. ಕೆಲವರು ಕಡಕ್ ಆಗಿ ಹೇಳ್ತಾರೆ, ಇನ್ ಕೆಲವರು ಸಾಫ್ಟ್ ಆಗಿ ಹೇಳ್ತಾರೆ. ಸೊ ನಿಮ್ ಸ್ಟೈಲ್ ನೀವು ಮಾಡ್ಕೊಂಡು. ಅಲ್ಲ, ಇದ್ರ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಆಕ್ಚುಲಿ ಇವತ್ತು ಬರ್ಬೇಕಾಗಿತ್ತು. ನೀವು ಬರ್ತಾ ಇರೋದು 16ನೇ ತಾರೀಕು, ಆದ್ರಿಂದ ಅವ್ರಿಗೆ ಆ ಕಡೆ ಪುಷ್ ಮಾಡಿದೆ. ಅವರು ಇನ್ಸ್ಟಾಗ್ರಾಮು, ಕಾಂಟೆಂಟ್ ಕ್ರಿಯೇಷನ್ನು ಇದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋರಿದ್ದಾರೆ. ಅವರು ಸ್ವಿಗ್ಗಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಏನು ನೀವು ಪೀಠಿಕೆ ಹಾಕಿದ್ದೀರಾ, ಇದಕ್ಕೆ ಇನ್ನೊಂದು ಹೆಜ್ಜೆ ಮುಂದಿನ ವಾರ ಇಡೋಣ, ಅದಕ್ಕೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ಯು. ಸೊ ಎಲ್ಲ ಪ್ರಶ್ನೆಗಳು ಕೇಳಿದ್ರು, ಚೆನ್ನಾಗಿತ್ತು. ಹೋಪ್ಫುಲಿ ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಡೈರೆಕ್ಷನಲ್ಲಿ ನಾನು ನಿಮ್ಗೆ ಉತ್ತರ ಕೊಡಬಲ್ಲೆ. ಸೊ ದಟ್ ನಿಮ್ಮ ಥಾಟ್ ಪ್ರೊಸೆಸ್ ನನಗೆ ಅರ್ಥ ಆಗುತ್ತೆ. ಈಗ ನಾನು ಹೇಳಿದ್ರೆ ಒಂದು ಪ್ರತಿ ಇವೆಂಟ್ ಹೋದಾಗ್ಲೂ ಅದ್ರದ್ದು ಒಂದು ಸ್ನಿಪೆಟ್ಸ್ ರೆಡಿ ಮಾಡಿದ್ದೀನಿ, ಇಷ್ಟುದ್ದ ಇದೆ. ಸೊ ಬಟ್ ನಿಮ್ ಪ್ರಶ್ನೆ ಕೇಳಿದ್ರೆ ನಿಮ್ ಕಾಡ್ತಿರೋ ಪ್ರಾಬ್ಲಮ್ ನಾನು ಸೊಲ್ಯೂಷನ್ ಕೊಡ್ಬೋದು. ಸೊ ಎಷ್ಟು ಚೆನ್ನಾಗಿ ಕೇಳ್ತಿರೋ ಕೇಳಿ, ಅವಾಗ ಉತ್ತರ ಹೆಲ್ಪ್ ಆಗುತ್ತೆ. ಅವಾಗ ಇಂಟ್ರಾಕ್ಷನ್ ಇರ್ತದೆ, ನಿಮ್ಮ ಪ್ರಶ್ನೆಗೆ ಉತ್ತರನೂ ಸಿಗುತ್ತೆ. ಏನಂತೀರಾ ಸರ್? ಒಂದು, ಈಗ ಪ್ರಶ್ನೆ ಕೇಳಂಗಿದ್ರೆ ಇಮಿಡಿಯೇಟ್ಲಿ ಪ್ರಶ್ನೆ ಕೇಳ್ಬಿಡು ಚಾಟ್ ಬಾಕ್ಸ್ ಅಲ್ಲಿ. ಒಂದು. ಎರಡನೇದು, ನೀವು ಎಲ್ಲಾರು ಗುರ್ತು ಹಾಕೊಂಡು ನೋಟ್ಬುಕ್ ಅಲ್ಲಿ ಗುರ್ತು ಹಾಕೊಂಡು ಇವೆಂಟಿಗೆ ರಿಜಿಸ್ಟರ್ ಮಾಡಿ ಮುಂಬೈಗೆ ಹೋಗೋದಕ್ಕೆ, ಆಯ್ತಾ? ಮುಂಬೈಯಲ್ಲಿ ಫೋನ್ ನಂಬರ್ ತಗೊಂಡು ಮಾತಾಡ್ಕೊಂಡು, ಅಥವಾ ನೀವು ಅವ್ರ ಜೊತೆಗೆ ಫ್ಲೈಟ್ ಅಲ್ಲಿ ಬರ್ತಿರೋ, ಅವ್ರ ಜೊತೆ ಟ್ರೈನ್ ಅಲ್ಲಿ ಬರ್ತಿರೋ, ಅದನ್ನು ಮಾಡಬಹುದು. ಇದು ಎರಡು ವಿಚಾರ. ಆಮೇಲೆ ಮಧುಸೂದನ್ ಸರ್ದು ನೀವು ನಂಬರ್ ಹಾಕಿದ್ದೀರಾ? ಓಕೆ. ನೀವು ಸುನೀಲ್ ಸರ್ ನೀವು ನಂಬರ್ ಕೊಟ್ಬಿಡ್ಬೇಕಾದ್ರೆ, ಸೊ ದ್ಯಾಟ್ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರಿ. ಅವರು ಯಾರು ಇನ್ನೊಂದು ವಿಷಯ ಬಂತು, ಈಗ ಮೆಸೇಜ್ ಬಂತು. ನಮ್ಮ ಶಾಸ್ತ್ರಿ ಅವರು, AH ಶಾಸ್ತ್ರಿ ಅಂತ ಹೇಳಿ, ಅವರು ತಮ್ಮದೇ ಆದ ಬ್ಯಾಂಕ್ ಇದೆ, ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ. ಭೀಮಾ ಸಖಿಯವರು ಎಷ್ಟೋ ವರ್ಷ, ಈಗ ಈ ವರ್ಷದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ನಿಮಗೇನಾದರೂ ಈ ಇವೆಂಟಿಗೆ ಹೋಗ್ಲಿಕ್ಕೆ ಸದ್ಯಕ್ಕೆ ದುಡ್ಡಿಲ್ಲ, ಅದಕ್ಕೇನಾದ್ರು ಲೋನ್ ಏನಾದರೂ ಬೇಕು ಅಂತಂದ್ರೆ ಅವರು ಸಹ
ಸಹಾಯ ಮಾಡ್ಲಿಕ್ಕೆ ತಯಾರಿದ್ದಾರೆ. ಇನ್ ದ ಸೆನ್ಸ್ ಬ್ಯಾಂಕ್ ಮುಖಾಂತರ ಲೋನ್ ವಾಟ್ ಎವರ್ ಫಾರ್ ದಿಸ್ ಇವೆಂಟ್. ಅದೊಂದು ಮೆಸೇಜ್ ಬಂತು. ಥ್ಯಾಂಕ್ ಯು ಅರುಣಾಚಲ್ ಶಾಸ್ತ್ರಿ ಸರ್, ನಿಮ್ಮ ಕಾಂಟ್ರಿಬ್ಯೂಷನ್ನು ಈ ಇವೆಂಟ್ಗೆ ಅಥವಾ MDRT ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಹಾಗೆ ಜಾಂಗೋ ಅವರಿಗೆ ಕರೆಸಿ ಸುನಿಲ್ ಸರ್ ಆವತ್ತು ಹೇಳಿ ಆವತ್ತು ಕಿವಿ ಮೇಲೆ ಹಾಕಿದ್ರು, ಆಮೇಲೆ ಇವತ್ತು ಕರ್ಕೊಂಬಂದರು. ಹಾಗೆ ಮಧುಸೂದನ್ ಗಡ್ ಮತ್ತು ಸುನಿಲ್ ಸರ್ ಇಬ್ಬರೂ ಸಹಿತ ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿ ಕಳೆ ಬರುವ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದೀರಿ. ಹಾಗೆಯೇ MDRT ಆಸ್ಪಿರೆಂಟ್ಸಿಗೆ ಮುಂದೊಂದು ಯಾವುದು ದಾರಿ ತೋರಿಸ್ತಾ ಇದ್ದೀರಾ. ಹಾಗೆಯೇ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಹೇಗೆ ಕೆಲವಾರು ವರ್ಷಗಳ ಹಿಂದೆ ಶುರು ಆಯಿತು, ಹಾಗೆಯೇ MDRT ಜರ್ನಿ ದಾಪುಗಾಲು ಅಂತ ಹೇಳೋಣ ಅಂತ, ಹಾಗೆ ಅಲ್ಲಿಂದ ಶುರು ಆಗಲಿ ಅಂತ ಹೇಳ್ತಾ ಕೊನೆಗೆ ಏನಾರು ಸುನಿಲ್ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊನೆಯ ಮಾತು ಇವತ್ತಿನ ಕಾರ್ಯಕ್ರಮದಲ್ಲಿ. ಮ್ಯೂಟಲ್ಲಿದ್ದೀರಾ. Where there is a will, there is a way, sir. Fortune favors the brave, right? ನಿಜವಾಗ್ಲು ಜಸ್ಟ್ ಒಂದ್ ಹೆಜ್ಜೆ ಇಡಿ. ಆ ಚೈನೀಸ್ ಪ್ರಾಬ್ ತುಂಬಾ ಚೆನ್ನಾಗಿದೆ. ಜರ್ನಿ ಆಫ್ 1000 miles ಬಿಗಿನ್ ವಿತ್ ದಿ ಫಸ್ಟ್ ಸ್ಟೆಪ್. ಮೊದಲನೇ ಹೆಜ್ಜೆ ಇಟ್ರೆ 50% ಕ್ರಮಿಸ್ದಂಗೆ, ರೈಟ್? ಒಂದ್ ಹೆಜ್ಜೆ ನೀವು ಇಡಿ, ಭಗವಂತ ನಿಮ್ ಜೊತೆ ಇನ್ನೊಂದ್ ಜೊತೆ ಇಡ್ತಾ ಇದ್ದಾನೆ. ಖಂಡಿತವಾಗ್ಲು ನಿಮ್ಗೆ ಗೊತ್ತಿಲ್ದಿನ ಪಕ್ಕದಲ್ಲೇ ನಿಮ್ ಭಗವಂತ ನಿಮ್ ಜೊತೆ ಇಟ್ಟಿರ್ತಾನೆ. ಯಾರು ಮುನ್ನುಗ್ತಾರೋ ಅವ್ರಿಗೆ ನಿಜವಾಗ್ಲು ದೇವರು ಸಹ ಸಹಾಯ ಮಾಡ್ತಾರೆ ಸರ್. ಸೊ ಮುನ್ನುಗ್ಗುವಂತ ಪ್ರವೃತ್ತಿ ನಮ್ಮಲ್ಲಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಕ್ಲೋಸಿಂಗ್ ಟಿಪ್ಸ್ ಅಂತ ಕೇಳಿದ್ರು, ಅಲ್ಲೊಬ್ರು ಕ್ಲೋಸಿಂಗ್ ಟಿಪ್ಸ್ ಅಂತ ಹೇಳಿದ್ರು. ಸೊ 2 ಮಾತು ಹೇಳಿದ್ರೆ ನಾನು ಮುಗಿಸ್ತೀನಿ. ಒಂದು, ನೀವು ಬೆಳವಣಿಗೆ ಆಗ್ಬೇಕು ಅಂತಿದ್ರೆ ಬಿ ಓಪನ್ ಟು ಗ್ರೋ. ಅಂದ್ರೆ ಲಿಸನ್ ಟು ಯುವರ್ ಕಸ್ಟಮರ್ಸೇ ನಿಮ್ಗೆ ದಾರಿ ತೋರಿಸ್ತಾರೆ. ಅವ್ರು ಕೇಳೋ ಪ್ರಶ್ನೆಗೆ ನಿಮ್ಮ ಹತ್ರ ಈ ಸಲ ಉತ್ತರ ಕೊಡಕ್ಕಿಲ್ಲ, ನೆಕ್ಸ್ಟ್ ಟೈಮ್ ಆ ಪ್ರಶ್ನೆ ಬರೆದಿಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಉತ್ತರ ರೆಡಿ ಮಾಡ್ಕೊಳ್ಳಿ. ಸೊ ಯು ಲಿಸನ್ ಟು ಯುವರ್ ಕಸ್ಟಮರ್ಸ್, ದೇ ವಿಲ್ ಮೇಕ್ ಯು ಗ್ರೋ ಅಂಡ್ ಪ್ರಿಪೇರ್ ಯು ಫಾರ್ ದ ಬೆಟರ್. ಒಂದು. ಎರಡನೇದು, 55ನೇ ವಯಸ್ಸು ಆದ್ಮೇಲೆ, 50-55 ವರ್ಷ ಆದ್ಮೇಲೆ ಅಲ್ಲಿಂದ ಮುಂದೆ ಮನುಷ್ಯನ ದುಡ್ಡು 3 ಕಡೆ ಹೋಗುತ್ತೆ. 3 ಕಡೆ ಹೋಗೋದು. ಒಂದು ಫ್ಯಾಮಿಲಿ, ಇನ್ನೊಂದು ಚಾರಿಟಿ, ಮತ್ತೊಂದು ಟ್ಯಾಕ್ಸಸ್. 3 ಕಡೆ ಹೋಗುತ್ತೆ. ಈಗ ಈ ಪ್ರಶ್ನೆನ ಕೇಳಿ ಅವ್ರಿಗೆ ಕ್ಲೋಸ್ ಮಾಡಿ ಟೆಕ್ನಿಕ್ ಏನಪ್ಪಾ ಅಂದ್ರೆ, ಆ ದುಡ್ಡು ಎಲ್ಲಿ ಹೋಗ್ಬೇಕು? ಚಾರಿಟಿಗೆ ಹೋಗ್ಬೇಕಾ, ಟ್ಯಾಕ್ಸಸ್ಗೆ ಹೋಗ್ಬೇಕಾ, ಫ್ಯಾಮಿಲಿಗೆ ಹೋಗ್ಬೇಕಾ? ಫ್ಯಾಮಿಲಿಗೆ ಹೋಗಿದ್ರೆ ನಾನು ದಾರಿ ತೋರಿಸ್ತೀನಿ. ಕರೆಕ್ಟ್ ಸರ್, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಮಧುಸೂದನ್ ಸರ್ದು ಫೋನ್ ನಂಬರ್ ಬೇಕಾದ್ರೆ ಬರ್ಕೊಳ್ಳಿ. 9845-222-497 9845-222-497. ಅದು ಸರ್, ಎಷ್ಟು ರಿಜೆಕ್ಷನ್ಸ್ ನೋಡಿದ್ದಾರೆ, ಕೇಳಿದ್ದಾರೆ ಅಂದ್ರೆ, ಯಾವುದೇ ಅಬ್ಜೆಕ್ಷನ್ಸ್ ಇದ್ರೂ ಸಹ ಅವರು ಅದನ್ನ ಹ್ಯೂಮರಸ್ ಆಗಿ ಅಂದ್ರೆ ನಗೆಗಳ ಒಂದು ಅಲೆಯಲ್ಲೇ ಅದನ್ನ ಉತ್ತರಿಸ್ಬಿಡ್ತಾರೆ. ಅಂದ್ರೆ ಕ್ಲೈಂಟ್ಗೂ ಸಹ ಏನಪ್ಪ ನಾನು ಇಂಥ ಪ್ರಶ್ನೆ ಕೇಳ್ದೆ, ನಾನು ಕೇಳ್ಬಾರ್ದಾಗಿತ್ತು ಅನ್ಸುತ್ತೆ, ಗೊತ್ತಾಗುತ್ತೆ. ಅವರ ಒಂದು ಅವಿವೇಕತನ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಅನುಭವದ ಮೂಲಕ ಬಂದಿರತಕ್ಕಂತ ಒಂದು ಅಭ್ಯಾಸ. ಸೊ ಆ ರೀತಿ ಎಲ್ರಿಗೂ ಆಗೋ ಶಕ್ತಿ ಇದೆ. ಅಂದ್ರೆ ಅಷ್ಟು ರಿಜೆಕ್ಷನ್ಸ್ ಫೇಸ್ ಮಾಡೋದ್ರಲ್ಲೂ ಸಿ ಈ ನೋಸ್ ನ ಫೇಸ್ ಮಾಡೋದು ಒಂದು ಕಲೆ. ಸೊ ಅದರಲ್ಲಿ ಪಾಂಡಿತ್ಯ ಅಂದ್ಬಿಡ್ತೀವಿ ನಾವು. ಮಾಸ್ಟರ್ ಆಫ್ ನೋಸ್, ಮಾಸ್ಟರ್ ಆಫ್ ನೋ ರಿಸೀವಿಂಗ್ ನೋಸ್. ಬೈ ದ ವೇ, ಇವತ್ತು ಒಂದು ಘಟನೆ ನೆನಪಾಯ್ತು ನಂಗೆ ನೀವು ಹೇಳಿದ್ದು. ಏನಪ್ಪಾ ಅಂತಂದ್ರೆ, ಯಾರು ಅಜಯ್ ಪಾಲ್ ಶರ್ಮಾ, ಯಾರಾದ್ರ ಹೆಸರು ಕೇಳಿದೀರಾ? ಅಜಯ್ ಪಾಲ್ ಶರ್ಮಾ ನಮ್ಮ ಈ ಕೋಲ್ಕತ್ತಾ ಇಲೆಕ್ಷನ್ ಅಲ್ಲಿ ಈಸ್ ಅ ಸ್ಪೆಷಲ್ ಅಬ್ಸರ್ವರ್. ಟಫೆಸ್ಟ್ ಪಾಯಿಂಟ್ ಎಲ್ಲಿ ರೀ-ಇಲೆಕ್ಷನ್ ಆಗತ್ತಲ್ಲ, ಆ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿಯ ಯಾರು ಉಪದ್ರವಿಗಳಿದ್ದಾರೆ ಅವರಿಗೆ ಎದುರು ಹಾಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಹಿ ಈಸ್ MDS ಬೈ ಕ್ವಾಲಿಫಿಕೇಶನ್. MDS ಅಲ್ಲಿ ಒಂದು ಸಬ್ಜೆಕ್ಟ್ ಓರಲ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಅದು ಅವ್ರದ್ದು ಪೆಟ್ ಟಾಪಿಕ್. ಆ ಟಾಪಿಕಲ್ಲೇ ಅವರು MDS ಮಾಡಬೇಕು ಅಂತಿದ್ದವರು. ಆದರೆ ಅನ್ಫಾರ್ಚುನೇಟ್ಲಿ ಅದೇ ಎಕ್ಸಾಮಲ್ಲಿ ಅವ್ರು ಫೇಲ್ ಆಯಿತು. ಅಂದರೆ ಆಮೇಲೆ ಅದನ್ನು ಅವರಿಗೆ IPS ಮಾಡಕ್ಕೆ ಪ್ರೇರಣೆ ಆಯಿತು. ಅದರ ನಂತರ ಇವತ್ತು ಭಯಂಕರ ಲೈಮ್ ಲೈಟಲ್ಲಿ ಇದ್ದಾರೆ ಅವರು. ಅಂಥ ಲೈಮ್ ಲೈಟಲ್ಲಿ ಇದ್ದವರು ಸಹಿತ ಫೇಲ್ ಆಗಿ ಎದ್ದು ಬಂದಿದ್ದಾರೆ. ಹಾಗೆಯೇ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಫೇಲ್ ಆಗಲಾರದೆ ಸಕ್ಸಸ್ ಆದವನು ಅಂತಂದರೆ ಅದು ಯಾರಾದರೂ ಬ್ರಾಂಚ್ ಮ್ಯಾನೇಜರು ಅಥವಾ ಎಂಪ್ಲಾಯೀಸ್ ಮಾತ್ರ. ಆಯಿತಾ? ಆ್ಯಸ್ ಎ ಏಜೆಂಟ್
ಅದಕ್ಕೆ ಯಾರೋ ಹೇಳ್ತಾ ಇದ್ರು, ನಾವು ಎಲ್ಲಿ ತನಕ ಫೇಲ್ ಆಗಿ ಮತ್ತೆ ಅದೇ ಬಿಸ್ನೆಸ್ಸಲ್ಲಿ ಇದ್ದೀವಿ ಅಂತಂದರೆ ಅದೇ ಸಕ್ಸಸ್ಸಿಗೆ ಮೂಲ ಮಂತ್ರ. ಈ ಬಿಸ್ನೆಸ್ಸಲ್ಲಿ ಕಸ್ಟಮರ್ ಬಿಸ್ನೆಸ್ ಕೊಡೋ ತನಕ ಇರ್ತೀವಿ ಅಂತ ನಿರ್ಧಾರ ಮಾಡಿಬಿಟ್ಟು ನಮ್ಮ ಗುರಿಗೋಸ್ಕರ ನಾವು ಬಿಸ್ನೆಸ್ಸಲ್ಲಿ ಇದ್ದೀವಿ ಅಂತ ನೀವು ನಿರ್ಧಾರ ಮಾಡಿದಾಗ ನೀವೆಲ್ಲರೂ ಸಹಿತ ಸಕ್ಸಸ್ಸನ್ನು ಪಡಿತೀರಿ. ಪ್ರತಿಯೊಬ್ಬರು MDRT ಆಗೋ ಸಾಧ್ಯತೆಗಳಿದೆ. ನಿಮ್ಮ MDRT ಆದಾಗ ನಿಮ್ಮ ಜೊತೆಗೆ ಒಂದು ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆಯಲ್ಲಿ ಪಾಡ್ಕಾಸ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸಂಡೇ ದಿವಸ ನೀವು ಸಮಯ ಕೊಟ್ಟಿದ್ದೀರಿ. ಸುನಿಲ್ ಅವರಾಗಲಿ, ಮಧುಸೂದನ್ ಗಡ್ ಅವರಾಗಲಿ, ನಮ್ಮ ನಾಗರಾಜ ಅವರಾಗಲಿ ಎಲ್ಲರೂ ಸಮಯ ಕೊಟ್ಟಿದ್ದಾರೆ. ಈ ಸಮಯದ ಸದುಪಯೋಗ ತಗೊಳ್ಳಿ, ರಿಜಿಸ್ಟ್ರೇಷನ್ ಮಾಡಿಸಿ. ಆಮೇಲೆ ಇದೇ ವರ್ಷ ಅಲ್ಲಿ ಮುಂಬೈಗೆ ಹೋಗಿ ಬಂದ ಕೂಡಲೇ ಮೇ 30 ಒಳಗಡೆ ಹೋಗಿ ಬಂದಿದ್ದು ಖರ್ಚು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾಂದಿ ಹಾಡೋಣ. ಥ್ಯಾಂಕ್ ಯು ಸೋ ಮಚ್, ಅಪ್ರಿಷಿಯೇಟ್. ಧನ್ಯವಾದಗಳು, ಸಂತೋಷ ಆಯ್ತು ಕೇಳ್ತಾ ಇದ್ದಿದ್ದೆಲ್ಲರೂ. ಥ್ಯಾಂಕ್ ಯು. ಸೊ ಕ್ಲೋಸ್ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು. ಒಳ್ಳೆ ಪಾಯಿಂಟ್ ಹಾಕಿದ್ದಾರೆ, ಎನ್ಕೌಂಟರ್ ಸ್ಪೆಷಲಿಸ್ಟ್. ಹೌದೌದು, he is. Of course, we are also having an encounter with our customer on daily basis. Specialist. No, we are also in the encounter space only. Everyday customer, either he will kill us or we will kill him. Literally. Thank you, sir. Thank you so much.